ಎಲ್ಲರಿಗೆ ನಮಸ್ಕಾರ. ಈಗ ಸುಮಾರು 14 ತಿಂಗಳ ಕೆಳಗೆ ಮೊದಲನೆಯ ಕಂತು ಆರಂಭ ಮಾಡಿದ್ದಾಗಿತ್ತು. ನಾಟ್ಯಶಾಸ್ತ್ರದ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆ. ಅದನ್ನು ಪ್ರಯೋಜನೆ ಮಾಡಿದಂಥ ಗೆಳೆಯರು ಡಾಕ್ಟರ್ ಸಂಜೀವ್ ಅವರು, ಶ್ರೀಮತಿ ಮತ್ತು ಶ್ರೀ ಸಂಜೀವ್ ಅವರೇ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಗೋಖಲೆ ಸಂಸ್ಥೆ ಎಂದಿನಂತೆ ಈ ಥರದ ವಿಷಯಗಳನ್ನು ಕುರಿತು ಜನರಿಗೆ ಮುಟ್ಟಿಸಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡಿದ್ದರಿಂದ ಈ ಬಗೆಯ ಭಾಷಣಗಳು ನಡೀತಾ ಇವೆ. ಯಾಕೆಂದರೆ ಪುರಾಣ ಪ್ರವಚನಗಳು, ವೇದಾಂತ ಪ್ರವಚನಗಳಿಗೆ ಇರುವಷ್ಟು ಜನ ಶುದ್ಧ ಕಲೆಗೆ, ಕಾವ್ಯಕ್ಕೆ ಇರೋಲ್ಲ. ಆದರೆ ಅವ್ರಿಗೆ ಗೊತ್ತಾಗ್ತಿರೋಲ್ಲ ನಿಜವಾದ ಸಂತೋಷ ಇದರೊಳಗೆ ಅವ್ರು ಪಡ್ತಾ ಇದ್ದಾರೆ ಅಂತ. ಹಾಗಾಗಿ ಪಶ್ಯಂತೋಪಿನ ಪಶ್ಯಂತಿ ಅಂತ ಹೇಳ್ತಾರಲ್ಲ, ನೋಡ್ತಾ ಇದ್ರೂ ನೋಡ್ತಿರೋಲ್ಲ ಅಂತ. ನಾವು ಗಾಳಿಯ ಮೇಲೆ ಬದುಕಿದ್ದೀವಿ ಅನ್ನೋದು ಉಸಿರು ಕಟ್ಟಿದಾಗಲೇ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗೋಲ್ಲ. ಅದೇ ರೀತಿ ರಸದ ಮೇಲೆಯೇ ನಾವು ಬದುಕ್ತಾ ಇರತಕ್ಕಂಥದ್ದು. ರಸವಿಲ್ಲದೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಆನಂದದ ಮೇಲೆಯೇ ಇರತಕ್ಕಂಥದ್ದು. ಕ ಪ್ರಾಣ್ಯಾತ್ ಕೋಬ ಅನ್ಯಾತ್ ಎ ದೇಶ ಆಕಾಶ ಆನಂದೋ ನಸ್ಯಾತ್ ಅಂತ ತೈತ್ತರಿಯ ಹೇಳಿದಂತೆ ರಸದ ನೆಲೆಯಾದ ಆನಂದದ ಮೇಲೆಯೇ ನಮ್ಮ ಬದುಕಿರೋದು. ಆದರೆ ಅದನ್ನು ಗಮನಿಸೋಲ್ಲ. ಅತಿ ಪರಿಚಯಾದ ಅವಜ್ಞ ತುಂಬ ಸುಲಭವಾಗಿ ದಕ್ಕುವ ಕಾರಣ ಅದರ ಬಗೆಗೆ ಉಪೇಕ್ಷೆ. ಆ ಪುರಾಣದಲ್ಲಿಯೋ, ರಾಮಾಯಣದಲ್ಲಿಯೋ, ಮಹಾಭಾರತದಲ್ಲಿಯೋ, ಇತಿಹಾಸಗಳಲ್ಲಿಯೋ ನಮಗೆ ಇಷ್ಟವಾಗಿರೋದು ಮಾನವ ಜೀವ ಸ್ವಭಾವ ದರ್ಶನವೇ. ಆದರೆ ನಾವು ಅದರ ಆಧಿದೈವಿಕವಾದದ್ದು, ಸೂಪರ್ ನ್ಯಾಚುರಲ್ ಆದದ್ದನ್ನು ಕಾಣ್ತಾ ಇದ್ದೀವಿ. ಅದರಿಂದಾಗಿ ನಮಗೆ ಸಮಾಧಾನ ಸಿಗ್ತಾ ಇದೆ ಅಂತ ಅಂದುಕೊಂಡಿದ್ದೀವಿ. ಹಾಗಾಗಿ ನಮಗೆ ಅದು ಕೊಡುವ ಆನಂದವನ್ನು ಕೊಡ್ತಾ ಇದೆಯಾದರೂ ಇನ್ಯಾವುದೋ ಮೂಲದಿಂದ ಬರ್ತಾ ಇದೆ ಅಂತ ನಾವು ಭಾವಿಸ್ಕೊಂಡು ಬಿಡ್ತೀವಿ ಅಷ್ಟೇ. ಅದು ಅಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯ. ಏನು ಮಾಡೋಣ, ಲೋಕದಲ್ಲಿ ಇರುವುದು ಹಾಗೆ. ಆ ಲೋಕಸತ್ಯವನ್ನು ಒಪ್ಪಿಕೊಂಡು ನಮ್ಮ ಕೆಲಸವನ್ನು ನಾವು ನಡೆಸಬೇಕಾಗುತ್ತದೆ. ಆ ದೃಷ್ಟಿಯಿಂದಲೇ ನಮ್ಮಲ್ಲಿ ತತ್ವವೇತ್ತರು, ವೇದಾಂತ ಪ್ರವಚನಕಾರರು, ಆ ಬಗೆಯ ಬರವಣಿಗೆಯನ್ನು ಮಾಡೋರು, ಇವರಿಗೆ ಸಿಗುವಷ್ಟು ಗೌರವ ಪಾಪ ಶುದ್ಧ ಕಲಾವಿದರಿಗೆ ಸಿಗೋಲ್ಲ. ಆದರೆ ಅವರಿಗೆ ಸಿಗದೇ ಇರುವಷ್ಟು ಪ್ರೀತಿ ಶುದ್ಧ ಕಲೆಗಾರರಿಗೆ ಸಿಗುತ್ತದೆ. ಒಬ್ಬ ನಟನಿಗೋ ಗಾಯಕನಿಗೋ ಎಷ್ಟು ಭಾವಾವೇಶದಿಂದ ನಡ್ಕೊಳ್ತಾರೆ, ಆ ಮಟ್ಟದ ಭಾವಾವೇಶದ, ಆ ಮಟ್ಟದ ಪ್ರೀತಿಯಿಂದ, ಆ ಮಟ್ಟದ ಸಲುಗೆಯಿಂದ, ಆ ಮಟ್ಟದ ಆರ್ದ್ರತೆಯಿಂದ ಒಬ್ಬ ಸ್ವಾಮೀಜಿ ಬಗ್ಗೆನೋ ಒಬ್ಬ ವಿದ್ವಾಂಸನ ಬಗ್ಗೆನೋ ನಡ್ಕೊಳ್ಳೋದಿಲ್ಲ. ಅಲ್ಲಿಯೇ ಗೊತ್ತಾಗುತ್ತದೆ. ಅಷ್ಟಾಗಿಯೂ ನಮ್ಮ ಜನ ಈ ಸೋಕಾಲ್ಡ್ ಅಲೌಕಿಕಕ್ಕೆ ಮರಳಾಗಿದ್ದಾರೆ. ಅದು ಇರಲಿ ಹಾಗೆ. ನಾಟ್ಯಶಾಸ್ತ್ರಕ್ಕೆ ಬರುವುದಾದರೆ, ನಾಟ್ಯಶಾಸ್ತ್ರದ ಭಾವಾಧ್ಯಾಯವನ್ನು ಮತ್ತು ರಸಾಧ್ಯಾಯದಲ್ಲಿ ರಸಸೂತ್ರದ ವಿವರಣೆಯನ್ನು, ತತ್ಪೂರ್ವದಲ್ಲಿ ನಾಟ್ಯೋತ್ಪತ್ತಿ, ನಾಟ್ಯಶಾಸ್ತ್ರ ಹೇಗೆ ಜಗತ್ತಿನಲ್ಲಿ ಸೃಷ್ಟವಾಯಿತು, ಬ್ರಹ್ಮ ಯಾವ ರೀತಿಯಾಗಿ ಅದನ್ನು ಚತುರ್ವೇದಗಳಿಂದ ಸಂಗ್ರಹ ಮಾಡಿಕೊಟ್ಟ ಅನ್ನುವ ಎಲ್ಲ ವಿವರಗಳನ್ನು ನಾವು ನೋಡಿದ್ವಿ. ಮತ್ತು ಅನುಭಾವ ವಿಭಾವಗಳ ವಿವರಗಳನ್ನು ಕೂಡ ನೋಡಿದ್ವಿ. ವಿಸ್ತೃತವಾಗಿಯೇ 5 ದಿವಸಗಳಲ್ಲಿ ಇವುಗಳನ್ನೆಲ್ಲ ಗಮನಿಸಿದ್ದಾಗಿತ್ತು. ಹಾಗೆಯೇ ಶೃಂಗಾರ ರಸವನ್ನು ಕುರಿತು ಮೊದಲಿಗೆ ಆರಂಭ ಮಾಡಿದ್ದಾಗಿತ್ತು. ಇನ್ನು ಮುಂದಿನ ಭಾಗ ಹಾಸ್ಯರಸಕ್ಕೆ ಸಂಬಂಧಪಟ್ಟದ್ದು. ಅದನ್ನು ನಾವು ಗಮನಿಸಿಕೊಳ್ಳೋಣ. ಭಾವ ಮತ್ತು ರಸಕ್ಕೆ ಎಷ್ಟೋ ವಿವರಗಳು ಒಂದೇ ಆಗ್ತಾ ಬರುತ್ತದೆ. ಅದರಿಂದಾಗಿ ನಾವು ಪುನರುಕ್ತಿ ಅಂತ ಭಾವಿಸಬಾರದು. ಕೆಲವು ವೈಚಿತ್ರ್ಯಗಳು, ಕೆಲವು ವಿಶೇಷ ವಿಚಾರಗಳು ಇದ್ದೇ ಇರುತ್ತವೆ. ಅಥ ಹಾಸ್ಯೋ ನಾಮ ಹಾಸಸ್ಥಾಯಿ ಭಾವಾತ್ಮಕ ಸಚ ವಿಕೃತಪರ ವೇಷ ಅಲಂಕಾರ ಧಾರ್ಷ್ಟ್ಯ ಲೌಲ್ಯ ಕುಹಕ ಅಸತ್ಪ್ರಲಾಪ ವ್ಯಂಗ್ಯ ದರ್ಶನ ದೋಷ ಉದಾಹರಣಾದಿಭಿ ವಿಭಾವೈ ಉತ್ಪದ್ಯತೆ ಅಂತ. ವಿಭಾವ ಯಾವುದು ಹಾಸ್ಯವನ್ನು ಟ್ರಿಗರ್ ಮಾಡುತ್ತದೆ ಅಂತ ಅನ್ನೋದನ್ನು ಹೇಳ್ತಾನೆ. ಅಂದರೆ ಯಾವುದರಿಂದಾಗಿ ಅದು ಹುಟ್ಟುತ್ತದೆ, ಯಾವುದರ ಸುತ್ತಮುತ್ತಲೂ ಅದು ಬೆಳೀತಾ ಬರುತ್ತದೆ. ವಿಭಾವ ಅಂತಂದರೆ 2 ಬಗೆಯಲ್ಲಿರುತ್ತದೆ. ಒಂದು ಆಲಂಬನ, ಪ್ರೈಮಾರ್ಡಿಯಲ್ ಅಂತ ಕರೀಬಹುದು. ಇನ್ನೊಂದು ಉದ್ದೀಪನ ಅಂತನಬಹುದು. ಹೀಗೆ 2 ಬಗೆಯಲ್ಲಿ ಇರುತ್ತದೆ. ಆಲಂಬನ ಯಾವುದು ಅಂತಂದರೆ ಅದು ಬಗೆಯಲ್ಲಿದೆ. ವೇಷ, ಭಾಷೆ, ವರ್ತನೆ ಇವುಗಳಲ್ಲೆಲ್ಲ ಇರತಕ್ಕಂಥ ವಿಕಟತೆಯಿಂದ ಬರುತ್ತದೆ ಅಂತ ಹೇಳ್ತಾನೆ. ಅಂದರೆ ಯಾವುದನ್ನು ಗೇಲಿ ಮಾಡಬಹುದು, ಯಾವುದನ್ನು ವಿಕೃತಿ ಮಾಡಬಹುದು. ಆ ಅರ್ಥದಲ್ಲಿಯೇ ಅಭಿನವಗುಪ್ತ ಅನೌಚಿತ್ಯವೇ ಹಾಸ್ಯದ ಮೂಲ ಅಂತ ಕೂಡ ಹೇಳಿರುವುದು ಬಹಳ ದೊಡ್ಡ ಮಾತು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಇದೆಲ್ಲದರಲ್ಲಿ ದೋಷ ದರ್ಶನ, ದೋಷವನ್ನು ತೋರಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ವಿಭಾವಗಳು ಅಂತ.
ತಸ್ಯ ಓಷ್ಠ ನಾಸ ಕಪೋಲ ಸ್ಪಂದನ ದೃಷ್ಟಿವ್ಯಾಕೋಶ ಕುಂಚನ ಸ್ವೇದ ಹಾಸ್ಯರಾಗ ಪಾರ್ಶ್ವಗ್ರಹಣಾದಿಭಿ ಅನುಭಾವೈ ಅಭಿನಯ ಪ್ರಯೋಕ್ತವ್ಯ ಅಂತ ಹೇಳಿ ಅದನ್ನು ನಾವು ತೋರ್ಪಡಿಸುವುದು ಹೇಗೆ? ಹಾಸ್ಯ ನಮ್ಮಲ್ಲಿ ಉಂಟಾಗಿದೆ ಅಂತನ್ನೋದನ್ನು ನಟ ತೋರಿಸಬೇಕು ಅಂತ. ಇದು ನಟ ನಿರ್ದೇಶಕವಾದದ್ದು. ಅಂದರೆ ಒಬ್ಬ ರಂಗಸ್ಥಳದಲ್ಲಿರ್ತಕ್ಕಂಥ ನರ್ತಕನೋ ನರ್ತಕಿಯೋ ನಟನೋ ನಟಿಯೋ ಹಾಸ್ಯವನ್ನು ತೋರ್ಪಡಿಸುವಲ್ಲಿ ಹೇಗೆ ತೋರ್ಪಡಿಸಬೇಕು ಅಂತ. ಅದು ಅಷ್ಟೇ ಅಲ್ಲದೆ ಒಬ್ಬ ಚಿತ್ರಕಾರನಿಗೆ, ಒಬ್ಬ ಶಿಲ್ಪ ಕೋವಿದನಿಗೆ ಕೂಡ ಪ್ರಯೋಜನಕ್ಕೆ ಬರಬೇಕು. ಆಮೇಲೆ ಒಬ್ಬ ಕವಿ ತನ್ನ ಪದ್ಯದಲ್ಲಿ ಕಣ್ಣಿಗೆ ಕಟ್ಟುವಂತೆ ಒಬ್ಬ ನಗುತ್ತಿದ್ದಾನೆ, ಒಬ್ಬಳು ನಗುತ್ತಾ ಇದ್ದಾಳೆ, ಒಬ್ಬ ವಿನೋದ ಮಾಡ್ತಾ ಇದ್ದಾನೆ ಅನ್ನೋದನ್ನು ತೋರ್ಪಡಿಸಬೇಕು ಅಂದರೆ ಇವುಗಳು ಬೇಕಾಗುತ್ತದೆ. ಅಂದರೆ ಇದು ಆಸ್ವಾದಕ್ಕೆ ಬೇಕಾದ ಸಾಮಗ್ರಿ ಅಂತಲ್ಲ, ಕಲಾವಿದನಿಗೆ ಬೇಕಾದ ಸಾಮಗ್ರಿ. ನಮ್ಮಲ್ಲಿ ಎಷ್ಟೋ ಬಾರಿ ಈ ಬಗೆಯ ಗ್ರಂಥಗಳಲ್ಲಿ ಕಲಾವಿದರಿಗೆ ಯಾವುದು ಬೇಕು, ಕಲಾ ರಸಿಕನಿಗೆ ಯಾವುದು ಬೇಕು ಅಂತ ಗೆರೆ ಎಳೆದಂತೆ ತೋರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಕೈ ಮೇಲೆ ಬೆರೆತುಕೊಂಡು ಬರ್ತಾ ಇರ್ತವೆ. ಅದು ಹಾಗಾಗುತ್ತದೆ ಕೂಡ. ಆದರೆ ಗಮನಿಸಿಕೊಂಡಾಗ ನಮಗೆ ತಿಳಿಯುತ್ತದೆ. ಯಾಕೆಂದರೆ ಹಾಸ್ಯದ ಬಗೆಗೆ ಹೇಳ್ತಾ ಇವನು ಏನೇನೋ ಹೇಳ್ತಾ ಇದ್ದಾನೆ, ನಮಗೆ ಯಾಕೆ ಬೇಕು ಇವೆಲ್ಲ ಅಂತಂದರೆ, ನೀವು ನಿಜವಾದ ರಸಿಕರಾಗಿದ್ದಲ್ಲಿ ಇಂಥ ವಿವರಗಳನ್ನು ಚೆನ್ನಾಗಿ ತೋರಿಸಿದಾಗ ಮೆಚ್ಚಿಕೊಳ್ಳಬಲ್ರಿ ಅಂತ. ಒಂದು ಶಿಲ್ಪದಲ್ಲಿ ಇಷ್ಟು ಕುಶಲತೆಯಿಂದ ಆ ನಗೆಯ ವಿಷಯಗಳನ್ನೆಲ್ಲ ತೋರ್ಪಡಿಸಬಲ್ಲ ಅಂದರೆ ಆ ಕವಿಯ, ಆ ಶಿಲ್ಪಿಯ ಕೌಶಲ ಎಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಆ ಕಾರಣದಿಂದ ಕೆನ್ನೆ ಅದರತಕ್ಕಂಥದ್ದು, ತುಟಿ ಅದರತಕ್ಕಂಥದ್ದು, ಮೂಗು ಅರಳುವಂಥದ್ದು, ಕಣ್ಣು ಕಿರಿದಾಗೋದು. ನಗುವಾಗ ನೋಡಿ ಕಣ್ಣು ಕಿರಿದಾಗುತ್ತೆ. ಅದು ಎಷ್ಟು ಒಳ್ಳೆಯ ಅಬ್ಸರ್ವೇಷನ್. ಭರತನಷ್ಟು ಅದ್ಭುತವಾದ ಪರಿಶೀಲನೆ ಮಾಡಿದ ವ್ಯಕ್ತಿ ಇನ್ನು ಜಗತ್ತಿನಲ್ಲಿ ಇಲ್ಲ ಅಂತ ಅನ್ನಬೇಕು. ಆಮೇಲೆ ಒಂದು ಸ್ವಲ್ಪ ಬೆವರು ಉಂಟಾಗುತ್ತೆ, ಮೈ ಕುಲುಕುತ್ತದೆ, ಮುಖ ಕೆಂಪಾಗುತ್ತೆ. ನಕ್ಕು ನಕ್ಕು ಕೆನ್ನೆ ಕೆಂಪಾಗಿ, ಮುಖ ಕೆಂಪಾಗಿ, ಕಿವಿ ಕೆಂಪಾಗತಕ್ಕಂಥದ್ದೆಲ್ಲ ನಾವು ನೋಡಿದ್ದೀವಿ. ಆಮೇಲೆ ಹೊಟ್ಟೆ ಹಿಡ್ಕೊಂಡು ನಗುವುದು, ತತ್ತರಿಸಿ ಹೋಗೋದು, ನಿರ್ಲಾರೆ ನಾನು ಎದ್ದು ಹೋಗ್ತೀನಿ, ನನ್ನ ಕೈನಲ್ಲಿ ನಗು ತಡೆಯೋಕ್ಕಾಗೋದಿಲ್ಲ, ಇನ್ನು ಉರುಳಿ ಬೀಳ್ತೀನಿ ಅಂತ. ನಕ್ಕು ನಕ್ಕು ಸುಸ್ತಾದರು, ನಕ್ಕು ನಕ್ಕು ಬಿದ್ದರು, ಬಿದ್ದು ಬಿದ್ದು ನಕ್ಕರು ಅಂತೆಲ್ಲ ಲೋಕಭಾಷೆಯಲ್ಲಿ ನಾವು ಕೇಳುವಂಥದ್ದು ಇದೆಯಲ್ಲ, ಅದು ಈ ಥರದ್ದೆಲ್ಲ ಆಗುತ್ತದೆ. ಅದನ್ನಷ್ಟು ಗಮನಿಸಿಕೊಂಡು ಹೇಳ್ತಾನೆ. ಅಂದರೆ ನಾವು ನೋಡ್ಕೊಳ್ಬಹುದು, ಇವತ್ತು ನರ್ತಕರಾಗಲಿ ನಟರಾಗಲಿ ಇದನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಅಂತ. ಒಬ್ಬ ಕವಿ ತನ್ನ ಪದ್ಯದಲ್ಲಿ ಇವನ್ನೆಲ್ಲ ಯಾವ ರೀತಿಯಾಗಿ ಬರೆದಿದ್ದಾನೆ, ಹೇಗೆ? ಯಾಕೆಂದರೆ ಕಲೆಗೂ ನಿತ್ಯ ಜೀವನಕ್ಕೂ ಇರುವ ಒಂದು ದೊಡ್ಡ ವ್ಯತ್ಯಾಸ ಅಂತಂದರೆ, ನಿತ್ಯ ಜೀವನದಲ್ಲಿ ಬಂದ ವಿವರಗಳನ್ನು ಕಲೆ ತುಂಬ ಚೆನ್ನಾಗಿ ದಾಖಲೆ ಮಾಡುತ್ತದೆ. ಆದರೆ ನಿತ್ಯ ಜೀವನದಲ್ಲಿ ನಾವು ಪ್ರಯೋಜನ ಕೃಪಣರು. ಎಂಡ್ ಪ್ರಾಡಕ್ಟ್ ನಮಗೆ ಬಹಳ ಬೇಕು. ರಿಸಲ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಆ ಪ್ರೋಸೆಸ್ ಕಡೆಗೆ, ಪ್ರಕ್ರಿಯೆ ಕಡೆಗೆ ಗಮನ ಇರೋದಿಲ್ಲ. ಅದನ್ನೆಲ್ಲ ಇಲ್ಲಿ ನೋಡ್ಕೋಬೇಕು. ಮತ್ತು ಇನ್ನು ವ್ಯಭಿಚಾರಿ ಭಾವಗಳು ಯಾವುದು ಅಂತ 33 ವ್ಯಭಿಚಾರಿ ಭಾವಗಳು ಭರತ ಹೇಳಿದನಲ್ಲ. ಆಲಸ್ಯ, ಅವಹಿತ, ತಂದ್ರ, ನಿದ್ರ, ಸ್ವಪ್ನ, ಪ್ರಬೋಧ, ಅಸೂಯ, ಈ ಥರದ್ದೆಲ್ಲ ಅಂತಾನೆ. ಇನ್ನೂ ಹೆಚ್ಚು ಬರಬಹುದು, ಇಲ್ಲಿ ಕೆಲವು ಹೋಗಲೂಬಹುದು. ಅದು ಕೇವಲ ಡೈರೆಕ್ಷನಲ್ ಅಷ್ಟೇ, ದಿಗ್ದರ್ಶಕವಾಗಿ ಪಾಯಿಂಟರ್ಸ್ ಆಗಿ ಕೊಟ್ಟಿರುವಂಥದ್ದು. ಎಷ್ಟೋ ಬಾರಿ ಶಾಸ್ತ್ರ ಪ್ರತಿಯೊಂದು ಅಂಶವನ್ನೂ ಕೊಡೋದಕ್ಕೆ ಆಗೋಲ್ಲ. ಕೊಡೋಕ್ಕೆ ಹೋದರೆ ಅದೊಂದು ದೊಡ್ಡ ವಿಶ್ವಕೋಶ ಆಗುತ್ತದೆ. ಮತ್ತು ಅದು ಒಂದು ಹ್ಯಾಂಡಿ ಮ್ಯಾನ್ಯುಯಲ್ ಅಂತೀವಲ್ಲ, ಆ ರೀತಿಯ ಕೈಪಿಡಿಯ ಲಕ್ಷಣ ಅದಕ್ಕೆ ಬರೋಲ್ಲ. ದಿಗ್ದರ್ಶಕವಾಗಿ ಹೇಳ್ತಾನೆ. ಇವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಅವರು ನಿದ್ರೆಯನ್ನೋ, ಆಲಸ್ಯ ಸೋಮಾರಿತನವನ್ನೋ, ಎಚ್ಚರವನ್ನೋ, ಮತ್ತೊಂದನ್ನೋ ಇಲ್ಲಿ ನೋಡಿ. ಆ ಎಚ್ಚರ ಅಂದಾಗ ಎಚ್ಚರದಲ್ಲಿ ಆಕಳಿಸುವಂಥದ್ದುಂಟು, ಮೈಕೈ ಮುರಿಯುವಂಥದ್ದುಂಟು. ಅವೆಲ್ಲ ಇಲ್ಲದೆ ಎಚ್ಚರವನ್ನು ತೋರ್ಸೋಕ್ಕಾಗೋಲ್ಲ. ಅಲ್ಲಿ ಅಂಗವಿಕಾರ ಆಗುತ್ತದೆ. ಅಂಗವಿಕಾರ ಆದಷ್ಟು ನಗೆಗೇಡು. ಇಲ್ಲಿ ನಾವು ಗಮನಿಸಬೇಕಾದದ್ದು ಅಷ್ಟು ಸೂಕ್ಷ್ಮತೆಯಿಂದ ಅವನು ಇದನ್ನು ಕಂಡುಕೊಂಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಅತ್ರ ಆನುವಂಶೀಯೇ ಆರ್ಯೇ ಭವತಃ ಅಂತ ಪಾರಂಪರಿಕವಾಗಿ ಬಂದ ಶ್ಲೋಕಗಳು, ಪದ್ಯ ರೂಪದ ಒಂದು ನೆಮೋನಿಕ್ ವರ್ಸಸ್ ಅಂತಾರಲ್ಲ, ಆ ರೀತಿಯಾದನ್ನು ಕೊಡ್ತಾನೆ. ಆರ್ಯ ಛಂದಸ್ಸಿನವು, ಕೆಲವೊಮ್ಮೆ ಅನುಷ್ಠುಪ್ ಛಂದಸ್ಸಿನಲ್ಲೂ ಇವೆ. ಭರತನಿಗಿಂತ ಮುಂಚೆ ಒಂದು ದೊಡ್ಡ ಪರಂಪರೆ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ನಾನು ಹಿಂದೆ ಕೂಡ ಭರತನ ಬಗೆಗೆ ಹೇಳುವಾಗ ತಿಳಿಸಿದ್ದೆ. ಅಂದರೆ ನಮಗೀಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಿಕ್ಕಿರುವ ಗ್ರಂಥಗಳು ಎಷ್ಟೋ ಆ ಒಂದು ಕ್ಷೇತ್ರದಲ್ಲಿ, ಆ ಜ್ಞಾನ ಶಾಖೆಯಲ್ಲಿ ಮೊದಲನೇವಲ್ಲ. ಅವುಗಳ ಒಳಗೆ ಇರುವಂಥ ಉಲ್ಲೇಖಗಳು ಸಿಕ್ಕರೂ ಸಿಗದೇ ಇದ್ದರೂ ನಾವು ಅವುಗಳ ಸ್ಟ್ರಕ್ಚರ್ ನೋಡಿದ್ರೇ ಹೇಳ್ಬೋದು, ಇಷ್ಟು ವ್ಯವಸ್ಥಿತವಾಗಿ ಬಂದಿರಬೇಕು ಅಂದರೆ ಇದಕ್ಕೆ ಹಿಂದೆ ಒಂದು ದೊಡ್ಡ ಪರಂಪರೆ ಇರಬೇಕು ಅಂತ. ಏನಿಲ್ಲ, ಒಬ್ಬ ವ್ಯಕ್ತಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಲೋಕದಲ್ಲಿ
ಅವನ ಹಿಂದೆ ಒಂದು ನಾಗರಿಕತೆ ದುಡಿದಿದೆ ಅಂತ ಗೊತ್ತಾಗುತ್ತೆ. ಅವನು ಹುಟ್ಟ ಬಟ್ಟೆ ನೋಡಿದ್ರೆ ಅಲ್ಲಿವರೆಗೂ ಟೆಕ್ಸ್ಟೈಲ್ ಇಂಡಸ್ಟ್ರಿಯಾಗಿ ಬೆಳೆದಿದೆಯಲ್ಲ, ನಾರು ತೊಗಟೆ ಎಲೆ ಅಲ್ಲಿಂದ ಮೊದಲುಗೊಂಡು ಇಲ್ಲಿವರೆಗೂ ನೇಯ್ಗೆಯವರೆಗೂ ಬಂದಿದೆ ಅಂತ ಅಂದ್ಕೋಬಹುದು. ಅವನೊಂದು ಒಡವೆ ಹಾಕ್ಕೊಂಡಿದ್ದಾನೆ ಅಂದರೆ ಮೈನಿಂಗ್ ಇಂಡಸ್ಟ್ರಿಯಿಂದ ಮೊದಲುಗೊಂಡು ಫಿಲಿಗ್ರಿ ವರ್ಕ್ವರೆಗೂ ಎಲ್ಲ ಬೆಳಕೊಂಡು ಬಂದಿದೆ ಅಂತ ಗೊತ್ತಾಗುತ್ತದೆ. ಒಬ್ಬಾಕೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದಾಳೆ ಅಂದರೆ ಕಾಸ್ಮೆಟಿಕ್ಸ್ ಯಾವವರೆಗೂ ಬೆಳೆದಿದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಹೀಗೆ ನಾವು ಕಾಣ್ತಾ ಹೋಗ್ಬೋದು. ಕೇವಲ ಒಂದು ಸಣ್ಣ ಪುಟ್ಟ ವಿವರಗಳಿಂದಲೇ ನಮಗೆ ಗೊತ್ತಾಗುತ್ತದೆ. ಯಾರೋ ಒಬ್ಬರು ಒಂದು ಅಡುಗೆಯಲ್ಲಿ ಯಾವ ಪದಾರ್ಥ ಬಳಸಿದ್ದಾರೆ ಅನ್ನೋದ್ರ ಮೇಲೆ ನಾವು ಅವರ ಸ್ಥಾನಮಾನಗಳನ್ನು, ಅವರ ಆರ್ಥಿಕ ಸೌಕರ್ಯ ಅಸೌಕರ್ಯಗಳನ್ನು ಎಲ್ಲವನ್ನೂ ಊಹೆ ಮಾಡಿಕೊಳ್ಬಹುದು. ಏನೂ ಕಷ್ಟವಿಲ್ಲ, ನೋಡ್ತಾ ಇದ್ದಂತೆಯೇ ಎಲ್ಲ ಗೊತ್ತಾಗುತ್ತದೆ. ಹಾಗೆ ಈ ಗ್ರಂಥ ಇಷ್ಟು ವ್ಯವಸ್ಥಿತವಾಗಿ ಸಪ್ರಮಾಣವಾಗಿ ಬೆಳೆದಿದೆ ಅಂತ ಗೊತ್ತಾದಾಗಲೇ ದೊಡ್ಡ ಪರಂಪರೆ ಇದೆ ಅಂತ ಅವನು ನೇರವಾಗಿಯೇ ಹೇಳ್ತಾನೆ. ಇಲ್ಲಿಂದ ಮೊದಲು ಬಂದಿದೆ ಅಂತ. ಯಾತಕ್ಕೆ ಅಂದರೆ ನಮ್ಮಲ್ಲಿ ಕೆಲವರು ಭರತ ಮುನಿಯೇ ಮೊದಲನೇವನು, ತತ್ಪೂರ್ವದಲ್ಲಿ ಏನೂ ಇರಲಿಲ್ಲ, ಢಣ್ ಅಂತ ಬ್ರಹ್ಮ ಕೊಟ್ಟುಬಿಟ್ಟ ಅಂತ ಪೌರಾಣಿಕ ಸಿನಿಮಾದಲ್ಲಿ ಅಭಯಹಸ್ತ ಕೊಡ್ತಾ ಇದ್ದಂತೆ 4 ವೇದಗಳು ಬಂದು ತಾವೇ ಅದೊಂದು ಕಾನ್ಫ್ಲುಯೆನ್ಸ್ ಆಗಿ ಬರ್ತಕ್ಕಂಥದ್ದು. ಅದು ಅದ್ಭುತವಾದ ಪ್ರತೀಕ. ಇಟ್ಸ್ ಎ ವಂಡರ್ಫುಲ್ ಮೆಟಫಾರ್. ಆದರೆ ತತ್ಪೂರ್ವದಲ್ಲಿ ಇತ್ತು, ಅದು ಭರತನಿಗೇನು ಕುಂದಾಗೋಲ್ಲ. ಇದನ್ನು ನಾವು ಕಾಣಬೇಕು. ಅದೇ ಕೆಲವರು ಏನು ಮಾಡ್ತಾರೆ, ಭರತ ಮೊದಲನೇವನಲ್ಲ ಅಂತ ಹೇಳುವ ಆ ವಿಷಯದ ಮೇಲೇ ಅವಧಾರಣೆ, ಎಂಫಸಿಸ್ ಜಾಸ್ತಿಯಾಗಿ, ನಿಮಗೆ ಭರತ ಏನೋ ಆದ್ಯ ಪ್ರವರ್ತಕ ಅಲ್ಲ, ಋಷಿ ಅಲ್ಲ, ಏನೂ ಅಲ್ಲ, ಈಸ್ ನಥಿಂಗ್ ಬಟ್ ಎ ಕಂಪೈಲರ್, ಬರೀ ಸಂಗ್ರಹ ಮಾಡಿಕೊಟ್ಟವನಷ್ಟೇನೆ, ಇನ್ನೇನು ಅಲ್ಲ ಅನ್ನುವಂತೆ ಗೇಲಿ ಮಾಡ್ತಾರೆ. ಈ ವೆಸ್ಟರ್ನ್ ರಿಸರ್ಚ್ನ ಅಪ್ರೋಚ್ನಲ್ಲಿ ಐಕೋನೋಕ್ಲಾಸಿಸಮ್ ಅಂತೀವಲ್ಲ, ವಿಗ್ರಹ ಭಂಜನೆ ತುಂಬ ಕಾಣಿಸುತ್ತದೆ. ಹಾಗಾಗಬೇಕಾಗಿಲ್ಲ. ಈ ಗ್ರಂಥ ಅನೇಕ ಪಾರಂಪರಿಕವಾದ ಜ್ಞಾನದ ಪುಣ್ಯ ಫಲವಾಗಿ ಬಂದಿದೆ ಅನ್ನೋದು ಹೇಳುವಾಗಲೇ ಒಬ್ಬ ಮಹರ್ಷಿ ಇದ್ದಾನೆ ಅದರ ಹಿಂದೆ ಅಂತಂದರೆ ಯಾವ ತಪ್ಪೂ ಇಲ್ಲ. ಇಂಥ ಜ್ಞಾನವನ್ನು ಸಂಗ್ರಹ ಮಾಡಿಕೊಡೋದು, ಅದನ್ನು ವಿಸ್ತರಣೆ ಮಾಡಿಕೊಡೋದು ಋಷಿತ್ವವೇ, ಮತ್ಯಾವುದೂ ಅಲ್ಲ. ಅದನ್ನು ನಾವು ನೋಡಿಕೊಳ್ಳಬಹುದು. ವಿಪರೀತ ಅಲಂಕಾರೈ ವಿಕತಾಚಾರಾಭಿಧಾನ ವೇಶೇಶ್ಚ ವಿಕೃತೈರಂಗವಿಕಾರೈ ಹಸತೀತಿ ರಸಃ ಸ್ಮೃತೋ ಹಾಸ್ಯ. ವಿಪರೀತ ಅಂದರೆ ಅಡ್ವರ್ಸ್ ಆಗಿರುವುದು ಅಂತ. ಕನ್ನಡದ ವಿಪರೀತವನ್ನು ಇಟ್ಕೊಳ್ಬೋದು. ಓವರ್ ಡೂಯಿಂಗ್, ಹೆಚ್ಚೆಚ್ಚಾಗಿ ಮಾಡಿದಾಗಲೂ ಆಗುತ್ತದೆ. ವಿಕೃತಾಚಾರ ಇತ್ಯಾದಿಗಳಿಂದೆಲ್ಲ ಬರುತ್ತದೆ. ವಿಕೃತಾಚಾರೈರ್ವಾಕ್ಯೈ ಅಂಗವಿಹಾರೈಶ್ಚ ವಿಕೃತವೇಷೈಶ್ಚ ಹಾಸಯತಿ ಜನಂ ಯಸ್ಮಾತ್ ತಸ್ಮಾತ್ ಜ್ಞೇಯೋ ರಸೋ ಹಾಸ್ಯ. ಇಲ್ಲಿ 2 ಬಗೆಯ ನಿರ್ವಚನ ಕೊಡ್ತಾನೆ ಭರತ ಹಾಸ್ಯಕ್ಕೆ. ಅಂದರೆ ಪಾರಂಪರಿಕ ಶ್ಲೋಕಗಳಲ್ಲಿ ಇದೆ, ಆರ್ಯಗಳಲ್ಲಿ ಇವೆ. ಹಸತೀತಿ ಹಾಸ್ಯಂ, ಹಾಸಯತೀತಿ ಹಾಸ್ಯಂ ಅಂತ. ಲಾವ್ಸ್ ಅಂಡ್ ಮೇಕ್ಸ್ ಅದರ್ಸ್ ಲಾಫ್. ನಗುವುದು, ನಗಿಸುವುದು ಎರಡೂ ದೊಡ್ಡದೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಇದು 2 ಬಗೆಯ ನಿರ್ವಚನ. ಅಲ್ಲೇ ಭರತ ಆತ್ಮಸ್ಥ ಪರಸ್ಥ ಅಂತಕ್ಕಂಥದ್ದನ್ನು ಸೂಚನೆ ಮಾಡ್ತಾ ಇದ್ದಾನೆ. ತಾನು ನಗುವುದು ಆತ್ಮಸ್ಥವಾದರೆ ಇನ್ನೊಬ್ಬರನ್ನ ನಗಿಸ್ತಕ್ಕಂಥದ್ದು, ಅಂದರೆ ಇನ್ನೊಬ್ಬರು ನೋಡಿ ನಗತಕ್ಕಂಥದ್ದು ಅದು ಪರಸ್ಥ ಅಂತ. ನಾನು ಅದನ್ನು ಸ್ವಲ್ಪ ಬೇರೆ ದೃಷ್ಟಿಯಿಂದ ವ್ಯಾಖ್ಯಾನ ಮಾಡಿದ್ದೀನಿ, ಅದನ್ನು ಹೇಳಿದ್ದೆ ಅನಿಸುತ್ತೆ. ತನ್ನನ್ನೇ ನಗೆಗೆ ವಸ್ತು ಮಾಡಿಕೊಳ್ಳೋದು ಆತ್ಮಸ್ಥ ಅಂತ, ಮತ್ತೊಂದನ್ನು ನೋಡಿ ನಗೋದು ಪರಸ್ಥ ಅಂತ. ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಆಮೇಲೆ ಸ್ತ್ರೀನೀಚ ಪ್ರಕೃತಾವೇಶ ಭೂಯಿಷ್ಟಂ ದರ್ಶ್ಯತೆ ರಸಃ ಷಡ್ಭೇದಾಶ್ಚಾಸ್ಯ ವಿಜ್ಞೇಯಾ ಸ್ಥಾಂಚ ವಕ್ಷ್ಯಾಮ್ಯಹಂ ಅಂತ. ಇದು ನೀಚ ಪ್ರಕೃತಿಯಲ್ಲಿ ಇರ್ತದೆ ಅಂತ. ಇದನ್ನು ತುಂಬ ದೊಡ್ಡ ಚರ್ಚೆ ಮಾಡಿಕೊಂಡಿದ್ದಾರೆ. ಎಲ್ಲಿವರೆಗೆ ಅಂತಂದರೆ, ನಮ್ಮ ಪರಂಪರೆಯಲ್ಲಿ ಒಂದಷ್ಟು ಅನರ್ಥಗಳು ಇವೆ. ಆದರೆ ಆ ಅನರ್ಥಗಳನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಹಾಕ್ಬಿಟ್ಟು ಅದೊಂದೇ ಇರೋದು, ಮಿಕ್ಕಿದ್ದು ಯಾವುದೂ ಇಲ್ಲ ಅಂತ ನೋಡಬೇಕಾಗಿಲ್ಲ. ಡಾಕ್ಟರ್ ಸುಮಿತ್ರಾಬಾಯಿಯವರು ಭರತನ ನಾಟ್ಯಶಾಸ್ತ್ರದಲ್ಲಿ ಮಹಿಳೆ ಅಂತನ್ನುವ ವಸ್ತುವನ್ನು ಇಟ್ಟುಕೊಂಡು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಬರೆಯುವಾಗಲೂ ನನ್ನ ಹತ್ರಕ್ಕೆ ಬಂದು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿಕೊಂಡು ಹೋದರು. ಅಲ್ಲಿ ಅವರು ದೊಡ್ಡ ಒಳ್ಳೆಯ ಸಂಶೋಧನೆಯನ್ನೇ ಮಾಡಿದ್ದಾರೆ. ಆದರೆ ಆ ಸಂಶೋಧನೆ ಮಾಡುವಲ್ಲಿ ಆ ಸ್ತ್ರೀವಾದಿತ್ವ ಅನ್ನೋದು ಮತ್ತೆ ಮತ್ತೆ ಬಂದು ರಣಹದ್ದಿನಂತೆ ಕುಗ್ತಾನೇ ಇರುತ್ತೆ. ಅದು ಎಂಥ ಮಹತ್ತರವಾದ ಗ್ರಂಥ, ಅದರಿಂದ ನಮ್ಮ ದೇಶಕ್ಕೆ ಉಂಟಾದ ಪ್ರಯೋಜನ ಏನು, ಸಮಗ್ರವಾದ ಕಲಾಕ್ಷೇತ್ರಕ್ಕೆ ಉಂಟಾದ ಪ್ರಯೋಜನ ಏನು ಅನ್ನೋದು ಒಂದು ಪುಟದಷ್ಟಾದರೂ ವಿವರಣೆ ಕೊಟ್ಟಿದ್ದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ಅದು ಇಲ್ಲದೆ ಕೊಡೋದಕ್ಕೆ ಹೋದಾಗ ಬಹಳ ಕಷ್ಟವಾಗುತ್ತೆ. ಅದು ಆ ಮಟ್ಟದ ಸಂಕುಚಿತ ಬುದ್ಧಿ ಅಷ್ಟೇ ಅಲ್ಲಿಗೆ ಅದೇ ಬರ್ತದೆ, ಇನ್ನೇನಲ್ಲ. ಅದು ಮಾಡುವುದರೊಳಗೆ ಯಾವ ದೊಡ್ಡ ಪ್ರಯೋಜನವೂ ಇಲ್ಲ. ತಮ್ಮ ಅಹಂಕಾರವನ್ನು ತೃಪ್ತಿಪಡಿಸ್ಕೊಂಡಂತೆ ಆಗ್ತಾ ಹೋಗುತ್ತದೆ. ತಮ್ಮ ಲಿಂಗವನ್ನಾಗಲಿ, ಜಾತಿಯನ್ನಾಗಲಿ, ಮತವನ್ನಾಗಲಿ, ದೇಶವನ್ನಾಗಲಿ ಮೀರದೆ ಸಂತೋಷ ಸಿಗೋಲ್ಲ.
ಅದರೊಳಗೆ ಇದ್ದರೆ ಸಂಕಟವೇ ಹೆಚ್ಚು. ಸಂಕಟವೇ ಸ್ವಭಾವ ಅಂತಂದುಕೊಂಡ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಮ್ಮಲ್ಲಿ ಮಹಿಳೆಯನ್ನು ಅನಾದರಣೆ ಮಾಡಿದ್ದಾರೆ, ತಿವಿದಿದ್ದಾರೆ, ಹೀನಾಯ ಮಾಡಿದ್ದಾರೆ, ಉಪೇಕ್ಷೆ ಮಾಡಿದ್ದಾರೆ. ಅದು ಒಂದು ಅಂಶ. ಆದರೆ ಚೆನ್ನಾಗೂ ಕಂಡಿದ್ದಾರೆ, ದೊಡ್ಡ ರೀತಿಯಲ್ಲಿ ನೋಡಿದ್ದಾರೆ, ಬಹಳ ಒಳ್ಳೆಯ ರೀತಿಯ ಪ್ರತಿಪಾದನೆಯೂ ಆಗಿದೆ ಅನ್ನೋದು ಅಷ್ಟೇ ಸತ್ಯ. ಇವು ಎರಡು ಮುಖಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಅದನ್ನು ಇಟ್ಕೊಳ್ಳದಿದ್ರೆ ತುಂಬ ಅನ್ಯಾಯ. ಇಲ್ಲಿ ಈ ಥರದ ಗ್ರಂಥಗಳಲ್ಲಿ ಬರುತ್ತದೆ. ನಾವು ಅದನ್ನು ವೈಟ್ ವಾಶ್ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ನೀಚ ಪ್ರಕೃತಿ ಅನ್ನೋದಕ್ಕೆ ಎರಡು ಬಗೆಯ ಅರ್ಥ ಇದೆ. ಏನಂತಂದರೆ, ಒಂದು ಕೆಳಗಿನದು ಅಂತ. ಕೆಳಗಿನದು ಅಂತಂದರೆ ಬೇಸಲ್ ಅಂತನ್ನೋದು ಒಂದು ಅರ್ಥ ಇದೆ, ಇನ್ಫೀರಿಯರ್ ಅಂತ ಒಂದು ಅರ್ಥ ಇದೆ. ಬೇಸಲ್ ಅನ್ನುವಲ್ಲಿ ಪ್ರಾಥಮಿಕವಾದದ್ದು ಅಂತಲೂ ಒಂದು ಅರ್ಥ ಇದೆ. ಈಗ ಲೋಯರ್ ಕ್ಲಾಸಸ್ ಇನ್ ಎಜುಕೇಷನ್ ಅಂತಂದರೆ ಪ್ರೈಮರಿ ಸ್ಕೂಲು, ನರ್ಸರಿ, ಕಿಂಡರ್ ಗಾರ್ಟನ್ ಅಂತಂದರೆ ಅದು ಹೀನವಾದದ್ದು ಅರ್ಥ ಇಲ್ಲ, ಅದು ಪ್ರಾಥಮಿಕವಾದದ್ದು ಅಂತ ಅರ್ಥ. ಕೆಳಗಿರುವ ಫೌಂಡೇಶನ್ ಹೀನ ಅಂತಂದರೆ, ನೀಚ ಅಂತಂದರೆ ಕೆಳಗೆ ಅಂತ ಅನ್ನೋದಷ್ಟೇ ಅರ್ಥ. ಅದಕ್ಕೆ ಬರೀ ಎಲಿವೇಶನಿನ ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದೀವಿ ಹೊರತು ಮತ್ತಾವುದೇ ನೈಚಾರ್ಥವನ್ನು ಅಂದರೆ ಹೈನ್ಯಾರ್ಥವನ್ನು ಬೋಧಿಸ್ತಾ ಇಲ್ಲ ಅಂತ. ಹಾಗಲ್ಲದೆ ಅದಕ್ಕೆ ಇನ್ನೂ ಒಂದು ಅರ್ಥವೂ ಇದೆ, ಕೀಳು, ತುಚ್ಛವಾದದ್ದು, ತಿರಸ್ಕಾರ್ಯವಾದದ್ದು ಅಂತ. ಈ ಎರಡೂ ರೀತಿಯಲ್ಲಿ ಬಳಕೆ ಮಾಡಿದ್ದಾರೆ. ಒಂದು ನಾವು ಗಮನಿಸಬೇಕಾದ್ದೇನೆಂದರೆ, ನಗು ಯಾರು ಜಾಸ್ತಿ ವ್ಯಕ್ತೀಕರಣ ಮಾಡ್ತಾರೆ, ಲಘುವಾಗಿರ್ತಕ್ಕಂಥವ್ರು, ಗಂಭೀರವಾಗಿರುವಂಥವರು, ಸಮಾಜದಲ್ಲಿ ಗೌರವ ಪಡೆಯಬೇಕು ಅನ್ನೋರು, ಸ್ಥಾನದಲ್ಲಿದ್ದವರು ತಮ್ಮ ಭಾವನೆಗಳನ್ನು ತೋರ್ಪಡಿಸೋಲ್ಲ. ನಗು ತುಂಬ ಸಹಜವಾದ ಭಾವನೆ, ಆ ಬ್ರಹ್ಮಕೀಟ ಪರ್ಯಂತ ಎಲ್ಲ ಕಡೆ ವ್ಯಾಪಕವಾದಂಥದ್ದು. ಆ ನಗು ನಾವು ನಕ್ಕಷ್ಟೂ ಕೂಡ ಅಗ್ಗವಾಗ್ತೀವಿ ಅಂತನೂ ಭಾವ ಸಮಾಜದಲ್ಲಿದೆ. ಕಲೆ ಸಮಾಜದಲ್ಲಿ ಇರ್ತಕ್ಕಂಥದ್ದನ್ನು ಮೊದಲು ಹೇಳಬೇಕು, ಆಮೇಲೆ ಸರಿಯೋ ತಪ್ಪೋ ಅದನ್ನು ತಿದ್ದಬೇಕೋ ಬಿಡಬೇಕೋ ಅದು ಬೇರೆ. ಮೊದಲು ಲೋಕವನ್ನು ತೋರಿಸ್ಬೇಕು, ಅದನ್ನು ಬಹಳ ಮುಖ್ಯ. ಅದೇ ಅರ್ಥದಲ್ಲೇ ಲೋಕಾನುಕೀರ್ತನ ಅಂತನ್ನುವಂಥದ್ದನ್ನೇ ನಾಟ್ಯ ಅಂತ ಹೇಳಿದ್ದಾನೆ. ಅಂದರೆ ಲೋಕವನ್ನು ತೋರ್ಪಡಿಸಬೇಕು ಅಂದರೆ ಲೋಕದಲ್ಲಿ ಈ ಥರ ನಡ್ಕೋತಾರೆ, ಹೀಗಿದೆ. ನಮಗೆ ಗೊತ್ತಿದೆ, ಮೇಲಧಿಕಾರಿಗಳು ತುಂಬ ಚಕ್ಕಂದ ಆಡಿಕೊಂಡು ಲಲ್ಲೆ ಹೊಡೆಯುತ್ತಾ ಇದ್ದರೆ ಕೆಳಗಿನವರು, ಅವರ ಕೈ ಕೆಳಗಿನ ಅಧಿಕಾರಿಗಳು, ಕೈ ಕೆಳಗಿನ ಸಿಬ್ಬಂದಿ ಕೆಲಸಗಾರರಾಗ್ತಾರೆ, ಲಘುವಾಗಿ ನೋಡ್ಕೋತಾರೆ. ಬಹಳ ದೆ ಟೇಕ್ ದಿಮ್ ಫಾರ್ ಎ ರೈಡ್ ಅಂತಾರಲ್ಲ, ಹಾಗಾಗುತ್ತದೆ. ಅದಕ್ಕಾಗಿ ಸ್ಥಾನವಂತರು ಸಾಮಾನ್ಯವಾಗಿ ಬಿಂಕ ಬಿಗುಮಾನಗಳಿಂದ ಇರ್ತಾರೆ. ಅದು ಎಲ್ಲಿಯೂ ಕಾಣತಕ್ಕಂಥದ್ದು. ಕೆಲವೊಂದು ಹಂತಗಳಲ್ಲಾದರೂ ಅವರ ಬಿಗಿಯನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಮತ್ತು ಒಂದು ಮಟ್ಟದ ಅತಿಲೋಕತೆಯನ್ನು ಕಾಣಿಸದೆ ಎಲ್ಲಿಯೂ ಕೂಡ ಗೆಲುವೆ ಸಾಧ್ಯ ಇಲ್ಲ. ಅದು ಇವತ್ತಿನ ನರೇಂದ್ರ ಮೋದಿಯಿಂದ ನೋಡಬಹುದು. ನರೇಂದ್ರ ಮೋದಿ ಎಲ್ಲಾದರೂ ಕೇಕೆ ಹಾಕ್ಕೊಂಡು ಹೊಟ್ಟೆ ಹಿಡ್ಕೊಂಡು ನಗೋ ಥರ ಇರುವ ಸನ್ನಿವೇಶ ನಾವು ಕಂಡಿದ್ದೀವಾ? ಇಲ್ಲ. ಹಾಗೆ ಕಂಡ್ರೆ ಲೋಕದಲ್ಲಿ ಅವರ ಬಗ್ಗೆ ಇರತಕ್ಕಂಥ ಒಂದು ಸೂಪರ್ ನ್ಯಾಚುರಲ್ ಆದಂಥ ಪಿಕ್ಚರ್ ಉಳಿಯೋಲ್ಲ. ಹಾಗೆ ಎಲ್ಲರ ಜೊತೆಗೂ ನಕ್ಕು ಹಗರಾಗಿ ಲಘುವಾಗಿ ಬಾಳ್ತಾ ಇರತಕ್ಕಂಥವ್ರು ಸಾಮಾನ್ಯರು ಅಂತ ಅನಿಸ್ಕೊಳ್ತಾರೆ. ಅವರಲ್ಲಿ ಅಸಾಮಾನ್ಯರಿರ್ಬೋದು, DVG ಹಾಗಿದ್ದರು ಅಂತಂತಾರೆ. ಅರೆ, ಅವ್ರಿಗೂ ಕೂಡ ಒಂದು ಗಂಭೀರವಾದ, ಒಂದು ವ್ಯವಸ್ಥಿತವಾದ, ಒಂದು ಶಿಸ್ತಾದ ರೀತಿಯಲ್ಲಿ ಇರಬೇಕು ಅಂತಿತ್ತು. ಒಂದು ಉದಾಹರಣೆ ಹೇಳೋದಿದ್ರೆ, ಅವರ ಸುಪುತ್ರ ಡಾಕ್ಟರ್ BGL ಸ್ವಾಮಿಯವರು ಉಪನಿಷತ್ತುಗಳನ್ನು ಕುರಿತು ನೋಟ್ಸನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಮಂಚದ ಮೇಲೆ ಮಲಕ್ಕೊಂಡು, ಅಂಗಾತ ಮಲಕ್ಕೊಂಡು ಓದ್ಕೋತಾ ಇದ್ದರಂತೆ. DVG ನೋಡಿಬಿಟ್ಟು, ಅಯ್ಯೋ ಪಾಪಿ, ಹಾಗೆಲ್ಲ ಮಾಡ್ತಾರ, ಗಂಭೀರವಾಗಿ ಟೇಬಲ್ ಮೇಲೆ ಪುಸ್ತಕ ಇಟ್ಟು ಕುರ್ಜಿ ಮೇಲೆ ಕೂತ್ಕೊಂಡು ವೈನವಾಗಿ ನೋಟ್ಸ್ ಮಾಡಬೇಕು ಅಂತಂದ್ರಂತೆ. ಅಂದರೆ DVG ಥರದವರೇನೆ ಮಗನಿಗೆ ಇಷ್ಟು ಶಿಷ್ಟತೆಯನ್ನು ಉಪನಿಷತ್ತಿನ ಬಗ್ಗೆ ಪರಿಪಾಲಿಸಬೇಕು ಅಂತಂದರೆ ಅಂದರೆ ಒಂದೊಂದರೊಳಗೂ ಬರುತ್ತದೆ. ಹೀಗೆ ಕಂಡಾಗ ನಮಗೆ ತಿಳಿಯುತ್ತದೆ, ಲೋಕ ಸಾಮಾನ್ಯದಲ್ಲಿ ಕೆಲವರು ಅಂದರೆ ಪ್ರಯೋಜನವನ್ನು ದೊಡ್ಡದಾಗಿ ನೋಡ್ತಕ್ಕಂಥವರು ತಮ್ಮ ಭಾವಗಳನ್ನು ನಿಗೀರ್ಣ ಮಾಡ್ಕೋತಾರೆ, ವಿಡ್ರಾ ಮಾಡ್ಕೋತಾರೆ, ತೋರ್ಪಡಿಸೋದಿಲ್ಲ. ಅದು ಹಾಗೆ ಸ್ಟೋಯಿಕ್ ಫೇಸು, ಪೋಕರ್ ಫೇಸ್ ಅಂತೆಲ್ಲ ಕರೀತಾರಲ್ಲ, ಆ ಥರ ಆಗುತ್ತದೆ. ಹಾಗಲ್ಲದೆ ಇದ್ದವರು ನಗ್ತಾರೆ, ಅವರು ಸಾಮಾನ್ಯರು ಅಂತ ಆಗ್ತಾರೆ. ಅದು ಒಂದು ಅರ್ಥ ಲೋಕದಲ್ಲಿ ಇರತಕ್ಕಂಥದ್ದು. ಮತ್ತೊಂದು ಹೇಳ್ತಾ ಇರೋದು ಅದು ನೀಚ ಪ್ರಕೃತಿ ಅಂತ. ಅಂದರೆ ಸಾಮಾನ್ಯ ಮನುಷ್ಯರೇ ಎಲ್ಲ ಭಾವನೆಗಳನ್ನು ವ್ಯಕ್ತ ಮಾಡೋದು ಅಂತ ಅಲ್ಲಿಗೆ ತಾತ್ಪರ್ಯವಾಗುತ್ತೆ. ಎ ಕಾಮನ್ ಮ್ಯಾನ್, ಕಾಮನ್ ವುಮನ್ ಅಂತ, ಕಾಮನ್ ಅಂತ ಯಾರಿದ್ದಾರೆ, ಕಾಮನ್ ಪೀಪಲ್, ಅವರಿಗೆ ಸಹಜವಾಗಿ ಬರೋದು. ಯಾಕೆಂದರೆ ಅವರಿಗೆ ಇದನ್ನು ತೋರ್ಪಡಿಸಿದರೆ ನಷ್ಟ ಅನ್ನುವುದೇನೂ ಇಲ್ಲ, ತೋರ್ಪಡಿಸಲಿಲ್ಲ ಅಂದರೆ ಲಾಭ ಯಾವುದೂ ಇಲ್ಲ. ಹಾಗಾಗಿ ಮಾಡ್ತಾ ಹೋಗ್ತಾರೆ. ಆದರೆ ಸಮಾಜದಲ್ಲಿ ಎಲ್ಲ ಥರದವರು ಇದ್ದಾರೆ, ಎಲ್ಲರನ್ನೂ ತೋರಿಸಬೇಕಾಗುತ್ತದೆ. ಈ ಕಾರಣದಿಂದ ಹಾಸ್ಯವನ್ನು ಅಗ್ಗ ಅಂತ ಹೇಳೋಕ್ಕಾಗೋಲ್ಲ, ನಾವು ನಗು ಇಲ್ಲದೆ ಬದುಕೋಕ್ಕೆ ಆಗೋದಿಲ್ಲ. ಅದೆಲ್ಲ ಕೆಲವು ಇಲ್ಲಿ ಗಮನಿಸದೇ ಹೋದಂಥ ಅಂಶಗಳು. ಭರತ ಗಮನಿಸಲಿಲ್ಲ ಅಂತ ಮಾತ್ರಕ್ಕೆ ಅದು ಇಲ್ಲವಾಗೋಲ್ಲ.
ಅದಕ್ಕೆ ಪೂರಕವಾಗಿ ನಾವು ಪೆರಿಯರ್ ಕಟ್ಟಿದ ಮನೆಯ ಮುರಿಯದೆ ವಿಸ್ತರಿಸರಲ್ತೆ ಸತ್ಕುಲಜಾತರಂತ ಡಿ ವಿ ಜಿ ಹೇಳಿದಂತೆ ದೊಡ್ಡವರು ಮನೆ ಕಟ್ಟಿದ್ರು ಅದನ್ನು ಮುರಿಯದೆ ವಿಸ್ತರಣೆ ಮಾಡಿಕೊಳ್ಳಬಹುದು, ಆ ಬಗೆಯಲ್ಲಿ ನೋಡಬಹುದು ಅಂತ. ಹಾಗೆ ಇವನ್ನೆಲ್ಲ ನಾವು ಕಾಂಪ್ಲಿಮೆಂಟ್ರಿ ಫೀಚರ್ಸನ್ನು ಸೇರಿಸ್ಕೊಳ್ಬಹುದು. ಮತ್ತೊಂದು ಹೇಳೋದಿದ್ದರೆ, ಆ ಸಮಾಜ ಹಾಗಿತ್ತು, ಅದನ್ನು ನಾವು ಗಮನಿಸಬೇಕು. ಆ ಸಮಾಜ ಪರಿಪೂರ್ಣವಲ್ಲ, ಆದರೆ ಇವತ್ತಿನ ಪರಿಪೂರ್ಣತೆಗೆ ಅವೆಲ್ಲ ದುಡಿದಿವೆ ಅನ್ನೋದು ನೋಡಬೇಕಾಗುತ್ತದೆ. ಒಂದು ತಡಿಕೆಯ ಮೇಲೆ ಪ್ಲಾಸ್ಟರ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿರ್ತಕ್ಕಂಥ ಗೋಡೆ ಮಾಡಿದ್ವಿ, ನೋಡಿದ್ದೀವಲ್ಲ. ಕಬ್ಬಿಣದ ರಾಡ್ಗಳನ್ನು ಹಾಕಿ ಮೆಷನ್ನು ಹಾಕಿ ಆ ಮೆಶ್ಶಿಗೆ ಸಿಮೆಂಟನ್ನು ಬಡಿದು ಸ್ಲರಿ ಆ ಸಿಮೆಂಟಿನ ರಾಡಿಯನ್ನು ಕೆಸರನ್ನು ಬಡಿದು ಆಮೇಲೆ ಅದಕ್ಕೆ ನೈಗಾರೆ ಮಾಡಿ ಅದಕ್ಕೆ ಅಂದವಾಗಿರ್ತಕ್ಕಂಥ ಬಣ್ಣ ಅಲಂಕಾರ ಇವೆಲ್ಲ ಮಾಡ್ತೀವಿ. ಆ ಬಣ್ಣಗಾರಿಕೆ ಹಿಂದೆ ಇಷ್ಟೆಲ್ಲ ಹಂದರ ಇದ್ದೇ ಇದೆ. ಅಸ್ಥಿಪಂಜರದ ಮೇಲೆ ಇಷ್ಟು ಸುಂದರವಾದ ಶರೀರ ಶಿಲ್ಪ ನಿರ್ಮಾಣವಾಗಿದೆ ಅಂತ ನಮಗೆ ಗೊತ್ತಾಗುತ್ತದಲ್ಲ, ಅದನ್ನೂ ನಾವು ಗಮನಿಸಬೇಕು. ಅದಿಲ್ಲದಿದ್ದರೆ ನಮಗೆ ಇದು ಬರೋದಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಪ್ರಾಚೀನ ಗ್ರಂಥಗಳನ್ನು ನೋಡುವಾಗ ನಾವು ಯಾವುದೋ ಒಂದು ಏಕದೇಶೀಯವಾದಂಥ ಆಂಥ್ರೋಪಾಲಜಿಕಲ್ ಪರ್ಸ್ಪೆಕ್ಟಿವ್, ಹ್ಯೂಮನ್ ಎವಲ್ಯೂಷನ್ ನೋಡ್ತೀವಿ, ಇಕಾನಮಿ ನೋಡ್ತೀವಿ, ಫೆಮಿನಿಸಮ್ ನೋಡ್ತೀವಿ, ಯಾವ್ಯಾವುದೋ ನೋಡ್ತೀವಿ ಅಂತ ನೋಡಿದಾಗ ನಷ್ಟ ಯಾರಿಗೆ? ನಷ್ಟವಾರಿಗೂ ಮರುಳೆ, ಅವರವ್ರಿಗೆ ನಷ್ಟ ಆಗುತ್ತೆ. ಸಮಗ್ರತೆಯ ದೃಷ್ಟಿಯನ್ನು ನಾವು ಸದಾ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳ್ತೀನಿ ಅಂದರೆ, ಹಾಸ್ಯ ನೀಚ ಪ್ರಕೃತಿಗಳಲ್ಲಿ ಮಾತ್ರ ಕಾಣಿಸುತ್ತದೆ ಅಂದರೆ ಬೇರೆ ಪ್ರಕೃತಿಯನ್ನೋರಿಗೆ ಹಾಸ್ಯ ಇರೋಲ್ವ. ಈಗ ನಮ್ಮ ಪ್ರಧಾನಮಂತ್ರಿಗಳಾಗಲಿ, ನಮ್ಮ ದೊಡ್ಡ ದೊಡ್ಡ ವಾಣಿಜ್ಯ ಪ್ರಮುಖರಾಗಲಿ ನಗೋದಿಲ್ವಾ? ಅವರಿಗೆ ವೀಕರ್ ಮೂಮೆಂಟ್ಸ್ ಅಂತ ಅನ್ನೋದಿಲ್ವಾ? ಇರುತ್ತೆ. ಅವರ ಖಾಸಗಿ ಬದುಕಿಗೆ ಹೋದಾಗಿರುತ್ತೆ. ಖಾಸಗಿ ಬದುಕು ನಮಗೆ ಬೇಗ ಕಾಣಿಸಲ್ಲ, ಸಾಮಾನ್ಯರದ್ದು ಬೀದಿ ಮೇಲೆ ಕಾಣಿಸುತ್ತೆ. ಸರಳವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಪಾಪ ನಮ್ಮ ಕೂಲಿಕಾರರು ಎಷ್ಟೋ ಜನಕ್ಕೆ ಒಂದು ವ್ಯವಸ್ಥಿತವಾದ ಮನೆ ಅಂತಲೇ ಇರೋದಿಲ್ಲ. ಯಾವಾಗಲೂ ಚಳಿನಲ್ಲಿ ಮುದುರ್ಕೊಳ್ಳೋದಕ್ಕೆ, ಒಳಗೆ ಮಲಕ್ಕೊಳ್ಳೋದಕ್ಕೆ ಗುಡಿಸಲಿನಲ್ಲಿ ಒಂದು ಎಡೆ ಅಂತ ಇರುತ್ತದೆ. ಏನೋ ಅಡುಗೆ ಮಾಡ್ಕೊಳ್ಬೇಕು ಅಂತಂದರೆ ಒಂದಿರುತ್ತೆ, ಏನೋ ಸ್ನಾನ ಇತ್ಯಾದಿಗಳು ಒಂದು ಮರೆ ಅಂತ ಇರುತ್ತದೆ. ಇನ್ನು ಹೆಚ್ಚು ಕಾಲ ಹೊರಗಡೆನೇ ಇರಬೇಕು, ಆಗಲೇ ಮಾತಾಡಬೇಕು, ಗಂಡ ಹೆಂಡತಿ ಮಾತಾಡ್ಕೊಳ್ಬೇಕು, ಅಪ್ಪ ಅಮ್ಮ ಮಕ್ಕಳು ಎಲ್ಲ ಮಾತಾಡ್ಕೊಳ್ಬೇಕು. ಆಗೇನು ಬಹಳ ಗುಡ್ಡಾಗಿರೋದಕ್ಕೆ ಸಾಧ್ಯವಾ? ಇಲ್ಲ, ಅಲ್ಲಿ ಜಗಳ ಬರುತ್ತೆ. ಅದಕ್ಕೆ ಕೂಲಿಕಾರರು, ದುಡಿಮೆ ಮಾಡೋವರು ಇವರೆಲ್ಲನೂ ಬೀದಿನಲ್ಲಿ ಜಗಳ ಆಡ್ತಾರೆ ಅಂದರೆ ಬೀದಿ ಬಿಟ್ಟವ್ರಿಗೇನೂ ಇಲ್ಲ, ಅದಕ್ಕಲ್ಲೇ ಜಗಳ ಆಡಬೇಕು. ಆದರೆ ಅನುಕೂಲವಂತರು ಸೆಲ್ಫೋನಲ್ಲಿ ಮೆಸೇಜ್ಗಳ ಮೂಲಕ ಜಗಳ ಆಡ್ತಾರೆ. ಈ ಕಾಲದಲ್ಲಿ ಇಮೋಜಿಗಳ ಮೂಲಕ ಜಗಳ ಆಡ್ತಾರೆ. ಅವರಲ್ಲೂ ಇದೆ. ಲೋಕದಲ್ಲಿ ಯಾವುದು ವ್ಯಕ್ತೀಕೃತವಾಗ್ತಾ ಇದೆ ಅದನ್ನು ಕಾಣ್ತಾ ಇರ್ತಕ್ಕಂಥದ್ದು. ಅರಮನೆಗಳೊಳಗೆ ಎಂತೆಂಥ ಕಾರಸ್ಥಾನಗಳಿರ್ತವೆ, ವಾಣಿಜ್ಯ ವ್ಯವಹಾರಗಳ ಮಂದಿರಗಳಲ್ಲಿ ಎಂತೆಂಥ ಕಾರಸ್ಥಾನಗಳಿರ್ತವೆ. ಹಾಗೆ ರಾಗದ್ವೇಷಗಳಿವೆ ಅಂದರೆ ಹಾಸ್ಯವೂ ಇರಬೇಕು. ಎಲ್ಲ ಭಾವಗಳಿವೆ ಅಂದರೆ ಹಾಸ ಅನ್ನುವ ಭಾವನೂ ಇರಬೇಕು, ಅದರ ಮೂಲಕವಾಗಿ ಹಾಸ್ಯವೂ ಬರಬೇಕು ಅಂತ ಗೊತ್ತಾಗುತ್ತದೆ. ಯಾತಕ್ಕೆ ಈ ವಿಷಯಗಳನ್ನು ಇಷ್ಟು ವಿಸ್ತರಿಸ್ತಾ ಇದ್ದೀನಿ ಅಂತಂದರೆ, ಈ ಬಗೆಯ ಒಂದು ಸೆಲೆಕ್ಟಿವ್ ರೀಡಿಂಗಿಂದ ಅಪಾಯ ಏನಿರುತ್ತೆ ಅನ್ನೋದನ್ನು ತೋರ್ಪಡಿಸೋದಕ್ಕೆ ಹೇಳ್ತಾ ಇದ್ದೀನಿ. ಭರತನ ಸಮಾಜದಲ್ಲಿ ಇವರು ಹೆಚ್ಚಾಗಿ ನಗುತ್ತಾ ಇರೋದು ಅವನು ಕಾಣಿಸ್ತಾ ಇತ್ತು. ಅದಕ್ಕೆ ಅವನು ಹೇಳಿದ್ದಾನೆ. ಈಗ ಶಾಕುಂತಲದಲ್ಲಿಯೋ ವಿಕ್ರಮೋರ್ಷಿಯದಲ್ಲಿಯೋ ನೋಡಿದರೆ ರಾಜನೂ ನಗುತ್ತಾನೆ, ಕಾಣಿಸುತ್ತದೆ, ಗೊತ್ತಾಗುತ್ತದೆ. ಆದರೆ ಅವನ ನಗುಗೂ ವಿದೂಷಕನ ನಗುಗೂ ಒಂದು ಅಂತರ ಇರುತ್ತದೆ. ವ್ಯಕ್ತಿಗಳಿಂದ ಭಿನ್ನಯಿಸುತ್ತದೆ, ಸ್ಥಾನಗಳಿಂದ ಭಿನ್ನಯಿಸುತ್ತದೆ. ಹಾಗಿರುತ್ತದೆ. ಒಂದೇ ಆರ್ಥಿಕ ಸ್ಥಾನಮಾನ, ಒಂದೇ ಸಾಮಾಜಿಕ ಸ್ಥಾನಮಾನ, ಒಂದೇ ಸಾಂಸ್ಕೃತಿಕ ಸ್ಥಾನಮಾನ, ಒಂದೇ ವಯೋಮಾನ ಇರುವವರಲ್ಲಿಯೂ ಈ ಭಾವಗಳ ಡಿಗ್ರೀಸ್ ಆಫ್ ಡಿಫರೆನ್ಸಸ್ ಇದ್ದೇ ಇರುತ್ತದೆ. ಅದನ್ನು ನಾವು ನೋಡಬಲ್ವಿ. ಅದು ಹೇಗೆ ತೋರ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಇದು ಬಹಳ ಪ್ರಸಿದ್ಧವಾದದ್ದು. ಸ್ಮಿತಮತ ಹಸಿತಂ ವಿಹಸಿತಂ ಉಪಹಸಿತಂ ಚ ಅಪಹಸಿತಂ ಅತಿಹಸಿತಂ ದ್ವೌದ್ವೋ ಭೇದೌ ಸ್ಯಾತ್ತಾಂ ಉತ್ತಮ ಮಧ್ಯಮ ಅಧಮ ಪ್ರಕೃತವು ಅಂತ ಉತ್ತಮ ಮಧ್ಯಮ ಅಧಮ ಪ್ರಕೃತಿ ಮಾಡಿಕೊಂಡು ಸ್ಮಿತ, ಹಸಿತ, ವಿಹಸಿತ, ಉಪಹಸಿತ, ಅಪಹಸಿತ, ಅತಿಹಸಿತ. ಉತ್ತಮರಲ್ಲಿ ಸ್ಮಿತ ಹಸಿತ ಇರುತ್ತದೆ, ಮಧ್ಯಮರಲ್ಲಿ ವಿಹಸಿತ ಉಪಹಸಿತ ಇರುತ್ತದೆ, ಅಧಮರಲ್ಲಿ ಅಪಹಸಿತ ಅತಿಹಸಿತ ಅಂತ ಇರುತ್ತದೆ ಅಂತ. ಇದು ನಾವು ಸೋಷಿಯಲ್ ಆರ್ಡರ್ ಅಂತ ಮಾತ್ರ ನೋಡ್ಕೋಬೇಕಾಗಿಲ್ಲ. ಸೋಷಿಯಲ್ ಆರ್ಡರ್ ಈಸ್ ಎ ಸೂಪರ್ಫಿಷಿಯಲ್ ಒನ್. ಸೈಕಿಕ್ ಆರ್ಡರ್, ಎಮೋಷನಲ್ ಆರ್ಡರ್, ಮೆಂಟಲ್ ಆರ್ಡರ್ ಈಸ್ ದಿ ಮೋಸ್ಟ್ ಬೇಸಿಕ್ ಅಂತ ನೋಡ್ಕೋಬೇಕು. ನಮ್ಮ ಶಾಸ್ತ್ರಗಳನ್ನು ಈ ಹೊತ್ತಿಗೆ ನಾವು ರೆಲೆವೆಂಟ್ ಮಾಡಿಕೊಳ್ಳಬೇಕು ಅಂತಂದರೆ ಆ ದಾರಿಯನ್ನು ನೋಡಬೇಕು, ಚಿತ್ತವೃತ್ತಿಗಳ ದಾರಿಯನ್ನು ನೋಡಬೇಕು. ಅವುಗಳನ್ನು ಐತಿಹಾಸಿಕವಾಗಿ ಅಭ್ಯಾಸ ಮಾಡಬೇಕಾದ್ರೆ ಸೋಷಿಯಲ್ ಆರ್ಡರೂ ಒಂದು ಪ್ರಯೋಜನಕಾರಿಯಾದದ್ದು. ಆದರೆ ಈ ಹೊತ್ತಿನ ಬದುಕಿಗೆ ಅದರಿಂದ ಏನೂ ಪ್ರಯೋಜನ ಆಗೋಲ್ಲ.
ಹಿಂದಿನವ್ರನ್ನ ಬೈಯೋದಿಕ್ಕೆ ಪ್ರಯೋಜನ ಆಗುತ್ತೆ. ಯಾವುದೋ ಒಂದು ಪಾರ್ಟಿ ಇದನ್ನು ಬೆಂಬಲಿಸುತ್ತೆ, ಇನ್ನೊಂದು ಪಾರ್ಟಿ ಅದನ್ನು ಬೈಯೋದಿಕ್ಕೆ ಮಾಡದಂತೆ ಆಗುತ್ತದೆ. ಆ ರೀತಿಯಾಗಿ ಅಂಥ ದೊಡ್ಡ ಪ್ರಯೋಜನ ಆಗೋಲ್ಲ. ಈಗ ರಾಮನನ್ನು ದೇವರು ಅಂತ ಪೂಜೆ ಮಾಡೋ ಒಂದು ಪಕ್ಷ ಇದ್ದಂತೆ, ರಾಮನನ್ನು ಅನ್ಯಾಯಗಾರ ಅಂತ ಬೈಯುವ ಒಂದು ಪಕ್ಷವೂ ಇದೆ. ಐತಿಹಾಸಿಕವಾಗಿ ಅವರು ಅಧ್ಯಯನ ಮಾಡಿಬಿಟ್ಟು ರಾಮ ಅನ್ನೋ ವ್ಯಕ್ತಿ ಸಾಕ್ಷಾತ್ ದೇವ ಅಂತಲೂ ಸಾಬೀತು ಮಾಡ್ಬೋದು, ರಾಮ ಅನ್ನೋ ದೈವವಲ್ಲ, ಅದು ರಾಕ್ಷಸಿ ಬುದ್ಧಿ ಅಂತಲೂ ಹೇಳಬಹುದು. ಇದರಿಂದ ನಮಗೆ ಹೊತ್ತಿನ ಬದುಕಿಗೆ ಆದ ಪ್ರಯೋಜನ ಕಡಿಮೆ. ಆದರೆ ರಾಮ ಅನ್ನುವ ಮಾನುಷ ಭಾವದಲ್ಲಿರ್ತಕ್ಕಂಥ ಆಸುರಿ ಸಂಪತ್ತಿ ಯಾವುದು, ದೈವಿ ಸಂಪತ್ತಿ ಯಾವುದು ಅಂತ ವಿಭಾಗ ಮಾಡಿಕೊಂಡು ನೋಡಿಕೊಂಡಾಗ ನಮಗೆ ಸಂಗತ ಉಂಟು. ಮತ್ತು ನಮ್ಮ ಶಾಸ್ತ್ರಗಳನ್ನು ನೋಡಿದಾಗ ಈ ಬಗೆಯ ಜೀವನ ಸಾಂಗತ್ಯ ತುಂಬ ದೊಡ್ಡದು ಅಂತ ಅವರು ಭಾವಿಸಿದ್ದಾರೆ. ಮತ್ತು ಎಲ್ಲಿ ಕಂಡಾಗಲೂ ಗೊತ್ತಾಗುತ್ತದೆ ಅದಿದೆ ಅಂತಂದಾಗ ಇದು ನಮ್ಮ ಸ್ಥಾಯಿ ಭಾವ ಆಗಬೇಕು. ಆ ಐತಿಹಾಸಿಕವಾದದ್ದು ಅಂದರೆ ಆದಿಭೌತಿಕವಾದದ್ದು, ಅಥವಾ ದೈವಿಕವಾದದ್ದು ಅಂದರೆ ಆದಿದೈವಿಕವಾದದ್ದು, ಸೂಪರ್ ನ್ಯಾಚುರಲ್, ದಟ್ ಈಸ್ ದ ವರ್ಲ್ಡ್ ಆಫ್ ಬಿಲೀಫ್, ಆ್ಯಂಡ್ ದ ರಿಯಲಿಸಮ್, ಇಟ್ ಈಸ್ ದಿ ವರ್ಲ್ಡ್ ಆಫ್ ಫ್ಯಾಕ್ಟ್ಸ್. ಇವೆರಡೂ ವ್ಯಭಿಚಾರಿ ಭಾವಗಳಾಗಬೇಕೇ ಹೊರತು ಸ್ಥಾಯಿ ಭಾವ ಆಧ್ಯಾತ್ಮಿಕ ಅಂದರೆ ದಿ ಎಮೋಷನಲ್ ಎಕ್ಸಿಸ್ಟೆನ್ಸ್, ಅದು ಬಹಳ ಮುಖ್ಯ. ಹಾಗೆ ನೋಡಿದಾಗ ಯಾವ್ಯಾವ ತರಹ ಯಾವ ರೀತಿಯಾಗಿರಬೇಕು ಅಂತ ಅನ್ನೋದನ್ನು ಹೇಳ್ತಾನೆ. ಅತ್ರ ಶ್ಲೋಕಾಹ, ಇಲ್ಲಿ ಮತ್ತೆ ಪಾರಂಪರಿಕವಾಗಿ ಬಂದದ್ದು ಅಂದರೆ ಒಂದು ನಗೆಯನ್ನು ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡಿದರು ಅಂತ ಗೊತ್ತಾಗುತ್ತೆ. ಈಷದ್ ವಿಕಸಿತ ಗಂಡೈ ಕಟಾಕ್ಷೈ ಸೌಷ್ಠವಾನ್ವಿತೈ ಅಲಕ್ಷಿತ ದ್ವಿಜಂ ಧೀರಂ ಉತ್ತಮಾನಂ ಸ್ಮಿತಂ ಭವೇತ್. ಉತ್ತಮ ಪ್ರಕೃತಿಗಳ, ಉತ್ತಮ ಪಾತ್ರಗಳ ಸ್ಮಿತ ಹೇಗಿರುತ್ತದೆ, ಸ್ವಲ್ಪ ಕೆನ್ನೆ ಅರಳಿರುತ್ತದೆ, ಆಮೇಲೆ ಕಣ್ಣು ತುಂಬ ಕಿರಿದಾಗಿರೋದಿಲ್ಲ, ಓರೆ ನೋಟ ಅಂದರೆ ನಗುವಾಗ ಒಂದೇ ಕಡೆ ನೋಡ್ಕೊಂಡು ನಗುವುದಲ್ಲದೆ ನಮ್ಮ ಅಕ್ಕಪಕ್ಕದವ್ರನ್ನ ನಾವು ಗಮನಿಸ್ಕೊಳ್ತಾ ಇರ್ತೀವಿ. ಕಟಾಕ್ಷ, ಓರೆ ನೋಟ ಬರ್ತಾ ಇರುತ್ತೆ, ಅವನು ಹೇಗೆ ನಗ್ತಿದ್ದ, ಇವನೇ ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಂದರೆ ಈ ಶೇರಿಂಗ್ ಆಸ್ಪೆಕ್ಟ್ ಅನ್ನೋದು ನಗಿಯಲ್ಲಿ ತುಂಬ ಇರ್ತದೆ. ಹಾಗಾಗಿ ನಗು ತುಂಬ ಸಾಂಕ್ರಾಮಿಕ ಅಂತಲೂ ಹೇಳ್ತೀವಿ. ಅದೇ ನಾವು ಕರುಣದಲ್ಲಿದ್ದಾಗ ಯಾರು ಅಳ್ತಾ ಇದ್ದಾರೋ ಮತ್ತೊಬ್ಬರು ಅದನ್ನು ನೋಡೋದಿಲ್ಲ, ಇನ್ನೊಬ್ಬರನ್ನು ಎಳ್ಕೊಳ್ಳೋದಕ್ಕೆ ನೋಡೋದಿಲ್ಲ, ಬಾ ನನ್ನ ಜೊತೆ ನೀನು ಅಳವು ಬಾ ಅಂತ ಅನ್ನೋದಿಲ್ಲ. ನಗುವಾಗ ಎಲ್ಲ ನೆಂಟರಾಗಿರ್ತಾರೆ, ಎಲ್ಲ ಸೇರಿಕೊಳ್ಳುತ್ತದೆ. ಕಟಾಕ್ಷೈ ಸೌಷ್ಠವಾನ್ವಿತೈ. ಆದರೆ ಈ ರೀತಿಯಾಗಿ ಕೆನ್ನೆ ಅರಳೋದು, ಕಣ್ಣು ಆ ಕಡೆ ಈ ಕಡೆ ಓರೆ ಆಗೋದು, ಅದು ಸೌಷ್ಠವ, ಒಂದು ಶಿಸ್ತು, ಒಂದು ಒಪ್ಪ, ಸುಷ್ಟು ಅಂದರೆ ರೈಟ್ ಅನ್ನುವ ಭಾವದಲ್ಲಿ ಇರುತ್ತದೆ ಅಂತ. ಅಂದರೆ ಅವರು ಚೆಲ್ಲಾಗಿ ಆಡಿದ್ರೂ ಅದರೊಳಗೆ ಒಂದು ಹದ ಇರ್ತದೆ ಅಂತ, ಒಂದು ಕ್ರಮ ಇರುತ್ತದೆ. ಕೆಲವರು ಹಾಗೆ ಮಾಡ್ತಾರೆ, ಏನು ಮಾಡಿದ್ರು ಅಷ್ಟು ಚೆನ್ನಾಗಿರ್ತಾರೆ. ನಾನೇ ನೋಡಿದ್ದೀನಿ, ಕೆಲವರು ಎಷ್ಟು ಚೆನ್ನಾಗಿ ಫೋಟೋಗೆ ಪೋಸ್ ಕೊಡ್ತಾರೆ, ಕ್ಯಾಮ್ರಾ ಕ್ಲಿಕ್ ಮಾಡಬೇಕಾದ್ರೆ ಅದು ಎಷ್ಟು ಚೆನ್ನಾದ ಆಟೋಮೆಟಿಕ್ ಬಾಡಿ ಲ್ಯಾಂಗ್ವೇಜ್ ಹಾಗೇ ಬರ್ತದೆ. ನಿಜವಾಗ್ಲೂ ನೋಡಿದ್ರೆ ಆಶ್ಚರ್ಯವಾಗುತ್ತದೆ. ನಿನ್ನೆ ತಾನೇ 4 ದಿವಸದಿಂದ ಭಾಷಣ ಮಾಡಿದಂಥ ನನ್ನ ಮಾನ್ಯ ಮಿತ್ರರು ಡಾಕ್ಟರ್ ಪ್ರಕಾಶ್ ಅವರು ಬಂದಿದ್ದಾರೆ. ಅವರು ನಿನ್ನೆ ಒಂದು ಪುಸ್ತಕ ಕೊಟ್ಟರು, ರಾಜೇಂದ್ರ ಪ್ರಸಾದ್ ಅವರು ಬರೆದಂಥದ್ದು, ನಿರ್ದೇಶಕರು ಬರೆದಂಥ ಪುಸ್ತಕ. ಸುಮಾರು ಓದಿದೆ. ಅಲ್ಲಿ ಫೋಟೋಗಳನ್ನು ಮಧ್ಯದಲ್ಲಿ ನೋಡುವಾಗ ಭಾರತಿ ಮತ್ತು ವಿಷ್ಣುವರ್ಧನ್ ಅವರ ಒಂದು ಫೋಟೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಈಕೆ ಅದೆಷ್ಟು ನೀಟಾಗಿ ಆ ಕ್ಯಾಮ್ರಾ ಆ್ಯಂಗಲ್ಲು, ಆ ಬೆಂಡು, ಅದೆಲ್ಲ ಎಷ್ಟು ಚೆನ್ನಾಗಿದೆಯಪ್ಪ, ಈ ಒಳ್ಳೆ ಪೋಸ್ ಕೊಟ್ಟಿದ್ದಾರಲ್ಲ ಅಂತ. ಅಯ್ಯೋ ನಟಿಯಲ್ವೇ, ಕ್ಯಾಮ್ರಾ ಮುಂದೆ ನಿಲ್ಲುವುದೇ ಅವರ ವೃತ್ತಿ, ಅದಿನ್ನು ಬರೆದಿದ್ದರೆ ಹೇಗೆ ಅಂತ ತತ್ಕ್ಷಣ ಅಂದುಕೊಂಡೆ. ನನ್ನ ಮತ್ತೊಬ್ಬ ಕಲಾವಿದ ಸ್ನೇಹಿತರು BKS ವರ್ಮಾ, ಅವರು ಅದೆಷ್ಟು ಚೆನ್ನಾಗಿ ಫೋಟೋಗೆ ಪೋಸ್ ಕೊಡ್ತಾರೆ. ಅವರು ನಿರಂತರವಾಗಿ ವ್ಯಕ್ತಿಗಳನ್ನು, ದೇವತೆಗಳನ್ನು ಚಿತ್ರವಾಗಿ ಬರೀತಾನೆ ಇರ್ತಾರೆ. ಅಲ್ಲಿ ಯಾವ ಭಂಗಿ ಚೆನ್ನ, ಯಾವ ಬಾಗು ಚೆನ್ನ, ಯಾವ ಬಳುಕು ಚೆನ್ನ ಅನ್ನೋದು ನೋಡಿ ನೋಡಿ ಅವ್ರ ಮೈಯಲ್ಲೂ ಕೂಡಿಕೊಂಡಿರ್ತದೆ. ಹೀಗಾಗಿ ತಾನಾಗಿ ಗೊತ್ತಾಗುತ್ತದೆ. ನನ್ನ ಸ್ನೇಹಿತರು ನಿರುಪಮಾ ರಾಜೇಂದ್ರ, ಪ್ರಸಿದ್ಧ ನರ್ತಕರು, ಅವ್ರು ಹೇಳಿದರು, ಸರ್ ಡಾನ್ಸರ್ಸ್ ಹ್ಯಾವ್ ಎ ಗುಡ್ ಸೆನ್ಸ್ ಆಫ್ ಡ್ರೆಸ್ಸಿಂಗ್ ಅಂದರು. ಅಲ್ವೇ ಮತ್ತೆ ಆಹಾರ್ಯ ಒಂದು ಅಭಿನಯವೇ ಆಗಿದ್ದಾಗ ಇಲ್ಲದೇ ಇದ್ದರೆ ಹೇಗಮ್ಮ, ಅವರಿಗೆ ಫಸ್ಟ್ ಕ್ವಾಲಿಫಿಕೇಷನ್ ಇರೋಲ್ಲ, ಕ್ವಾಲಿಫೈಯಿಂಗ್ ರೌಂಡಲ್ಲೇ ಎಲಿಮಿನೇಟ್ ಆಗಿಬಿಡ್ತಾರೆ ಅಂತ ನಾನು ಹೇಳಿದೆ. ಅಂದರೆ ಇಲ್ಲೆಲ್ಲ ನಾವು ಕಾಣ್ತಕ್ಕಂಥದ್ದು ಆ ಸೌಷ್ಠವ. ಅದನ್ನು ನರ್ತಕರು ಚೆನ್ನಾಗಿ ಗ್ರಹಿಸಬಲ್ಲರು. ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ನರ್ತನದಲ್ಲಿ ಸೌಷ್ಠವ ಅಂತ ಒಂದು ಟೆಕ್ನಿಕಲ್ ಪರಿಭಾಷೆಯೇ ಇದೆ. ಸೌಷ್ಠವ ಸರಿಯಾಗಿಲ್ಲ ಅಂತ, ಅರಮಂಡಿ ಅಂತ ಅನ್ನೋದು ಈ ಸದಿರ್ನಲ್ಲಿ ಬಹಳ ಮುಖ್ಯವಾದದ್ದು. ಅದು ಹೇಗಿರಬೇಕು, ಈ ಬಗೆಯದೆಲ್ಲ ಈ ಕೆನ್ನೆ ಆಗಲಿ ಕಣ್ಣಾಗಲಿ ಹೇಗೆ ಹೊಯ್ದಾಡಿದ್ರೂ ಅದರೊಳಗೊಂದು ಒಪ್ಪ ಓರಣ ಇರಬೇಕು, ಅದು ಸೌಷ್ಠವ. ಅಲಕ್ಷಿತ ದ್ವಿಜಂ, ಹಲ್ಲು ಕಾಣಿಸಬಾರದು, ತುಟಿ ಅರಳಿರಬೇಕು. ಧೀರಂ ಅಂದರೆ ಅದರೊಳಗೊಂದು ಕಾನ್ಫಿಡೆನ್ಸ್ ಇರಬೇಕು, ಅದರಲ್ಲಿ ಒಂದು ಘನತೆ ಇರಬೇಕು. ಅದು ಉತ್ತಮಾನಂ ಸ್ಮಿತಂ ಭವೇತ್. ಮತ್ತು ಹಸಿತ, ಇನ್ನೊಂದು ವೆರೈಟಿ ನಗೆ. ಉತ್ಫುಲ್ಲಾನನ ನೇತ್ರಂ
ಮುಖ ಕಣ್ಣು ಅರಳಿದೆ, ಮಿಂಚ್ತಾ ಇದೆ. ಗಂಡೈರ್ ವಿಕಸಿತೇ ರಥ, ಕೆನ್ನೆಗಳು ಅರಳಿವೆ. ಕಿಂಚಿಲ್ ಲಕ್ಷಿತ ದಂತಂ, ಸ್ವಲ್ಪ ಹಲ್ಲು ಕಂಡಿದೆ. ಹಾಗಿರ್ತಕ್ಕಂಥ ಅದಕ್ಕಿಂತ ಇನ್ನೊಂದು ಹಂತ ಮುಂದುವರೆದಾಗ ಅದನ್ನು ಹಸಿತ ಅಂತ ಹೇಳ್ತಾರೆ. ಅದು ಉತ್ತಮರದು. ಅಂದರೆ ನಮಗಿಷ್ಟ ಇದೆಯೋ ಇಲ್ಲವೋ, ಲೋಕದಲ್ಲಿ ಆಯಾ ವ್ಯಕ್ತಿಗಳು ಹಾಗೆ ನಡ್ಕೊಂಡ್ರೆ ಅದನ್ನು ತೋರಿಸ್ಬೇಕು. ಇಲ್ಲ ನಾನು ಜನಸಾಮಾನ್ಯರಿಗೆ ಇರೋದು ಅಂತಲೇ ವೆರೈಟಿ ಇಲ್ಲ. ಯಾರು ನೋಡ್ತಾರೆ? ಗಿರೀಶ್ ಕಾಸರವಳ್ಳಿ ಸಿನಿಮಾ ಥರ ಆಗುತ್ತೆ. ಅವ್ರು ನಾನು ಜನ ನೋಡೋಕ್ಕೆ ಮಾಡೋದಿಲ್ಲ ಸಿನಿಮಾ ಅಂತಾರೆ. ಹಾಗೆ ಪ್ರದರ್ಶನ ಮಾಡಿ ಬಹುಮಾನ ತಗೊಳ್ಳುವಂಥ ಪ್ರಾಮಾಣಿಕತೆ ಹೇಗೆ ಸಾಧ್ಯ? ಅದು ಅಪ್ರಾಮಾಣಿಕವಲ್ಲವೇ? ನಾನು ಪುಸ್ತಕ ಬರೆದು ಪಬ್ಲಿಷ್ ಮಾಡದೇ ಇದ್ದರೆ ಪರವಾಗಿಲ್ಲ, ಪಬ್ಲಿಷ್ ಮಾಡಿಬಿಟ್ಟು ಯಾರು ಓದದೇ ಇದ್ರೂ ಪರವಾಗಿಲ್ಲ ಅಂದರೆ ಪಬ್ಲಿಷರ್ ಬಾಯ್ ಬಡ್ಕೋಬೇಕು. ಅವರು ನಿರ್ಮಾಪಕ ಅನ್ನೋ ಮಿಕಾನ್ ಸದಾ ಹಿಡ್ಕೋತಾ ಇರ್ತಾರೆ. ಇಲ್ಲ ತಲೆಮಾಸದವರು ಗೌರ್ಮೆಂಟ್ನವ್ರ ಮೂಲಕವಾಗಿ ಈ ಪಬ್ಸಿಡಿಗಳೋ ಪಡ್ಕೊಳ್ತಾ ಇರ್ತಾರೆ. ಅದು ಅನಾಚಾರ ಅಂತಲೇ ನಾನು ಹೇಳ್ತೀನಿ. ಅವ್ರಿಗೆ ಭಕ್ತರು ಏನೇ ಬಡ್ಕೊಂಡ್ರು ನನಗೆ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ರಿಯಾಯಿತಿ ತೋರ್ಸೋಕ್ಕಾಗೋಲ್ಲ. ನೀವು ಮಾಡಿದ ಮೇಲಿಂದ ಜನ ಓದಬೇಕು ಅಂತಲೇ. ಎಂಥ ಲೇಖಕನಿಗೂ ಜನ ಓದಲಿಲ್ಲ ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿರೋದು ಕೇಳಿದ್ದೀರಾ? ಅದು ಹೇಳಿದ್ರೆ ಆತ್ಮವಂಚನೆ ಅಷ್ಟೇ, ಇನ್ನೇನೂ ಅಲ್ಲ. ಪ್ರಿಂಟ್ ಮಾಡಿದಾನೆ ಅಂತ ತಕ್ಷಣವೇ ಆಯಿತು. ಬರದ ಅಂದ್ರೇ ಒಂದು ಮಟ್ಟಕ್ಕೆ ಅದು ಸಾರ್ವಜನಿಕವಾಗುವ ಹಂತದಲ್ಲಿದೆ ಅಂತ ಅರ್ಥ. ಮನಸ್ಸಿನಲ್ಲೇ ಮಾಡ್ಕೊಳ್ಬೇಕತ್ತಲ್ಲ. ಸರ್ವೋಪಿ ಹೃದಯೇ ಕವಿ ಅಂತ ರಾಜಶೇಖರ ಹೇಳದಂಗೆ ಆಗುತ್ತದೆ. ಹಾಗಾಗಿ ಆ ಥರದ ಅನಾಚಾರಗಳೆಲ್ಲ ಬೇಕಿಲ್ಲ. ಮಾನೋಕಲ್ಚರ್ ಅನ್ನೋದು ಯಾವತ್ತೂ ಕೂಡ ಕಲೆಯಾಗೋದಿಲ್ಲ. ಇಟ್ ಕ್ಯಾನ್ ಬಿಕಮ್ ಎನಿಥಿಂಗ್ ಬಟ್ ನಾಟ್ ಆರ್ಟ್. ಹಾಗಾಗಿ ಮಲ್ಟಿಕಲ್ಚರ್ ಅಂತೀವಲ್ಲ, ಅದು ತುಂಬ ಮುಖ್ಯ. ಇರುವ ಜಗತ್ತಿನಲ್ಲಿ ವ್ಯಕ್ತಿ ವೈವಿಧ್ಯವನ್ನು ಸಾಧ್ಯವಾದಷ್ಟು ಕೊಡಬೇಕು. ಯಾರು ದೊಡ್ಡವರು ಅನ್ನಿಸ್ಕೊಳ್ತಾರೆ ಆ ಎಲ್ಲ ಸ್ತರಗಳ ಉದ್ದ ಅಗಲಗಳಲ್ಲಿ ವ್ಯಾಪ್ತಿಯನ್ನು, ಮಾನವ ಸ್ವಭಾವ ವ್ಯಾಪ್ತಿಯನ್ನು ನಿರಾಗ್ರಹದಿಂದ ಪ್ರೀತಿಪೂರ್ವಕವಾಗಿ ಮೌಲ್ಯವನ್ನು ಮರೆಯದೆ ರಮಣೀಯವಾಗಿ ತೋರ್ಪಡಿಸ್ತಾರೋ ಅವರೇ ದೊಡ್ಡವರು. ಇವತ್ತು ವ್ಯಾಸರನ್ನಾಗಲಿ ಶೇಕ್ಸ್ಪಿಯರ್ನಾಗಲಿ ದೊಡ್ಡ ಕವಿಗಳು ಅಂತ ಕರೆಯೋದಕ್ಕೆ ಕಾರಣ ಆ ಕ್ರಾಸ್ ಸೆಕ್ಷನ್ ಇದೆ ಅಂತ. ನಾನು ಬಹಳ ಮಡಿವಂತರನ್ನೇ ಬರೀತೀನಿ, ಧರ್ಮರಾಜರೇ ಇರಬೇಕು ಮಹಾಭಾರತ ಅಂದರೆ ಮಹಾಭಾರತ ಆಗೋಲ್ಲ, ಬೀಭತ್ಸ ಆಗುತ್ತೆ, ಸಾಕು ಅಂತ ಆಗ್ಬಿಡುತ್ತೆ. ಅದೇ ತರಹ ನಾನು ಬರೀ ದುರ್ಯೋಧನನ್ನೇ ಇಟ್ಕೋತೀನಿ ಅಂತಂದರೆ ಅದು ಆಗೋದಿಲ್ಲ. ಇವೆಲ್ಲವೂ ಸೇರಬೇಕಾಗುತ್ತದೆ ಅಂತ ನೋಡಿದಾಗ ಲೋಕವನ್ನು ಅನುಸರಿಸಲೇಬೇಕು. ಮತ್ತು ಲೋಕ ನಾನಾತ್ಮಕವಾಗಿದೆ. ಆ ನಾನಾತ್ಮಕವಾದ ಲೋಕದಲ್ಲಿ ಕಾಣುವ ಏಕತೆ ಯಾವುದು? ಜೀವನ ಪ್ರೀತಿ ಇರುತ್ತೆ, ರಸದರ್ಶನ ಇರುತ್ತೆ. ಇನ್ನು ಮಧ್ಯಮರದು ಆಕುಂಚಿತಾಕ್ಷಿ ಗಂಡಂ ಯತ್ ಸ್ವನಂ ಮಧುರಂ ತಥಾ ಕಾಲಾಗತಂ ಸಸ್ಯರಾಗಂ ತದ್ವೈ ವಿಹಸಿತಂ ಭವೇತ್. ಕಣ್ಣು ಸ್ವಲ್ಪ ಆಕುಂಚಿತಾಕ್ಷಿ ಗಂಡಂ, ಕೆನ್ನೆ ಹತ್ತಿರಕ್ಕೆ ಕಣ್ಣು ಬರೋ ಥರ ಕೆನ್ನೆ ಕಣ್ಣನ್ನು ಒತ್ತುವಂತೆ ಹಾಗಾಗಬೇಕು. ಮತ್ತು ಒಂದು ಸ್ವಲ್ಪ ಧ್ವನಿ, ಸ್ವನ ಅಂದರೆ ಇಂಪಾಗಿರುವಂಥ, ಅಂದರೆ ಕಿವಿಗೆ ಅಹಿತಕರವಲ್ಲದ ಧ್ವನಿ, ಅರ್ಥವಿಲ್ಲದ ಧ್ವನಿ. ರವ, ಸ್ವನ, ಕಲ, ಈ ಥರದ್ದೆಲ್ಲ ಬೇರೆ ಬೇರೆ ಶಬ್ದಗಳಿವೆ ಸಂಸ್ಕೃತದಲ್ಲಿ. ರವ ಅಂತಂದರೆ ಸದ್ದು. ಈಗ ಸೌಂಡ್ ಅನ್ನೋದಕ್ಕೂ ನಾಯ್ಸ್ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದೇ ತರಹನೇ ಕಲಾ ಅಂದರೆ ಇಂಪಾದಂಥದ್ದು. ಆದರೆ ಇಂಪಿಗೆ ಯಾವುದೇ ಅರ್ಥ ಇಲ್ಲದೆ ಇರ್ಬೋದು. ವಾದ್ಯ ಸಂಗೀತದಲ್ಲಿ ಯಾವುದೇ ಒಂದು ನಾದದಲ್ಲಿ ಇರುವ ಸ್ವಾರಸ್ಯದಲ್ಲಿ ಅರ್ಥ ಅಂತಂದರೆ ಫೊನೆಟಿಕ್ ಲ್ಯಾಂಗ್ವೇಜಲ್ಲಿ ಕಾಣುವಂಥ ಸ್ಪೆಸಿಫೈಡ್ ಅರ್ಥ ಕಾಣಿಸುತ್ತಾ ಇಲ್ಲ. ಆ ರೀತಿಯಾದದ್ದು ಇದು ಸ್ವನ. ಒಂದು ಸ್ವಲ್ಪ ಅವ್ರು ನಕ್ಕರು ಎಷ್ಟು ಮಧುರವಾಗಿದೆ ಅಂತನ್ನುವಂಥ ಭಾವ. ಕಾಲಾಗತಂ ಸಸ್ಯರಾಗಂ. ಆಮೇಲೆ ಮುಖ ಒಂದು ಸ್ವಲ್ಪ ಕಾಲಾಗತಂ, ಟೈಮ್ಲಿ ಆಗಿ ಅದು ಕೆಂಪಾಗುತ್ತದೆ ಅಂತ. ಕಾಲಾಗತಂ ನ್ಯಾಚುರಲ್ ಆಗಿ ಅದು ಕಲರ್ ಬದಲಾಯಿಸ್ತಕ್ಕಂಥದ್ದು. ತದ್ವೈ ವಿಹಸಿತಂ ಭವೇತ್, ಅದು ವಿಹಸಿತ, ವಿಶೇಷವಾದ ಹಸಿತ. ಇನ್ನು ಉತ್ಫುಲ್ಲ ನಾಸಿಕಂ, ಮೂಗು ಅರಳುತ್ತೆ. ಎತ್ತು ಜಿಂಹ ದೃಷ್ಟಿ, ಮತ್ತು ಎಲ್ಲೆಲ್ಲೆಲ್ಲೆಲ್ಲೋ ಕಣ್ಣು ದಿಕ್ಕಾಪಾಲಾಗ್ತಾ ಇರುತ್ತೆ. ನಿಕುಂಚಿತ ಅಂಗಕ ಶಿರಸ್ತಚ್ಚ ಉಪಹಸಿತಂ ಭವೇತ್. ಆಮೇಲೆ ಅದು ತಲೆ ಹಾಗೆ ಹೀಗೆ ಬಾಗತಕ್ಕಂಥದ್ದು ಇವೆಲ್ಲ ಇರುತ್ತೆ. ಅಂದರೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಆಗ್ತಾ ಬಿಡುತ್ತೆ, ಅದು ವಿಹಸಿತಂ ಅಂತ. ಇಲ್ಲಿ ನೋಡಿ, ಸ್ಮಿತಾ ಅದು ಒಂದು ಗ್ರೇಡ್, ಅಲ್ಲಿ ಹಲ್ಲೇ ಕಾಣಿಸೋಲ್ಲ. ಆಮೇಲೆ ಹಸಿತ, ಆಮೇಲೆ ವಿಹಸಿತ ಅದು, ಆಮೇಲೆ ಉಪಹಸಿತ. ಉಪಹಸಿತ ಅನ್ನೋ ಅಷ್ಟೊತ್ತಿಗೆ ಉಪಹಾಸ ಮಾಡೋದು ಅಂತಂದರೆ ಒಂದು ಸ್ವಲ್ಪ ಟಚ್ ಆಫ್ ಗೇಲಿ ಅಂತೀವಲ್ಲ, ತಮಾಷೆ ಅಂತೀವಲ್ಲ, ಆ ಥರದ್ದು ಕಾಣಿಸುತ್ತೆ. ಟಾಂಟ್ ಮಾಡ್ತಕ್ಕಂಥದ್ದು, ಡಾಡ್ಜ್ ಮಾಡೋದು, ಈ ರೀತಿಯಾದದ್ದೆಲ್ಲ ಕಾಣಿಸುತ್ತದೆ. ಅಲ್ಲಿಗೆ ಉಪಹಸಿತ ಅಂತ ಬರುತ್ತೆ. ಉಪಹಾಸ ಅಂತಂದರೆ ಹೆಲ್ದಿ ಬಟ್ ಎ ಟೀಸಿಂಗ್ ಲಾಫ್ಟರ್. ಅದು ಟೀಸ್ ಮಾಡುವಂಥದ್ದು, ತುಂಬ ತಿವಿತ ಅಲ್ಲ, ಮಾಕರಿ ಎನ್ನುವ ಅರ್ಥದಲ್ಲಿ ಬರೋಲ್ಲ, ಆ ಹಂತಕ್ಕೆ ಬರುತ್ತೆ. ಇಲ್ಲಿ ಜಿಂಹ ಅನ್ನೋದು ಅದೇ ಥರನೇ. ಒಂದು ಸ್ವಲ್ಪ
ಮಿಶ್ಚಿವಸ್ಸಾದಂಥ ಕಣ್ಣೋಟ ಇರುತ್ತದೆ, ತುಂಟತನದ ನೋಟ ಇರುತ್ತದೆ. ಜಿಂಹವೃತ್ತಿ ಅಂತಂದರೆ ಆ ಬಗೆಯಾದದ್ದು, ಅದು ಮಧ್ಯಮದ್ದು. ಇನ್ನು ಅಧಮರದು ಅಸ್ಥಾನ ಹಸಿತಂ, ಹೊತ್ತು ಗೊತ್ತಿಲ್ಲದೆ ನಗತಕ್ಕಂಥದ್ದು. ಸಾಶ್ರು ನೇತ್ರಂ, ಕಣ್ಣೀರು ಬರೋವರೆಗೂ ನಗತಕ್ಕಂಥದ್ದು. ಉತ್ಕಂಪಿತ, ತಲೆ ಅಲ್ಲಾಡ್ತಕ್ಕಂಥದ್ದು, ಆ ರೀತಿಯ ಹೆಗಲು ನಡುಗತಕ್ಕಂಥದ್ದು. ಇದೆಲ್ಲ ಆದಾಗ ಅದು ಅಪಹಾಸಿತ. ಈ ಅಪಹಾಸದಲ್ಲಿ ಲಾಫಿಂಗ್ ಅಟ್ ಅದರ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇನ್ನೊಬ್ಬರನ್ನೇ ನೋಡಿ, ಅವರ ದೌರ್ಬಲ್ಯಗಳನ್ನೇ ನೋಡಿ, ಅವರ ಹಾಸ್ಯಾಸ್ಪದ ಸ್ಥಿತಿಯನ್ನೇ ನೋಡಿ ನಗತಕ್ಕಂಥದ್ದು. ಇನ್ನು ಅತಿಹಸಿತ ಅಂತಂದರೆ ಸಂರಬ್ಧ ಅಶ್ರು ನೇತ್ರಂ, ನಗನಗ್ತಾನೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋ ಮಟ್ಟಕ್ಕಾಗುತ್ತೆ. ವಿಕೃಷ್ಟ ಸ್ವರ ಮುದ್ಧತಂ, ಜೋರಾಗಿ ಧ್ವನಿ ಬರ್ತದೆ, ಉದ್ಧತವಾಗಿ, ಲೌಡ್ ಅಂತೀವಲ್ಲ, ಅದು ಎಲ್ಲ ರೀತಿಯಲ್ಲೂ ಕಾಣಿಸ್ಕೊಳ್ತಕ್ಕಂಥದ್ದು. ಕರೋಪ ಗೂಢ ಪಾರ್ಶ್ವಂ, ಪಕ್ಕೇನ ಕೈನಲ್ಲಿ ಹಿಡ್ಕೊಂಡು ಅಯ್ಯೋ ನನಗೆ ಹೊಟ್ಟೆ ನೋವು ಬರೋಷ್ಟು ನಗ್ತಾ ಇದ್ದೀನಿ ಅಂತ ತಚ್ಚ ಅತಿಹಸಿತಂ ಭವೇತ್. ಅತಿಹಸಿತ, ಎದ್ದೆದ್ದು ಬಿದ್ದು ಬಿದ್ದು ನಗತಕ್ಕಂಥದ್ದು. ಶಿವ ಅಟ್ಟಹಾಸ ಮಾಡ್ತಾನಂತೆ, ಅದು ಇನ್ನೂ ದೊಡ್ಡ ಪ್ರಮಾಣದ್ದು, ಮೈಯೆಲ್ಲ ನಗುವೆ ಆಗಿರ್ತಕ್ಕಂಥದ್ದು, ಪ್ರಳಯಕಾರಕವಾದದ್ದು ಅಂತೆಲ್ಲ ಹೇಳ್ತಾರೆ. ಅದು ನಾಟ್ಯಶಾಸ್ತ್ರದಲ್ಲಿ ಹೇಳೋಲ್ಲ. ಅಂದರೆ ಈ 6 ಬಗೆಯ ನಗೆಯನ್ನು ತೋರಿಸಬಲ್ಲ ಕಲಾವಿದರು ಎಷ್ಟು ದೊಡ್ಡವರು. ಅಷ್ಟರ ಮಟ್ಟಿಗೆ ಮಾನವ ಸ್ವಭಾವವನ್ನು ಮೈಗೂಡಿಸಿಕೊಂಡಿದ್ದಾರೆ. ಅದಕ್ಕೆಷ್ಟು ಪರಿಶೀಲನೆ ಮಾಡಬೇಕು, ಎಷ್ಟು ಅಭ್ಯಾಸ ಮಾಡಬೇಕು, ಮತ್ತು ಎಷ್ಟು ಔಚಿತ್ಯ ಬಲ್ಲವರಾಗಿ ಮಾಡಬೇಕು. ಅದು ಒಂದು ಕಡೆ ಭರ್ತೃಹರಿ ತನ್ನ ಸುಭಾಷಿತ ಹೇಳ್ತಾನಲ್ಲ, ಲಾಂಗೂಲ ಚಾಲನ ಮದ ಚರಣಾವಪಾತಃ ಭೂಮೋ ನಿಪತ್ಯ ವದನೋದರ ದರ್ಶನಂಚ ಶ್ವಾಪಿಂಡದಸ್ಯ ಕುರುತೆ ಗಜಪುಂಗವಸ್ತು ಧೀರಂ ವಿಲೋಕಯತಿ ಚಾಟು ಶತೈಶ್ಚ ಭುಂಕ್ತೆ ಅಂತ. ನಾಯಿ ತನ್ನ ಯಜಮಾನ ಏನಾದ್ರು ಕೊಡ್ತಾನೆ ಅಂತಂದಾಗ ಲಾಂಗೂಲ ಚಾಲನ, ಮೊದಲು ಬಾಲ ಅಲ್ಲಾಡಿಸ್ತದೆ. ಅದಶ್ಚರಣಾವಪಾತ, ಕಾಲು ತಕ ಅಂತ ಕುಣ್ಕೊಂಡು ಹೋಗುತ್ತೆ. ಭೂಮೋ ನಿಪತ್ಯ, ನೆಲದ ಮೇಲೆ ಬಿದ್ದು ಹೊರಳಾಡಿ ವದನೋದರ ದರ್ಶನಂಚ, ಬಾಯಿ ತೆಗೆದು ತೋರಿಸುತ್ತೆ, ಹೊಟ್ಟೆ ಮೇಲಾಗುತ್ತೆ, ಎಲ್ಲ ಮಾಡುತ್ತೆ. ಇದೆಲ್ಲ ಚೇಷ್ಟೆಗಳನ್ನು ಅದು ಮಾಡುತ್ತೆ. ಆದರೆ ಆನೆ ಗಂಭೀರವಾಗಿ ಮಾವುಟಿಗ ಏನೇನೋ ಮುದ್ದುಗರೆದು ಲಾಲನೆಗೆರೆದು ತಿನ್ನಿಸಿದ್ರೆ ಆಗ ತಿನ್ನುತ್ತದೆ. ಧೀರಂ ವಿಲೋಕಯತಿ. ಇದೇನು ನಾಯಿನ ಹೀನ ಮಾಡಿದ್ದಾರಲ್ಲ, ಆನೆಯನ್ನು ಹಾಗೆ ಮಾಡಿದಾರಲ್ಲ, ಹೀನಾಯ ಅಂತ ಅನ್ನೋದಲ್ಲ, ಲೋಕದಲ್ಲಿ ಅದು ಬಂದೂ ಇದೆ. ನಾಯಿ ತುಂಬ ದೊಡ್ಡ ಪ್ರಯೋಜನಕ್ಕೆ ಬರ್ತಕ್ಕಂಥ ಪ್ರಾಣಿ ಅನ್ನೋದ್ರೊಳಗೆ ಸಂದೇಹವೇ ಇಲ್ಲ. ನಾವು ಎಷ್ಟು ನಾಯಿಗಳಿಂದ ಪ್ರಯೋಜನ ಪಡೆದಿದ್ದೀವೋ ಅಷ್ಟು ಆನೆಗಳಿಂದ ಪ್ರಯೋಜನ ಪಡೆದಿದ್ದೀವಿ ಅಂತ ಈ ಕಾಲದಲ್ಲಿ ಕೇಳಿದ್ರೆ ಆನೆಗಳಿಂದ ಇಲ್ಲ, ನಾಯಿಗಳಿಂದ ಅಂತಲೂ ಅನ್ನಬಹುದು. ಅದು ಏನೇ ಇರಲಿ, ಆದರೆ ಈ ಪತಿತೋದ್ಧರಣ ಒಂದು ವ್ಯಾಧಿ ಆಗಬಾರ್ದು. ಜಸ್ಟ್ ಬಿಕಾಸ್ ಸಮ್ ಸೆಕ್ಟ್ ಆರ್ ಸಮ್ ಸೆಕ್ಷನ್ ಆಫ್ ದಿ ಸೊಸೈಟಿ ಈಸ್ ಅಂಡರ್ ಪ್ರಿವಿಲೇಜ್ಡ್, ಅದು ಮಾಡಿದ್ದೆಲ್ಲ ಸರಿ, ಅದು ಮಾಡಿದ್ದೆಲ್ಲ ಸರ್ವೋತ್ತಮ ಅಂತ ಹೇಳಬೇಕು ಅಂತಲ್ಲ. ಅವರಿವರಾದಾಗ ಇವರವರದಾದಾಗ ಅದು ಹಾಗೇನೆ ಮಾಡ್ತಾರೆ. ಎಲ್ಲಿ ಕಾಲದಲ್ಲೂ ನಾವು ಅದನ್ನು ನೋಡಿಯೇ ನೋಡ್ತೀವಿ. ಹಾಗಾಗಿ ಆ ಸ್ವಭಾವ ದರ್ಶನ ಅಂತ ನೋಡಬೇಕು. ಮತ್ತು ಸ್ವಭಾವ ದರ್ಶನ ಎಷ್ಟೋ ಬಾರಿ ನಮ್ಮೊಳಗೆ ಮೇಲು ಕೀಳುಗಳನ್ನು ತಂದು ಕೊಡುತ್ತದೆ. ಈ ಕಾಗೆ ಕೆಳಗಿರುವಂಥದ್ದು, ಕೋಗಿಲೆ ಮೇಲಿರುವಂಥದ್ದು ಅಂತ ಆ ಪಕ್ಷಿ ಲೋಕದಲ್ಲೂ ಹಾಗಿಲ್ಲ. ಹೋಗಿ ನೀವು ಗಿಣಿಯನ್ನೋ ಕೊಕ್ಕರಿಯನ್ನೋ ಕೇಳಿದ್ರೆ ಅವುಗಳು ಯಾವತ್ತೂ ಹೇಳೋದಿಲ್ಲ ಕಾಗೆ ಕೀಳು, ಕೋಗಿಲೆ ಮೇಲು ಅಂತ ಅವೇನೂ ಹೇಳೋಲ್ಲ. ಅವುಗಳಲ್ಲೇನೂ ಹಾಗೆ ತಾರತಮ್ಯ ಮಾಡಿಕೊಂಡಿಲ್ಲ. ನಮಗೇನೋ ಬಂದಿದೆ, ಆ ನಂಬಿಕೆಯ ಮೇಲೆ, ಆ ಬದ್ಧತೆಯ ಮೇಲೆ ಸಮಾಜ ನಡೆದಿದೆ. ಅದನ್ನು ನಾವು ತಿರಸ್ಕರಿಸಬೇಕಿಲ್ಲ. ಅದಕ್ಕೆ ಬೇರೆ ಮುಖ ಇದೆ ಅನ್ನೋದನ್ನು ನೋಡೋಣ. ಆದರೆ ಆ ಬೇರೆ ಮುಖವನ್ನು ಒಂದು ಥಿಯರಿಟಿಕಲ್ ಕನ್ಸ್ಟ್ರಕ್ಟ್ ಆಗಿ ಹೇಳದೆ ಅದನ್ನು ಕಲಾತ್ಮಕವಾಗಿ ತಂದರೆ ಚೆನ್ನಾಗಿರುತ್ತೆ. ನಾಯಕನನ್ನಾಗಿ ಮಾಡಿಕೊಂಡ ತಕ್ಷಣ ಕಾವ್ಯಕ್ಕೆ ಉತ್ತಮತೇನೋ ಬರೋಲ್ಲ, ಅಧಮತೇನೋ ಬರೋಲ್ಲ. ಶ್ವಮೇಧ ಅಂತ ಹೇಳಿಬಿಟ್ಟು ಸೇಡಿಯಾಪ ಕೃಷ್ಣ ಭಟ್ರು ನಾಯ ನಡತೆ ಅಂತ ಒಂದು ಖಂಡಕಾವ್ಯವನ್ನೇ ಬರೆದ್ರು. ಎಲ್ಲರೂ ಅಶ್ವಮೇಧ ಮಾಡ್ತಾರೆ ಮಹಾರಾಜರು, ಇಲ್ಲಿ ಶ್ವಮೇಧ ಆಗಿದೆ ಅಂತ. ಒಂದು ಪ್ರಾಮಾಣಿಕವಾದ ನಾಯಿಯನ್ನು ಅವನ ಯಜಮಾನ, ಆ ನಾಯಿಯ ಯಜಮಾನ ಸಂದೇಹ ಪಟ್ಟು ಕೊಂದೇ ಬಿಡ್ತಾನೆ. ಆಮೇಲೆ ಸಂಕಟ ಪಡ್ತಾನೆ. ಕೃತ್ವಾ ಚಿಂತ, ಅದು ಅಷ್ಟೇ. ಪಂಚತಂತ್ರದಲ್ಲಿ ಬರುತ್ತದಲ್ಲ ಮುಂಗುಸಿಯ ಕಥೆ. ಆ ಬ್ರಾಹ್ಮಣ ಹೇಗೆ ದೇವಶರ್ಮ ಅನ್ನೋ ಬ್ರಾಹ್ಮಣ ಹಾವನ್ನು ಕೊಂದ ಮುಂಗುಸಿಯನ್ನು ತನ್ನ ಮಗುವನ್ನೇ ಅದು ಕೊಂದು ಬಿಡ್ತು ಅಂತನ್ನುವ ಭ್ರಮೆಯಿಂದ ಕೊಂದು ಮತ್ತೆ ಸಂಕಟ ಪಡ್ತಾನೆ. ಆ ರೀತಿಯಾದ ಆ ಕಥೆ ಅಲ್ಲಿದೆ. ಹಾಗೆ ಮಾಡಬಹುದು, ಅದರಿಂದ ಏನು ವ್ಯತ್ಯಾಸ ಆಗೋಲ್ಲ. ಆದರೆ ಆ ಮಟ್ಟಕ್ಕೆ ಉದಾತ್ತತೆಯನ್ನು ತಂದರೆ ಪರವಾಗಿಲ್ಲ. ತರದೆ ಗಲಾಟೆ ಮಾಡಿದ್ರೆ ಯಾವ ಪ್ರಯೋಜನವೂ ಇರೋದಿಲ್ಲ. ಅದು TM ಕೃಷ್ಣನ್ ಸಂಗೀತ, ಇಫ್ ಅಟ್ ಆಲ್ ಇಟ್ ಈಸ್ ಮ್ಯೂಸಿಕ್, ಆ ಥರ ಆಗುತ್ತೆ. ನಾನು ಹೋಗ್ಬಿಟ್ಟಿದ್ದನು ಎಲ್ಲಿ ಕೊಳಚೆ ಪ್ರದೇಶದಲ್ಲೆಲ್ಲ ಕರ್ನಾಟಕ ಸಂಗೀತ ಹಾಡ್ತೀನಿ ಅಂತ ಅವ್ರಿಗೆ ನಿಜವಾಗ್ಲೂ ಸಂಕಟ ಆಗಿರುತ್ತೆ. ಅವನ ಜೊತೆಗೆ ಹುಚ್ಚೋ ಬೆಪ್ಪೋ ಶಿವಲಿಲಿಯೋ ಒಂದಷ್ಟು ಜನ ಹೆಣ್ಣು ಮಕ್ಕಳು ಸೇರಿಕೊಂಡಿದ್ರು, ಕಚ್ಚೆ ಕಟ್ಕೊಂಡು ಗೆಜ್ಜೆ ಕಟ್ಕೊಂಡು ಬೀದಿಯಲ್ಲಿ ಕುಣಿದಿದ್ದಾರೆ. ರಜನಿಕಾಂತ್ ಬಂದಿದ್ದು ಅಥವಾ ವಿಶಾಲೋ ಬಂದುಬಿಟ್ಟಿದ್ರು, ಇಲ್ಲ ವಿಜಯೋ ಬಂದುಬಿಟ್ಟು ಅಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡಿದ್ರೆ ಆ ಜನ ತುಂಬ ಸಂತೋಷ ಪಟ್ಟರು. ಈ ಮುಂಡೆವಕ್ಕೆ ಅದನ್ನು ಮಾಡೋ ಯೋಗ್ಯತೆ ಇಲ್ಲ.
ಅವ್ರಿಗೆ ಬೇಕಾದ ರೀತಿಯಲ್ಲಿ ಹಾಡೋಕ್ಕಾಗೋದಿಲ್ಲ. ಇವ್ರು ತಮಗೆ ಬೇಕಾದ ಸಂಗೀತ, ತಮಗೆ ಬೇಕಾದ ಡಾನ್ಸ್ ಆಡಿದ್ರೆ ಅವ್ರಿಗೆ ಹಿಂಸೆನೇ ಆಗುತ್ತೆ. ನಾವು ಹೇಳ್ತೀವಿ ಅದೂ ಚೆನ್ನ ಇದೂ ಚೆನ್ನ, ಸರಿಯಾಗಿ ಮಾಡಬೇಕಷ್ಟೇನೆ ಅಂತ. ಇವರು ತಮ್ಮ ಚೆನ್ನವನ್ನು ಅಲ್ಲಿ ಹೇರೋದಕ್ಕೆ ಹೋಗಿದ್ದಾರೆ. ಇದು ತಮ್ಮ ಸಂಗೀತಕ್ಕೆ ತಮ್ಮ ಡಾನ್ಸ್ಗೆ ಮಾಡಿಕೊಂಡ ಕೆಟ್ಟ ಕ್ಯಾನ್ವಾಸ್ ಅಲ್ಲದೆ ಇನ್ನೇನೂ ಅಲ್ಲ. ಆ ಜನರಿಗೆ ಏನು ಪ್ರಯೋಜನವಾಯಿತೋ ಗೊತ್ತಿಲ್ಲ. ಇಂಥದ್ದೆಲ್ಲ ಅಪಸವ್ಯಗಳು, ಉದ್ವ್ಯಾಪಗಳು ಎಲ್ಲ ಬರ್ತಕ್ಕಂಥದ್ದು ಲೆಫ್ಟ್ ಆ್ಯಟಿಟ್ಯೂಡ್, ಕಮ್ಯುನಿಸಮ್ನಿಂದ ಬರೋದು. ಕಮ್ಯುನಿಸಮ್ ದಿ ಬಾರ್ನ್ ಎನಿಮಿ ಆಫ್ ಲೈಫ್, ಬಾರ್ನ್ ಎನಿಮಿ ಆಫ್ ಹ್ಯೂಮನಿಸಮ್, ಬಾರ್ನ್ ಎನಿಮಿ ಆಫ್ ರಸ. ಜಗತ್ತಿಗೆ ದೊಡ್ಡ ಶತ್ರು ಅಂತಿದ್ರೆ ಕಮ್ಯುನಿಸಮ್, ಇನ್ಯಾವುದೂ ಅಲ್ಲ. ಅದಕ್ಕೆ ಬೇಕಾದಷ್ಟು ರೆಕಾರ್ಡ್ಸ್ ಇವೆ. ಮೊದಲು ಇಂಥ ಕಲೆಗಳಲ್ಲಿರುವ ನೈಜತೆಯನ್ನೇ ಕೊಂದಿದ್ದು ತನ್ನ ಕೆಟ್ಟ ಕೆಟ್ಟ ಥಿಯರಿಗಳಿಂದ. ಅದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ ಎಂಥ ದೊಡ್ಡ ಕಲೆ ಅರಳಿದೆ. ಅಲ್ಲಿಂದ ಎದ್ದೋ ಬಿದ್ದು ಸತ್ನೋ ಕೆಟ್ಟನೋ ಅಂತ ದಿಕ್ಕಾಪಾಲಾದ ಮೇಲೆ ಕಲೆಗಳು ಬಂದಿದ್ದು. ಯಾವ್ಯಾವ ನೊಬೆಲ್ ಲಾರೆಟ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ. ರಷ್ಯಾದಿಂದ ಓಡೋದ ಮೇಲೇ ಸಿಕ್ಕಿದ್ದು ನಮಗೆ ಗೊತ್ತಾಗುತ್ತಲ್ಲ. ಹಾಗಿದ್ದಾಗ ಈ ಒಂದು ಹುಡುಕನ್ನೇ ಹುಡುಕಬೇಕು ಅನ್ನುವ ಆ್ಯಟಿಟ್ಯೂಡು ಅಷ್ಟಾಗಿ ಎಂದೂ ಶೋಭಿಸುವಂಥದ್ದಲ್ಲ. ಆದರೆ ನಾವು ಇದಕ್ಕೆ ವೈಟ್ ವಾಶ್ ಮಾಡಬೇಕಾಗಿಲ್ಲ. ಅದನ್ನು ಮತ್ತೆ ಹೇಳ್ತೀನಿ. ಇಂದು ಬೆಳಗ್ಗೆ ಯಾರೋ ಒಬ್ಬರು ಪಾಪ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಲೇಖನಗಳು ಪುಂಖಾನುಪುಂಖವಾಗಿ ಬರಿತಾನೇ ಇರ್ತಾರೆ. ಒಬ್ಬರು ವೈದ್ಯರು ಬೇರೆ. ಅವ್ರಿಗೆ ಫೋನ್ ಮಾಡಿ ನನ್ನನ್ನು ಕೇಳಿದ್ರು, ನೋಡಿ ಸಂಸ್ಕೃತದಲ್ಲಿ ಆಗುವಂಥದ್ದು ಇಂಗ್ಲೀಷ್ನಲ್ಲಿ ಸಾಧ್ಯವೇ ಇಲ್ಲ ಅಂತ ತೋರಿಸುವಂಥ ಉದಾಹರಣೆ ಏನಾದರೂ ಕೊಡೋದಕ್ಕೆ ಸಾಧ್ಯವ ಅಂತ. ಚಿತ್ರಕಾವ್ಯ ಇದೆ, ಒಂದು ಶ್ಲೋಕಕ್ಕೆ 7-8 ಅರ್ಥ ಬರೋ ತರಹ ಒಂದು ಕಾವ್ಯವೇ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಓದುವಂಥದ್ದು, ಆ ಥರದ್ದೆಲ್ಲ ಇದೆ ಅಂತ. ಸರಿ, ಇದಾಯಿತು. ಅರೆ ಶೇಕ್ಸ್ಪಿಯರ್ಗಿಂತ ಕಾಳಿದಾಸ ತುಂಬ ದೊಡ್ಡವನು, ಶೇಕ್ಸ್ಪಿಯರ್ ದುರಂತ ನಾಟಕಗಳನ್ನು ಬರೆದ, ಕಾಳಿದಾಸ ಸುಖಾಂತ ಬರೆದ, ಇದು ದೊಡ್ಡದು ಅಂತ. ನೋಡಿ, ಈ ಥರದ್ದೆಲ್ಲ ಮಾಡೋದಲ್ಲ. ಮೊದಲಿಗೆ ನೀವು ಶೇಕ್ಸ್ಪಿಯರ್ ಕಾಳಿದಾಸ ಎರಡನ್ನು ಓದ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ. ಓದಿದ್ದೀರಾ ಅಂತ ಕೇಳಿದೆ. ಆಮೇಲೆ ಅಲ್ಲಿಗೆ ಸಂಭಾಷಣೆ ನಿಲ್ತು. ಇದು ಇನ್ನೊಂದು ವಿವೇಕ ಅದಲ್ಲ. ನಾನು ಆಮೇಲೆ ಹೇಳಿದೆ ಅವರಿಗೆ, ನಾನು ಬಿಡಲಿಲ್ಲ. ಅವ್ರ ಬಾಯಿ ಮುಚ್ಚಿದ್ರು ನಾನು ಮುಚ್ಚೋಕ್ಕಾಗೋದಿಲ್ವೇ? ನೋಡಿ, ಶೇಕ್ಸ್ಪಿಯರ್ ಕಂಡರಿಸಿದಷ್ಟು ವೈವಿಧ್ಯವನ್ನು, ಜೀವನ ಸೂಕ್ಷ್ಮತೆಗಳನ್ನು ಎಷ್ಟೋ ಕಡೆ ಕಾಳಿದಾಸ ಕಾಣಿಸಿಲ್ಲ. ನನಗೆ ಕಾಳಿದಾಸ ಅಂದರೆ ಬಹಳ ಆರಾಧ್ಯವಾದಂಥ ಕವಿ ಅಂತ ಉಂಟು. ಆದರೆ ನಾವು ಗುಣಕ್ಕೆ ಮತ್ಸರ ಮಾಡೋಕ್ಕಾಗೋಲ್ಲ. ಇವತ್ತು ಸಂಸ್ಕೃತದಲ್ಲಿ ಏನನ್ನೂ ಮಾಡಬಹುದಾದ ಭಾಷಿಕವಾದ ಶಕ್ತಿ ಇದೆ. ಆದರೆ ಎಷ್ಟು ಮಾಡಿ ಇಟ್ಟಿದೆ ಅಂತ ನೋಡಿದಾಗ ಇಂಗ್ಲೀಷ್ ಖಂಡಿತವಾಗಿ ಮುಂದೆ ಇದೆ. ಅದನ್ನು ಒಪ್ಕೊಳ್ಬೇಕು. ಗುಣಕ್ಕೆ ಮತ್ಸರ ಯಾಕೆ ಮಾಡಬೇಕು? ಆ ಗುಣಕ್ಕೆ ಮತ್ಸರ ಮಾಡಿದ್ರೆ ನಾವು ಭಾರತೀಯ ಪರಂಪರೆಯವರಾಗ್ತೀವಿ, ಯಾವುದಕ್ಕೂ ಸೇರೋದಿಲ್ಲ. ಹೀಗೆ ಈ ಎರಡು ವಿಷಯಗಳಲ್ಲಿ ನಾವು ಮತ್ತೆ ಮತ್ತೆ ಎಚ್ಚರವನ್ನು ಇಟ್ಕೊಳ್ಬೇಕಾಗುತ್ತದೆ. ಅದಕ್ಕೆ ಹಾಸ್ಯರಸದಲ್ಲಿಯೇ ಇದು ಬರುತ್ತದೆ ಅಂದರೆ ತುಂಬ ಲೋಕನಿಷ್ಠವಾದ ರಸ ಹಾಸ್ಯ. ಅದರಿಂದಲೇ ನಮಗೆ ಬೇಗ ಹಾಸ್ಯದಲ್ಲಿ ಎಷ್ಟೆಷ್ಟೋ ಶೇಡ್ಸ್ ಬರುತ್ತೆ. ಮತ್ತೆ ಅದು ಮತ್ತೊಂದನ್ನು ನೋಡಿ ನಗುವಂಥದ್ದು ಅಹಂಕಾರ ವೃದ್ಧಿಯ ಮೇಲೆ ಹಾಸ್ಯ ನಿಂತಿರುವ ರಸ. ಇನ್ನೊಬ್ಬರನ್ನ ನೋಡಿ ನಗೋದು, ತಾನು ನಗುವುದು ಅಂದ್ರೇ ತಾನು ಮಿಕ್ಕವ್ರಿಗಿಂತ ಉತ್ತಮ ಅಂತ. ತಾನು ನಗುತ್ತಾ ಇದ್ದೀನಿ ಅಂದರೆ ತಾನು ಚೆನ್ನಾಗಿದ್ದೀನಿ ಅಂದರೆ ಇನ್ನು ಯಾರಿಗಿಂತಲೂ ಸ್ವಲ್ಪ ಮೇಲಿದ್ದೀನಿ ಅನ್ನುವ ಭಾವ ಇಲ್ಲದೆ ನಗು ಬರಬೇಕು ಅಂದರೆ ಒಂದು ಪೆಡಸ್ಟಲ್ ಬೇಕು, ಒಂದು ಆಲ್ಟರ್ ಬೇಕು. ಅದಿಲ್ಲದೆ ಇದ್ದರೆ ನಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಾಸ್ಯದಲ್ಲಿ ಬಹಳ ಬೇಗ ಲೋಕಸ್ಪರ್ಶ ಹೆಚ್ಚು. ಹಿಂದೆ ಭಾವವನ್ನು ಕುರಿತು ಹೇಳುವಾಗಲೂ ಹಾಸ ಅನ್ನುವ ಭಾವದಿಂದ ಹಾಸ್ಯ ಬಂದಿದೆ. ಈ ಭಾವಕ್ಕೆ ರಸಕ್ಕೆ ಇರುವ ಶಬ್ದ ಸಾಮ್ಯ ನೋಡಿದ್ರೆ ಈ ಒಂದು ಭಾವರಸಕ್ಕೆ ಮಾತ್ರ ಆ ಥರದ್ದುಂಟು. ಯಾಕೆಂದರೆ ಲೋಕದಲ್ಲಿರುವ ಹಾಸ್ಯಕ್ಕೂ ಕಲೆಯಲ್ಲಿರುವ ಹಾಸ್ಯಕ್ಕೂ ವ್ಯತ್ಯಾಸ ಇಲ್ಲ. ಕಲೆಯಲ್ಲಿ ಮಿಕ್ಕ ರಸಗಳು ಬಂದಾಗ ಕಲೆಯ ಕರುಣಕ್ಕೂ ಲೋಕದ ಶೋಕಕ್ಕೂ ತುಂಬ ವ್ಯತ್ಯಾಸ ಇದೆ. ಕಲೆಯ ರೌದ್ರಕ್ಕೂ ಲೋಕದ ರೌದ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಕಲೆಯ ಬೀಭತ್ಸಕ್ಕೂ ಲೋಕದ ಬೀಭತ್ಸಕ್ಕೂ ವ್ಯತ್ಯಾಸ ಇದೆ. ಮತ್ತೂ ದೊಡ್ಡ ವ್ಯತ್ಯಾಸ ಕಲೆಯ ಶೃಂಗಾರಕ್ಕೂ ಲೋಕ ಶೃಂಗಾರಕ್ಕೂ ವ್ಯತ್ಯಾಸ ಇದೆ. ಅರೆ ಹಾಸ್ಯಕ್ಕೆ ಮಾತ್ರ ಹಾಗಿಲ್ಲ. ನೀವು ಲೋಕದಲ್ಲಿ ಮಾಡ್ತಾ ಇರೋ ಜೋಕನ್ನೇ ವೇದಿಕೆ ಮೇಲೆ ಹೇಳಿದ್ರು ಅದು ನಡೆಯುತ್ತೆ. ಅರೆ ಲೋಕದ ರತಿಯನ್ನೇ ವೇದಿಕೆಯಲ್ಲಿ ತಂದರೆ ಅದು ಖಂಡಿತ ಶೃಂಗಾರ ಆಗೋಲ್ಲ. ಈ ಕಾರಣದಿಂದ ಈ ಸೋಷಿಯಲ್ ಸ್ಟಡೀಸನ್ನು ಮಾಡುವಲ್ಲಿ ಹಾಸ್ಯಕ್ಕೆ ತುಂಬ ದೊಡ್ಡ ಪಾತ್ರ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಅವನು ಹೇಳ್ತಾನೆ, ಹಾಸ್ಯಸ್ಥಾನಾನಿ ಯಾನಿ ಸ್ಯುಹು ಕಾರ್ಯೋತ್ಪನ್ನಾನಿ ನಾಟಕೆ ಉತ್ತಮಾಧಮ ಮಧ್ಯಾಹ್ನಾಂ ಏವಂ ತಾನಿ ಪ್ರಯೋಜಯೇತ್. ಇದನ್ನು ಹೀಗೆ ಮಾಡಿಕೊಳ್ಬೇಕು. ಇತ್ಯೇಷ ಸ್ವಸಮುತ್ತಸ್ತಥಾ ಪರಸಮುತ್ತಶ್ಚ ವಿಜ್ಞೇಯ ದ್ವಿವಿಧ ಸ್ತ್ರೀ ಪ್ರಕೃತಿಗತಃ ಸ್ತ್ರ್ಯವಸ್ಥಾಭಾವೋ ರಸೋ ಹಾಸ್ಯ ಅಂತ ಆತ್ಮಸ್ಥ ಪರಸ್ಥ ಅಂತ ಎರಡು ಬಗೆಯಲ್ಲಿದೆ ಅಂತ ನಾನು ಮೊದಲೇ ಹೇಳಿದ್ದೆ. ತಾವು ನಗುವುದು ಆತ್ಮಸ್ಥ ಅಂತಾದರೆ ಮತ್ತೊಬ್ಬರನ್ನ ನಗಿಸ್ತಕ್ಕಂಥದ್ದು ಪರಸ್ಥ ಅಂತಾಗುತ್ತದೆ ಅಂತನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ
ನಗೆಗಾರನದು ಒಂದು, ನಗುವವರದು, ಹೀಗೆ ಎರಡು ಬಗೆಯಲ್ಲಿರುತ್ತದೆ ಅಂತ. ಆಮೇಲೆ ಕರುಣದ ಕಡೆಗೆ ನಾವು ಹೋಗ್ತೀವಿ. ಕರುಣ ಅಥ ಕರುಣೋ ನಾಮ ಶೋಕಸ್ಥಾಯಿ ಭಾವ ಪ್ರಭವ, ಶೋಕ ಅನ್ನುವ ಸ್ಥಾಯಿ ಭಾವದಿಂದ ಬಂದಿದೆ. ಸಚ ಶಾಪ ಕ್ಲೇಶ ವಿನಿಪತಿತ ಇಷ್ಟಜನ ವಿಪ್ರಯೋಗ ವಿಭವನಾಶ ವಧ ಬಂಧ ವಿದ್ರವ ಉಪಘಾತ ವ್ಯಸನ ಸಂಯೋಗಾದಿಭಿ ವಿಭಾವೈ ಸಮುಪಜಾಯತೆ ಅಂತ. ಅದಕ್ಕೊಂದು ಬೇಸ್ ಬೇಕು, ಅದು ನಮಗೆ ಗೊತ್ತಿರುವಂತೆ ಶೋಕ ಅಂತ. ಶೋಕ ಹೇಗೆ, ಅದಕ್ಕೆ ಆಲಂಬನ ಯಾವುದು? ಅದು ಶಾಪದಿಂದ ಬಂದಿರಬಹುದು. ಆ ಕಾಲದಲ್ಲಿ ಅದನ್ನು ನಂಬುತ್ತಾ ಇದ್ರು, ಈಗಲೂ ಎಷ್ಟೋ ಜನ ನಂಬ್ಕೋತಾರೆ ಶಾಪವನ್ನು. ಕ್ಲೇಶ, ಕಷ್ಟ, ಪತನ, ಇದ್ದದನ್ನು ಕಳ್ಕೊಳ್ಳೋದು ಅಥವಾ ಇದ್ದ ಸ್ಥಾನದಿಂದ ವಂಚಿತವಾಗೋದು, ಪ್ರಿಯಜನ ವಿಯೋಗ, ಇಷ್ಟ ಜನರು ದೂರ ಆಗೋದು, ಸಂಪತ್ತಿಯ ಹಾನಿ, ಅದು ಮತ್ತೆ ನಷ್ಟ, ಮರಣ, ಬಂಧನ, ದೌರ್ಭಾಗ್ಯ, ಇಷ್ಟು ಬೇರೆ ಬೇರೆ ವಿಧವಾದ ಕಷ್ಟಗಳೆಲ್ಲ ಇದಕ್ಕೆ ಆಲಂಬನವಾಗುತ್ತೆ. ಮತ್ತು ಉದ್ದೀಪನ ಅಂತೀವಲ್ಲ, ಅದು ಹೇಗಾಗುತ್ತದೆ ಅಂತಂದರೆ ಅಳೋರ ಮೇಲೆ ಗಳ ಬಿತ್ತು ಅಂತ ಮತ್ತಿನ್ನೊಂದಿಷ್ಟು ಬರ್ತಕ್ಕಂಥದ್ದು. ಮೊದಲೇ ಹಸಿವಾಗಿದೆ, ಹಸಿವಾಗಿದ್ದ ದಿವಸ ಯಾರೋ ಒಬ್ಬರು ಔತಣ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ನೋಡ್ತೀವಿ, ನೋಡಿದಾಗ ಇನ್ನೂ ಸಂಕಟ ಆಗುತ್ತೆ. ಈಗ ಎಷ್ಟೋ ಬಗೆಯಲ್ಲಿ ಬರಬಹುದು. ನಮಗೆ ಆ ಒಂದು ಪರಿಸರದಲ್ಲಿ ಯಾವುದೆಲ್ಲ ಇದ್ದ ಸಂಕಟವನ್ನು ಹೆಚ್ಚು ಮಾಡೋಕ್ಕಾಗುತ್ತೋ ಅದಷ್ಟು ಉದ್ದೀಪನವೇ ಆಗುತ್ತದೆ, ಮತ್ತು ಯಾವುದೂ ಅಲ್ಲ. ಎಷ್ಟೋ ಬಾರಿ ನಮಗೆ ಅವೇ ಉದ್ದೀಪನ ವಿಭಾವಗಳು ಬೇರೊಂದು ಕಾಂಟೆಕ್ಸ್ಟಲ್ಲಿ ಅನುಕೂಲಕಾರಿಯಾಗಿರುತ್ತವೆ, ಈಗ ಪ್ರತಿಕೂಲವೂ ಆಗುತ್ತೆ. ಅದು ಹಾಗೆ ನೋಡ್ತೀವಲ್ವ. ಯಾರೋ ಒಳ್ಳೆಯ ಜೋಡಿ ಸಂತೋಷ ಪಡ್ತಾ ಇದ್ದಾಗ ವಿರಹಿಗಳಾದವರಿಗೆ ಅವ್ರು ಚೆನ್ನಾಗಿದ್ದಾರಲ್ಲ ಅಂತ ಇನ್ನೂ ದುಃಖ ಸಂಕಟ ಹೆಚ್ಚಾಗುತ್ತೆ. ಅದೇ ಇವರು ತುಂಬ ಸಂತೋಷವಾಗಿದ್ದಾಗ ಅವರು ಚೆನ್ನಾಗಿದೆ, ಓ ಜಗತ್ತೆಲ್ಲ ಉಲ್ಲಾಸವಾಗಿದೆ ಅಂತ ಅದು ಒಂದು ಎನ್ಕರೇಜಿಂಗ್ ಆಗ್ಬೋದು. ತತ್ಸತ್ಯಂ ರಮಣೀಯಾನಾಂ ಸ್ವಸ್ಥೆ ಮನಸ್ಸಿ ರಮ್ಯತಾ ಅಂತ ಇದೆಯಲ್ಲ. ಇನ್ನು ಅದನ್ನು ಅನುಭವಗಳು ಯಾವ ತರಹ, ಕಣ್ಣೀರು ಸುರಿಸೋದು, ಪ್ರಲಾಪ ಮಾಡೋದು, ಮುಖ ಒಣಗಿ ಹೋಗೋದು, ಮುಖದ ಬಣ್ಣ ಬದಲಾಗೋದು, ಶರೀರ ಶೈಥಿಲ್ಯ ಅಂದರೆ ಸ್ಯಾಗಿಂಗ್ ಆಫ್ ದಿ ಬಾಡಿ ಅಂತೀವಲ್ಲ, ನಿಟ್ಟುಸಿರು ಬಿಡ್ತಕ್ಕಂಥದ್ದು, ಮತ್ತು ಜ್ಞಾಪಕ ಹೋಗ್ತಕ್ಕಂಥದ್ದು, ಸ್ರಸ್ತಗಾತ್ರಾನಿ, ಶ್ವಾಸ ಸ್ಮೃತಿ ಲೋಪಾದೀನಿ, ಇವುಗಳೆಲ್ಲ ಕೂಡ ಆಗುತ್ತದೆ. ಇನ್ನು ವ್ಯಭಿಚಾರಿ ಭಾವಗಳು ನಿರ್ವೇದ, ಏನು ಬೇಡ ಅಂತ ಅನಿಸೋದು, ದುಃಖಪಟ್ಟವರಿಗೆ ಯಾವುದೂ ಬೇಡ ಅನಿಸುತ್ತೆ. ಗ್ಲಾನಿ, ಯಾವುದೋ ಒಂದು ರೀತಿಯಾದಂಥ ಸಂಕಟ, ಹೇಳೋಕ್ಕಾಗದೇ ಇರತಕ್ಕಂಥ ಮೂಗುಬ್ಬಸ, ಚಿಂತೆ, ವರಿ ಅಂತೀವಲ್ಲ ಅದು, ಔತ್ಸುಕ್ಯ, ಆಂಗ್ಸೈಟಿ, ಆವೇಗ, ಒಂದು ಬಗೆಯ ಹೊಯ್ದಾಟ, ಭ್ರಮೆ, ಕನ್ಫ್ಯೂಷನ್ನು, ಮೋಹ, ಮಂಕುತನ, ಶ್ರಮ, ಬಳಲಿಕೆ, ಭಯ, ವಿಷಾದ. ವಿಷಾದ ಅಂತಂದರೆ ಡೀಪ್ ರೂಟೆಡ್ ಪೇಯ್ನ್ ಅಂತ, ಆ ರೀತಿಯಾದದ್ದು. ದೈನ್ಯ, ತುಂಬ ನಾನು ಏನೂ ಅಲ್ಲ ಅಂತ ಸೆಲ್ಫ್ ಪಿಟಿ ಅಂತೀವಲ್ಲ, ಅದು ದೈನ್ಯ. ವ್ಯಾಧಿ, ರೋಗ ಇತ್ಯಾದಿಗಳು, ಅಥವಾ ನನಗೇನೋ ರೋಗ ಬಂದಂಗೆ, ಏನೋ ತಲೆ ತಿರುಗ್ತಾ ಇದೆ, ಏನೋ ಎದೆ ಹೊಡ್ಕೋತಾ ಇದೆ, ಇವೆಲ್ಲ ದುಃಖಪಟ್ಟಾಗ ಆಗೇ ಆಗುತ್ತದಲ್ಲ. ಜಡತ, ಮಂಕುತನ, ಉನ್ಮಾದ, ಹುಚ್ಚುಚ್ಚಾಗ ಆಡ್ತಕ್ಕಂಥದ್ದು, ಅಪಸ್ಮಾರ, ಫಿಟ್ಸ್ ಬರತಕ್ಕಂಥದ್ದು, ಹೀಗೆ ಬೇರೆ 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 ಎಲ್ಲ ಉಂಟು. ಸಿಕ್ಕಾಪಟ್ಟೆ ಭರತ ಹೇಳ್ತಾನೆ. ಸ್ತಂಭ, ಸ್ತಬ್ಧವಾಗಿಬಿಡೋದು, ಮೂರ್ಛೆ ಹೋಗುವಂಥದ್ದು, ವೇಪತು, ನಡುಕ ಬರೋದು, ಅಶ್ರು, ಸ್ವರಭೇದ, ಬಿಕ್ಕಿ ಬಿಕ್ಕಿ ಅಳುವಾಗ ಧ್ವನಿ ಹೇಗೆ ಬದಲಾಗುತ್ತೆ ನಮಗೆ ಗೊತ್ತಿದೆ, ಗೋಳಾಡುವಾಗ ಹೇಗೆ ಬೇರೆಯಾಗುತ್ತದೆ. ಅಂದರೆ ನಾವು ಭರತನನ್ನು ಯಾವುದಕ್ಕೆ ಮೆಚ್ಚಿಕೊಳ್ಬೇಕು ಅಂದರೆ, ಅದೆಷ್ಟು ತದೇಕ ದೀಕ್ಷೆಯಿಂದ ಎಲ್ಲ ವ್ಯತ್ಯಾಸಗಳನ್ನು ಗಮನಿಸಿದ್ದಾನೆ. ಅವನು ಹಿಂದಿನವರೇ ಗಮನಿಸಿದ್ದಿರಬಹುದು, ಇವನದನ್ನು ನಮಗೆ ಉಳಿಸಿಕೊಟ್ಟಿರಬಹುದು, ಬೆಳೆಸಿಯೂ ಇಟ್ಟಿರಬಹುದು. ಒಟ್ಟಿನಲ್ಲಿ ಗಳಿಸಿಕೊಟ್ಟಿದ್ದಂತೂ ದೊಡ್ಡದು ಅಂತ ನಮಗೆ ಗೊತ್ತಾಗುತ್ತದೆ. ಇಷ್ಟು ಮಟ್ಟಿಗೆ ಜಗತ್ತನ್ನು ನೋಡಬೇಕು ಅಂದರೆ ಆತ ಎಷ್ಟು ನಿಸ್ವಾರ್ಥಿ ಆಗಿರಬೇಕು. ನಿಸ್ವಾರ್ಥಿ ಆಗಿದ್ದರೂ ಆತನಿಗೆ ಜಗತ್ತಿನಲ್ಲಿ ಆಸಕ್ತಿ ಇದೆಯಲ್ಲ, ಅದು ದೊಡ್ಡದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ನಿಜವಾದ ಜ್ಞಾನಿಯ ಲಕ್ಷಣ, ನಿಜವಾದ ವಿಜ್ಞಾನಿಯ ಲಕ್ಷಣ, ನಿಜವಾದ ಕಲಾವಿದನ ಲಕ್ಷಣ, ಋಷಿಯ ಲಕ್ಷಣ ಅಂದರೆ ಇದೇನೆ. ತಾನು ತನ್ನ ಸ್ಥಿತಿಯನ್ನು ಅಷ್ಟಾಗಿ ಗಮನಿಸದೆ ಲೋಕದ ಸ್ಥಿತಿಯನ್ನು, ಮಿಕ್ಕದ್ದನ್ನೆಲ್ಲ ಗಮನಿಸಬೇಕಾಗುತ್ತದೆ. ಹಾಗಲ್ಲದಿದ್ದರೆ ವಿಜ್ಞಾನದ ಸಂಶೋಧನೆಗಳಾಗ್ತಾ ಇರಲಿಲ್ಲ. ಹಾಗೆಲ್ಲವಾದರೆ ಕವಿ ಕಲಾವಿದರೆಲ್ಲ ಹುಟ್ಟುತ್ತಾ ಇರಲಿಲ್ಲ. ಇಷ್ಟು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಪುರುಸೊತ್ತಿಲ್ಲಿರುತ್ತೆ. ನಾವು ನೋಡಲೇ ಇಲ್ಲ, ನಾವು ಗಮನಿಸಲೇ ಇಲ್ಲ ಅಂತೀವಿ. ಇಷ್ಟು ಮಾಡಬೇಕು ಅಂತಂದರೆ ಮತ್ತು ಯಾರಿಗಾದರೂ ತೃಪ್ತಿ ಬಂದರೆ ಯಾವ ಕಡೆಗೂ ಗಮನ ಇರೋಲ್ಲ. ನಾನು ಯಾವತ್ತೂ ಕೂಡ ಈ ಎಜುಕೇಷನಲ್ ಪಾಲಿಸೀಸ್ ಬಗ್ಗೆನೋ, ಸ್ಕೂಲು ಕಾಲೇಜುಗಳು ಹೇಗೆ ನಡೆಯುತ್ತವೆ ಅಂತಲೂ ತಲೆ ಕೆಡಿಸ್ಕೊಂಡಿದ್ದೆ ಅಲ್ಲ. ಎಷ್ಟೋ ಜನ ನಾನೇನೋ ದಿಗ್ಧಂತಿ ಅಂತ ಅಂದುಕೊಂಡು ನೀವು ಶಿಕ್ಷಣದ ಬಗ್ಗೆ ಮಾತಾಡಿ ಅಂತ, ಅದು ನಂಗೆ ಶಿಕ್ಷೆ, ನಿಮಗೆ ಇನ್ನೂ ದೊಡ್ಡ ಶಿಕ್ಷೆ ಅಂತ ಹೇಳ್ತಾ ಇರ್ತೀನಿ. ಆಗುವಂಥದ್ದಲ್ಲ. ನನಗದ್ರೊಳಗೆ ಆಸಕ್ತಿಯೇ ಇಲ್ಲ ಅಂತೀನಿ.
ಅಂದರೆ ನನಗೆ ವಿದ್ಯಾಭ್ಯಾಸ ಮುಗೀತು ಅಂದರೆ ಫಾರ್ಮಲ್ ಎಜುಕೇಷನ್, ದಿನವೂ ವಿದ್ಯಾಭ್ಯಾಸವೇ ಇದೆ. ಆದರೆ ಅದಾದ ಮೇಲಿಂದ ಅರಸನಂಕೆ ಎಲ್ಲ ದೈವದ ಕಾಟ ಇಲ್ಲ ಅಂತ ಬಾಳ್ತಾ ಇರುವಾಗ ನಾನು ಅದನ್ನು ಚಿಂತನೆ ಮಾಡ್ಕೊಳ್ಳೋದಿಲ್ಲ. ಹಾಗೆ ಯಾರಿಗೇ ಆಗಲಿ ಅದರ ಪ್ರಯೋಜನ ಆದಮೇಲೆ ಪೀಡೆ ಕಳೀತು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅಲ್ಲಿಯೇ ಇದ್ದು ಅದನ್ನು ನೋಡಬೇಕು ಅಂದರೆ ಅದೆಷ್ಟು ಕಾರುಣ್ಯ ಇರಬೇಕು. ನಾನು ಎಷ್ಟೋ ಬಾರಿ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ಶಂಕರರು ಭಾಷ್ಯಗಳಲ್ಲಿ ಜ್ಞಾನಿಯಾದ ಆಚಾರ್ಯ ತುಂಬ ಪರಮಕಾರುಣಿಕ ಅಂತನೂ ಮಾತನ್ನು ಬರೀತಾರೆ. ಎಷ್ಟೋ ಬಾರಿ ಜಿಜ್ಞಾಸುಗಳು ಮುಮುಕ್ಷುಗಳು ಹೋಗ್ಬಿಟ್ಟು ಒಬ್ಬ ಮಹಾಗುರುವನ್ನು ಆಶ್ರಯಿಸ್ತಾರೆ ಅಂತ, ಅಯ್ಯೋ ಇದೇನು ಇಲ್ಲದ್ದು ಪರಮಕಾರುಣಿಕ ಅಂತೆಲ್ಲ ಹೇಳ್ಬಿಟ್ಟು ಅಂತಾರೆ. ಇದು ಎಂಥದ್ದಿದು, ಇದಕ್ಕೆ ಅಡ್ಜೆಕ್ಟಿವ್ಗೆ ಏನಾದರೂ ಅರ್ಥ ಇದೆಯಾ ಅಂತಂದುಕೊಂಡಿದ್ದೆ. ಆಮೇಲೆ ಜ್ಞಾನಿ ಆದವನಿಗೆ ಎಲ್ಲ ತಿಳ್ಕೊಂಡವನಿಗೆ ಇನ್ನೊಬ್ರಿಗೆ ತಿಳಿ ಹೇಳಬೇಕು, ಅಯ್ಯೋ ಇದು ಯಾತಕ್ಕೆ ಮೊದಲಿಂದ ಶುರು ಮಾಡೋದು, ಎಲ್ಲವನ್ನು ಓನಾಮ ಹೇಳಬೇಕು ಅಂತನ್ನುವ ಉಪೇಕ್ಷೆ ಬಂದುಬಿಡುತ್ತೆ. ಬೇಸರ ಆಗುತ್ತೆ, ಬೇಡ ಅಂತ ಅನಿಸುತ್ತೆ. ನಾನೇ ಕಂಡಿದ್ದೀನಿ ಎಷ್ಟೋ ಜನ ತುಂಬ ತಿಳುವಳಿಕಸ್ತರು, ಅಯ್ಯೋ ಯಾತಕ್ಕೆ ಹೇಳೋಣ ಬಡ್ಕೊಂಡು ಸಾಕಾಗಿದೆ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ ಸುಮ್ಮನೆ ಇರ್ತಾರೆ. ಆ ಉದಾಸೀನ ಉಪೇಕ್ಷೆ ಬಂದಾಗ ಅದು ಬೇಡ ಅಂತ ಅಂದುಕೊಂಡು ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡದು. ಭೈರಪ್ಪನವರು ಪರ್ವ ಬರೆಯೋದಿಕ್ಕೆ ಅಂತ ಸುಮಾರು 5 ವರ್ಷಕ್ಕೂ ಹೆಚ್ಚು ಕಾಲ ಅವರೆಲ್ಲ ಅಧ್ಯಯನ ಮಾಡಿ ಸಾಮಗ್ರಿ ಎಲ್ಲ ಸಂಚಯನ ಮಾಡಿಕೊಂಡ್ರು. ಮಾಡಿಕೊಂಡ ಮೇಲೆ ಬರೆಯೋದು ಬೇಡ ಅಂತ ಬಿಟ್ರಂತೆ. ಅಯ್ಯೋ ಇದನ್ನು ನಿರ್ವಾಹ ಮಾಡಬಲ್ಲ ಅಂತ ಒಂದು ಭಯ ಬಂತು ಅಂತ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ಬೇಡ, ಇದು ಎಲ್ಲ ಓದಿ ತಿಳ್ಕೊಂಡಾಯ್ತಲ್ಲ, ಮಹಾಭಾರತ ಹೀಗೆ ನಡೆದಿದ್ದಿರ್ಬೋದು ಅಂತ ಮನಸ್ಸಿಗೆ ಬಂತು, ಇನ್ನು ಸಾಕು ಅಂತ. ಆದರೆ ಅವರ ಒಳಗಿನ ಒತ್ತಡ ಬರಸ್ತು. ಯಾವ ಮಟ್ಟಕ್ಕೆ ಅಂತಂದರೆ ಬರೀದೇ ಇದ್ದರೆ ನಾನು ಬದುಕೋದೇ ಇಲ್ಲ, ಸಾಯ್ತೀನಿ, ಬರೀದೇ ಇದ್ದರೆ ಆಗೋದೇ ಇಲ್ಲ ಅಂತ ಅನ್ನುವ ಮಟ್ಟಕ್ಕೆ ಬಂದು ಬರದೆ ಅಂತ ಬರೆದಿದ್ದಾರೆ. ಇಲ್ಲಿ ಈ ಒಳಗಿನ ಒತ್ತಡ ಬರುತ್ತಲ್ಲ, ಅದು ದೊಡ್ಡದು ಅಂತ ಅನಿಸುತ್ತದೆ. ಮಿಕ್ಕವ್ರಿಗೂ ಇದು ಸಲ್ಲಲಿ, ಇನ್ನೊಂದೂ ಆಗಲಿ ಅಂತ ಭೈರಪ್ಪನವ್ರಿಗೆ ಬರೆಯುವಾಗ ಸಮಾಜ ಹಿತವಾಗಬೇಕು, ಮಿಕ್ಕೊಬ್ಬರು ಸಂತೋಷ ಪಡಬೇಕು ಅಂತಲ್ಲ, ತಮ್ಮ ಸಂತೋಷ ಅಂತಲೇ ಬರೆದರು. ಆದರೆ ಈ ಎಲ್ಲ ಶಾಸ್ತ್ರಕಾರರು ಎಷ್ಟೋ ಬಾರಿ ಶುದ್ಧ ಆತ್ಮಾನಂದಕ್ಕೆ ಮಾಡಿದಾಗಲೂ ಅದರ ಬೈ ಪ್ರಾಡಕ್ಟ್ ಆಗಿ ಲೋಕಾನಂದ ಇದ್ದೇ ಇರುತ್ತೆ. ಇದನ್ನು ನಾವು ನೋಡಿದಾಗ ಈ ಸೂಕ್ಷ್ಮತೆಗಳು ಬಹಳ ದೊಡ್ಡವು. ಮತ್ತು ಇವತ್ತು ಭಾರತೀಯ ವಿದ್ಯೆಗಳಲ್ಲಿ ಏನಾದರೂ ವಿಶೇಷ ಇದೆಯಾ ಅಂತ ನೋಡಿದರೆ, ನಮ್ಮ ಪೂರ್ವದ ಋಷಿಗಳಲ್ಲಿ, ಶಾಸ್ತ್ರಕಾರರಲ್ಲಿ, ಜ್ಞಾನಿಗಳಲ್ಲಿ ಏನಾದರೂ ದೊಡ್ಡತನ ಇದೆಯಾ ಅಂದರೆ, ಅವರಲ್ಲಿ ಯಾವ ದಿವ್ಯಶಕ್ತಿ ಇತ್ತೋ, ಯಾವ ಶಾಪಾನುಗ್ರಹ ಶಕ್ತಿ ಇತ್ತೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಶಾಪಾನೂ ಕೊಡೋಕ್ಕಾಗೋಲ್ಲ, ನನ್ನ ಮೇಲೆ ಅನುಗ್ರಹನೂ ಮಾಡೋಕ್ಕಾಗೋದಿಲ್ಲ. ಅವರು ಬರವಣಿಗೆ ರೂಪದಿಂದ ಅನುಗ್ರಹ ಮಾಡ್ಬೋದು ಅಷ್ಟೇ. ಭರತ ಬಂದ ತಲೆ ಮೇಲೆ ಕೈ ಇಟ್ಟ ತಕ್ಷಣ ನಾನು ಕುಣಿಯೋಕ್ಕಾಗೋಲ್ಲ, ಇದ್ದ ಮೂಳೆಗಳು ಮುರಿಯುತ್ತಷ್ಟೇ. ಅಂದರೆ ಅವ್ರು ಏನು ಮಾಡಬಲ್ಲರು, ಅವರಿಂದ ನಮಗೇನಾಗುತ್ತದೆ, ಅದೆಷ್ಟು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದಾರೆ ಅಂತ ಇದನ್ನು ನಾವು ಕಾಣಬೇಕು. ಒಬ್ಬರು ದೊಡ್ಡ ವಿದ್ವಾಂಸರು, ಸಸ್ಯಶಾಸ್ತ್ರಜ್ಞರು, ನಮ್ಮ ಪ್ರಾಚೀನ ಭಾರತದಲ್ಲಿ ಮೈಕ್ರೋಸ್ಕೋಪ್ ಇತ್ತು ಅಂತ ಪಾಪ ಬಹಳ ಶೀರ್ಷಾಸನ ಹಾಕಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗೇನೂ ಮಾಡಬೇಕಾಗಿಲ್ಲ. ಅವರು ತಮ್ಮ ಬರಿಗಣ್ಣನ್ನೇ ಎಷ್ಟು ಬಳಸಬಹುದು ಅಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅದರಿಂದ ಕೆಲವು ವಿವರ ಕಾಣಿಸ್ತು, ಕೆಲವು ಕಾಣಿಸಲಿಲ್ಲ. ಆದರೆ ಕಾಣಿಸಿಕೊಟ್ಟದ್ದು ಅಲ್ಪ ಸ್ವಲ್ಪದ್ದಲ್ಲ. ಮೈಕ್ರೋಸ್ಕೋಪ್ ಬರೋವರೆಗೂ ಅವರು ಕಂಡದ್ದೇ ಕೊನೆಯದಾಗಿತ್ತು. ಅದನ್ನು ನಾವು ಮರೆಯುವಂತೆ ಇಲ್ಲ. ಇದನ್ನು ನಾವು ಮೆಚ್ಚಬೇಕಾದದ್ದು. ಈ ಲೋಕ ಪರಿಶೀಲನೆ ಇದೆಯಲ್ಲ, ಅದು ಬಹಳ ಬಹಳ ದೊಡ್ಡದು. ನಮ್ಮ ಆಯುರ್ವೇದದಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ. ಅನುಮಾನ, ಇನ್ಫರೆನ್ಷಿಯಲ್ ನಾಲೆಡ್ಜ್ ಅಂತ ಹೇಳ್ತೀವಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ರೋಗದ ಲ್ಯಾಬೊರೇಟರಿ ಪಿಕ್ಚರ್ ಗೊತ್ತಿಲ್ಲ, ಅಲ್ಲಿರ್ತಕ್ಕಂಥ ಒಳಗಿನ ಚಟುವಟಿಕೆ ಎಂಥದ್ದು ಅಂತ ಗೊತ್ತಿಲ್ಲ, ಆ ಔಷಧಗಳ ಒಳಗಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಏನು ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ರೋಗಿಯ ಮೇಲೆ ಹೇಗೆ ತೋರಿಕೊಳ್ಳುತ್ತದೆ ಅಂತ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಗೊತ್ತಿತ್ತು. ಮತ್ತು ಒಂದು ಸಸ್ಯವೋ, ಒಂದು ಪ್ರಾಣ್ಯೋತ್ಪನ್ನವೋ ಅಥವಾ ಒಂದು ಖನಿಜೋತ್ಪನ್ನವೋ ಅದು ಯಾವುದು ಆ ರೋಗವನ್ನು ನಿವಾರಣೆ ಮಾಡುತ್ತೆ ಅನ್ನೋದನ್ನು ಅವರು ಅಂದಾಜಿನಿಂದ, ಅವರು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಿಂದ ಅದರಿಂದ ಕಂಡುಕೊಂಡಿದ್ರು. ಇಷ್ಟು ಮಟ್ಟದ ಕಂಡುಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಶ್ರಮಿಸಿದ್ದಾರೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರ ಪರಿಶೀಲನಾ ದೃಷ್ಟಿ ತುಂಬ ದೊಡ್ಡದು. ನೀವು ಈ ಮಾತ್ರದ ವಿಷಯವನ್ನು ಎಲ್ಲಿಯೂ ಅನ್ವಯಿಸಿಕೊಳ್ಳಬಹುದು. ಅರ್ಥಶಾಸ್ತ್ರದಲ್ಲಿ ನೋಡಿ ಅದೇ ಥರ ಕಾಣಿಸುತ್ತೆ, ಅಥವಾ ಕಾಮಶಾಸ್ತ್ರದಲ್ಲಿ ನೋಡಿ ಹಾಗೆ ಕಾಣಿಸುತ್ತದೆ, ಧರ್ಮಶಾಸ್ತ್ರದಲ್ಲಿ ನೋಡಿ ಕಾಣಿಸುತ್ತದೆ. ಆ ಮಾತ್ರಕ್ಕೆ ಬಂದರೆ ಕಾವ್ಯದಲ್ಲಿ ನೋಡಿ, ಒಬ್ಬ ಬಾಣಭಟ್ಟ ಅದು ಎಷ್ಟು ಬಗೆಯಲ್ಲಿ ಒಂದು ಸನ್ನಿವೇಶವನ್ನು ವಿವರಿಸಬಲ್ಲ ಅಂದರೆ ಪರಿಶೀಲನಾ ಶಕ್ತಿ ಎಷ್ಟು ದೊಡ್ಡದಾಗಿರುತ್ತದೆ ಅಂತ ಗೊತ್ತಾಗುತ್ತದೆ. ಇವತ್ತು ಗಿರೀಶ್ ಕಾರ್ನಾಡದೊಂದು ನಾಟಕವನ್ನು ಇಟ್ಕೊಂಡು ನೀವು
ಸಂಸ್ಕೃತದಲ್ಲಿ ಕಳಪೆ ನಾಟಕಕಾರರು, ಬರೀ ಪಾಂಡಿತ್ಯ ಹೆಚ್ಚಾಗಿ ಅಗ್ಗವಾದಂಥ ನಾಟಕಕಾರರು ಅಂತ ಹೇಳುವಂಥ ಒಬ್ಬ ಮುರಾರಿಯನ್ನು, ಒಬ್ಬ ರಾಜಶೇಖರನ್ನು ಜೊತೆಗಿಟ್ಕೊಂಡು ನೋಡಿ ಗೊತ್ತಾಗುತ್ತೆ ಇವರ ಪರಿಶೀಲನೆ ಯಾವ ಮಾತ್ರದ್ದು, ಅವರ ಪರಿಶೀಲನೆ ಯಾವ ಮಾತ್ರದ್ದು ಅಂತ ಗೊತ್ತಾಗುತ್ತೆ. ಆ ಮಾತ್ರಕ್ಕೆ ಬಂದರೆ ಭೈರಪ್ಪನವರು ಉತ್ತರಾಖಂಡದಲ್ಲಿ ಪರಿಶೀಲನೆ ಕಡಿಮೆ ಆಗಿದೆ, ಪರ್ವದಲ್ಲಿ ಹೆಚ್ಚಾಗಿದೆ, ಚೆನ್ನಾಗಿದೆ, ಅದು ಎದ್ದು ಕಾಣುತ್ತದೆ. ಅಂದರೆ ಆ ಹಿಂದಿನವರ ಪರಿಶೀಲನೆ ಶಕ್ತಿ ತುಂಬ ದೊಡ್ಡದು, ಅದು ನಾವು ಪಡ್ಕೊಳ್ಬೇಕಾದದ್ದು. ನಮ್ಮ ನರ್ತಕರಲ್ಲಿ ನನ್ನ ನಿವೇದನೆ ವಿಶೇಷವಾಗಿದೆ, ಈ ಪರಿಶೀಲನೆಯನ್ನು ಗಮನಿಸಿಕೊಳ್ಳಬೇಕು. ಈ ಲೋಕಾವೀಕ್ಷಣೆ ತುಂಬ ತುಂಬ ಮುಖ್ಯವಾಗಿ ಬೇಕಾದದ್ದು. ಇಲ್ಲಿ ಮತ್ತೆ ಅವನು 2 ಆರ್ಯೆಯನ್ನು ಹೇಳ್ತಾನೆ ಕರುಣರಸದಲ್ಲಿ. ಇಷ್ಟವಾದ ದರ್ಶನಾದ್ವಾ ವಿಪ್ರಿಯ ವಚನಸ್ಯ ಸಂಶ್ರವಾದ್ವಾಪಿ ಏಬಿರ್ಭಾವ ವಿಶೇಷೆ ಕರುಣರಸೋ ನಾಮ ಸಂಭವತಿ. ಸಾರಾಂಶವಾಗಿ ವಿಭಾವಗಳನ್ನು ಹೇಳಿದ್ದಾನೆ, ಕಾರಣಗಳನ್ನು ಹೇಳಿದ್ದಾನೆ. ಅನಿಷ್ಟ ಒದಗಿದಾಗ, ಇಷ್ಟ ನಾಶವಾದಾಗ ದುಃಖ ಉಂಟಾಗುತ್ತದೆ. ಕರುಣರಸದ ಆಲಂಬನ ಅಲ್ಲಿದೆ. ಸಸ್ವನ ರುದಿತೆಯರ್ ಮೋಹಾಗಮೈಶ್ಚ ಪರಿದೇವಿತೆಯರ್ ವಿಲಪಿತೈಶ್ಚ ಅಭಿನೇಯ ಕರುಣರಸೋ ದೇಹಾಯಾಸ ಅಭಿಘಾತೈಶ್ಚ. ಗೋಳಾಡುವುದು, ಸಂಕಟ ಪಡುವುದು, ಚೀರಾಡುವುದು ಇವೆಲ್ಲ ಕೂಡ ಅಲ್ಲಿ ಕಾಣುತ್ತದೆ ಅಂತ ನೀವಿಲ್ಲಿ ಕಾಣ್ಬೋದು. ಗದ್ಯ ಭಾಗದಲ್ಲಿ ಅವ್ರು ಬರೆದಿರೋದಕ್ಕೂ ಈ ಪದ್ಯ ಭಾಗದಲ್ಲಿರೋದಕ್ಕೂ ಎಷ್ಟೋ ಓವರ್ಲ್ಯಾಪಿಂಗ್ ವಿಷಯಗಳಿವೆಯಲ್ಲ ಅಂತ. ಹೌದು, ಹಾಗಾಗಿದೆ. ಇವೆಲ್ಲ ಕಂಡಾಗಲೇ ಹೇಳ್ತಾರೆ ನಾಟ್ಯಶಾಸ್ತ್ರದಲ್ಲಿ ಇಷ್ಟೆಷ್ಟೋ ಕೈವಾಡಗಳಿವೆ, ಅಂದರೆ ಪಾರಂಪರಿಕವಾಗಿ ಬಂದದ್ದು, ಭರತ ಹೇಳಿದ್ದು ಎಲ್ಲ ಸೇರಿದೆ ಅಂತ. ಯಾಕೆ ಮತ್ತೆ ಕಟ್ ಆ್ಯಂಡ್ ಡ್ರೈ ಆಗಿ ಇರಬಾರ್ದಾಗಿತ್ತು ಅಂದರೆ ಕಾರಣ ಇಷ್ಟೇ, ದೊಡ್ಡವ್ರ ಮಾತನ್ನು ಹಾಗೆ ಉಳಿಸಿಕೊಳ್ಳೋಣ ಅಂತ. ನಮ್ಮ ಪರಂಪರೆಯ ಲಕ್ಷಣವೇ ಅದು. ಅದು ಒಂದು ರೀತಿ ಹೆಪ್ಪಾಕುವ ಪ್ರಕ್ರಿಯೆ ಅಂತ ಅನ್ಬೋದು. ಹೆಪ್ಪಿನಲ್ಲಿ ಯಾವತ್ತಿನ ಮೊಸರಿದೆ ನೋಡಿ, ಇಂದಿನ ಮೊಸರಿನಲ್ಲಿ ನಮ್ಮ ಮುತ್ತಜ್ಜಿ ಮಾಡಿದ ಮೊಸರು ಇದ್ದಿರಬಹುದು. ಅಲ್ಲಿಂದ ಬಂದಿದೆ. ಈ ಇದೊಂದು ವೈದ್ಯಕೀಯ ಪ್ರಕ್ರಿಯೆ ಇದೆಯಲ್ಲ, ಹೋಮಿಯೋಪತಿ, ಅಲ್ಲಿ ಡೈಲ್ಯೂಟ್ ಮಾಡೋದು ಅಂತಾರಲ್ಲ, ಹಾಗೆ ಡೈಲ್ಯೂಟ್ ಮಾಡಿರ್ತಕ್ಕಂಥದ್ದು ಡೈಲ್ಯೂಟ್ ಆಗಿ ಬಂದಿದೆ. ಆದರೂ ಇದೆ, ಆ ಅಂಶ ಇದೆ. ಹೋಮಿಯೋಪತಿ ಪ್ರಕಾರ ಡೈಲ್ಯೂಟ್ ಮಾಡಿದಷ್ಟು ಅದರ ಶಕ್ತಿ ಜಾಸ್ತಿ ಅಂತಂದರೆ ಅದೊಂದು ವಿಚಿತ್ರ. ಹಾಗೆ ಇಲ್ಲಿಯೂ ಕೂಡ ಪಾರಂಪರಿಕವಾದ ಕನೆಕ್ಷನ್ಸು ಇಟ್ಕೊಳ್ಬೇಕು ಅನ್ನುವುದಲ್ಲಿಯ ದೃಷ್ಟಿ. ರೌದ್ರರಸ. ರೌದ್ರೋ ನಾಮ ಕ್ರೋಧಸ್ಥಾಯಿ ಭಾವಾತ್ಮಕೋ ರಕ್ಷೋ ದಾನವ ಉದ್ಧತ ಮನುಷ್ಯ ಪ್ರಕೃತಿ ಸಂಗ್ರಾಮ ಹೇತುಕಃ ಸಚ ಕ್ರೋಧ ಅಧರ್ಷಣ ಅಧಿಕ್ಷೇಪ ಅವಮಾನ ಅನೃತವಚನ ಉಪಘಾತ ವಾಕ್ಪಾರುಷ್ಯ ಅಭಿದ್ರೋಹ ಮಾತ್ಸರ್ಯಾದಿಭಿ ವಿಭಾವಿ ಉತ್ಪದ್ಯತೆ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಅಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದು ಬೇರೆಯವರಿಂದ ಹಿಂಸೆಗೆ ಒಳಗಾಗುವುದು, ಹಿಂಸೆಯನ್ನು ಮಾಡ್ತಕ್ಕಂಥದ್ದು, ರುಕ್ಷತೆಯನ್ನು ಒಳಗೊಂಡಿರ್ತಕ್ಕಂಥದ್ದು, ಒಬ್ಬರನ್ನ ದಬಾಯಿಸುವಂಥದ್ದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು, ಅವ್ರನ್ನ ರೂಕ್ಷ ವಚನಗಳಿಂದ ಹಿಂಸೆ ಮಾಡುವಂಥದ್ದು, ಆಮೇಲೆ ಅವರಿಗೆ ಹೊಟ್ಟೆ ಕಿಚ್ಚಿಂದ ತೊಂದರೆ ಕೊಡುವಂಥದ್ದು, ಈ ಥರದ್ದು ಎಷ್ಟೆಷ್ಟೋ ವಿಷಯಗಳಿಂದ ಬರುತ್ತದೆ. ಅದನ್ನು ಹೇಗೆ ಅನುಭವ, ಅದು ಎಕ್ಸ್ಪ್ರೆಷನ್ ಹೇಗೆ? ತಾಡನ, ಪಾಟನ, ಪೀಡನ, ಹೊಡೆಯೋದು, ಬಡಿಯೋದು, ಸೀಳೋದು, ಕೊಚ್ಚೋದು, ಛೇದನ, ಪ್ರಹರಣ, ಆಹರಣ, ಶಸ್ತ್ರ ಸಂಪಾತ, ಆಯುಧದಿಂದ ಕತ್ತರಿಸೋದು, ಬಡಿಯೋದು, ಸಂಪ್ರಹಾರ, ರುದಿರಾದ್ಯಾಕರ್ಷಣಾದಿ, ರಕ್ತ ಬರೋವರೆಗೂ ಬಡಿಯೋದು, ರಕ್ತವನ್ನು ಹಿಂಡಿ ತೆಗೆಯೋದು, ಈ ಥರದ್ದು ಎಷ್ಟೆಷ್ಟೋ ಚಟುವಟಿಕೆ ಉಂಟು. ಪುನಶ್ಚ ರಕ್ತನಯನ ಸ್ವೇದ ಭ್ರುಕುಟೀಕರಣ ಅವಷ್ಟಂಭ ದಂತೌಷ್ಠ ಪೀಡನ ಗಂಡಸ್ಫುಟನ ಸ್ಫುರಣ ಹಸ್ತಾಗ್ರ ನಿಷ್ಪೇಷಣಾದಿಭಿ ಅನುಭಾವೈ ಅಭಿನಯ. ಆಮೇಲೆ ಅದು ತೋರಿಸುವಂಥದ್ದು ಹೇಗೆ? ಕಣ್ಣು ಕೆಂಪಾಗತಕ್ಕಂಥದ್ದು, ಬೆವರು ಬರೋದು, ಹುಬ್ಬುಗಂಟಿಕ್ಕೋದು, ಗಟ್ಟಿಯಾಗಿ ನಿಂತ್ಕೊಳ್ಳೋದು, ಕಾಲನ್ನು ತಟ್ಟತಕ್ಕಂಥದ್ದು, ತುಟಿ ಕಚ್ಚುವಂಥದ್ದು, ಹಲ್ಲನ್ನು ಕಟಕಟ ಅಂತನ್ನುವಂಥದ್ದು, ಆ ಕೆನ್ನೆ ಸ್ಫುರಣೆ ಆಗುವಂತೆ ಕೆನ್ನೆಯನ್ನು ಮಿಡುಕಿಸ್ತಕ್ಕಂಥದ್ದು, ಕೈಯನ್ನು ಹಿಡಿಯೋದು, ಕೈ ತಟ್ಟತಕ್ಕಂಥದ್ದು, ಭುಜಾಸ್ಪಾಲನ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲದರ ಮೂಲಕವಾಗಿ ಅದನ್ನು ತೋರ್ಪಡಿಸೋದು ಅಂತ. ಇದರಲ್ಲಿ ಮತ್ತೆ ಮೋಹ, ಉತ್ಸಾಹ, ಆವೇಗ, ಅಮರ್ಷ ಅಂದರೆ ಒಂದು ಬಗೆಯ ಅತಿರೇಕದ ಕೋಪ, ಉಗ್ರತ್ವ, ಇವೆಲ್ಲ ಅನುಭಾವಗಳಿಂದ ತೋರಿಸಬೇಕು. ಸಾತ್ವಿಕ ಭಾವದಲ್ಲಿ ಸ್ವೇದ, ಕೋಪ ಹೆಚ್ಚಾದರೂ ರಕ್ತ ಪ್ರಸರಣ ಹೆಚ್ಚು, ಅದರಿಂದ ಬೆವರಾಗುತ್ತೆ. ಅವ್ರಿಗೆ ಗೊತ್ತಿರಲಿಲ್ಲ ರಕ್ತ ಪ್ರಸಾರ ಹೆಚ್ಚಾಗುತ್ತದೆ, ಅದರಿಂದ ಬೆವರು ಬರುತ್ತೆ ಅಂತೆಲ್ಲ ಗೊತ್ತಿಲ್ಲದೆ ಹೋಗ್ಬೋದು. ಆದರೆ ಬೆವರು ಬರುತ್ತೆ ಅನ್ನೋದನ್ನು ಕಂಡುಕೊಂಡಿದ್ರು. ಎದೆ ಬಡ್ಕೊಳ್ಳುತ್ತೆ, ರೋಮಾಂಚವಾಗುತ್ತದೆ, ಹೀಗೆಲ್ಲ ಬೇರೆ ಬೇರೆ ಸಾತ್ವಿಕ ಭಾವಗಳು ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡಬೇಕಾದ್ದೇನೆಂದರೆ ಶೃಂಗಾರಕ್ಕೆ ಕ್ರಮವಾಗಿ ವಿವರವಾಗಿ ಎಲ್ಲವನ್ನ ಬೆಳೆಸುವಂಥ ಶಕ್ತಿ ಇದೆ. ಅದು ಭೋಗದ ಪರಮ ರಸ, ಎಂಜಾಯ್ಮೆಂಟ್ನ ಒಂದು ಸ್ಥಾಯಿ ಇರುವಂಥದ್ದೇ ಶೃಂಗಾರದಲ್ಲಿ. ಹಾಸ್ಯ ತಕ್ಷಣ ಹುಟ್ಟಿ ಬೆಳೆದು ಚಿಮ್ಮಿ ಹೋಗ್ತಾ ಇರ್ತದೆ. ನಿಧಾನಕ್ಕೆ ನಗೋಕ್ಕೆ ಸಾಧ್ಯ ಇಲ್ಲ, ನಿಧಾನಕ್ಕೆ ಜೋಕ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಹಾಗೆ ಶೋಕ, ನಮಗೆ ದುಃಖ ಇರುತ್ತೆ, ತುಂಬ ಕಾಲ ದುಃಖ ಇರ್ಬೋದು, ಇಷ್ಟ ವಿಯೋಗ ನಮ್ಮನ್ನು ಜನ್ಮ ಜನ್ಮವೂ ಪೀಡಿಸ್ಬೋದು. ಆದರೆ ರಂಗಸ್ಥಳದ ಮೇಲೆ ಅದನ್ನು ತುಂಬ ಹೊತ್ತು ತೋರಿಸಿದ್ರೆ ಯಾರಿಗೂ ಇರೋಕ್ಕಾಗೋಲ್ಲ, ತುಂಬ ಗೋಳು ಸಾಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಶೋಕ ಭಾವ ತುಂಬ ದೃಢವಾಗಿ ಮನುಜರಲ್ಲಿ ನಿಲ್ಲುತ್ತದಾದರೂ ಕರುಣ ರಸವನ್ನು ತುಂಬ ಕಾಲ ಹಿಡಿದಿಟ್ಕೊಳ್ಳೋಕ್ಕಾಗೋಲ್ಲ. ಬೇರೆ ಬೇರೆ ಚಟುವಟಿಕೆಗಳನ್ನು ತಂದು ಮಧ್ಯೆ ಅದಕ್ಕೆ ರಿಲೀಫ್ ಕೊಟ್ಟು ಹೋಗ್ತಾ ಇರಬೇಕಾಗುತ್ತದೆ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಮತ್ತು ಎಷ್ಟೋ ಬಾರಿ ಈ ಕೆಲವು ರಸಗಳು ಕಾಲ ಸಾಪೇಕ್ಷ ಅಂತಲೂ ನನಗನ್ನಿಸುತ್ತದೆ. ಅಂದರೆ ಕೆಲವು ಕಾಲದಲ್ಲಿ ಕೆಲವರು ಜಾಸ್ತಿ ಇವನ್ನು ಎಂಜಾಯ್ ಮಾಡ್ತಿರ್ತಾರೆ, ಇನ್ನು ಕೆಲವು ಕಾಲದಲ್ಲಿ ಅಲ್ಲ. ನೀವು ನಮ್ಮ ದೇಶದ ಬೆಳವಣಿಗೆಯನ್ನೇ ನೋಡಿದರೆ ಸ್ವಾತಂತ್ರ್ಯ ಸದ್ಯ ಸಿಕ್ಕ ಆ ಆಸ್ಪಾಸ್ನಲ್ಲಿ, ಅಂದರೆ ಸಾಮಾನ್ಯ 60s 70s ಬಂದ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಗೋಳಿರ್ತಾ ಇತ್ತು. ಆಗ ನಮ್ಮ ದೇಶದಲ್ಲಿ ಬಡತನವೂ ಹೆಚ್ಚಾಗಿತ್ತು. ಅದರಿಂದ ನಮ್ಮ ಬದುಕನ್ನೇ ತೋರಿಸ್ತಾ ಇದ್ದಾರೆ, ಅಯ್ಯೋ ಪಾಪ ನಮ್ಮ ಬದುಕನ್ನೇ ನೋಡ್ತಾ ಇದ್ದಾರೆ, ಅಯ್ಯೋ ಅವರು ನಮ್ಮಂತೆ ಕಷ್ಟಪಡ್ತಾ ಇದ್ದಾರೆ ಅಂತ ಈ ಬಗೆಯಲ್ಲಿ ಸಾಧಾರಣೀಕರಣ ಆಗ್ತಾ ಇತ್ತು. ಈಗ ಆ ಥರದ ಮೆಲೋಡ್ರಾಮಾ ಎಲ್ಲನೂ ತೋರಿಸಿದ್ರೆ ಜನ ನೋಡಲ್ಲ. ನಮ್ಮ ದೇಶದ ಎಕಾನಮಿ ಮುಂದುವರೆದಿದೆಯಾ ಇಲ್ವಾ ಅನ್ನೋದಕ್ಕೆ ಇದೊಂದೇ ಸಾಕು, ಇನ್ನು ಬೇರೆ ಬೇಕಿಲ್ಲ ಅಂತ ನನಗೆ ಎಷ್ಟೋ ಬಾರಿ ಅನಿಸಿದೆ. ಇವತ್ತು ನೋಡಿ ಆ ಥರದ ಗೋಳಿಲ್ಲ. ಮುಂಚೆ ಅಂತೂ ಮಲತಾಯಿ ಕಾಟ ಕೊಡ್ತಕ್ಕಂಥದ್ದು, ಆ ಮಕ್ಕಳ ಸಂಕಟ ಪಡ್ತಕ್ಕಂಥದ್ದು, ಅವಳು ಬೀದಿ ಬಿಕಾರಿಗಳಾಗುವುದು, ಒಂದು ಹೊತ್ತು ಅನ್ನಕ್ಕಿಲ್ಲದೆ ಎಂಜಲೆಲೆ ಬಿಸಾಡಿರೋ ಜಾಗದಲ್ಲೆಲ್ಲ ನಾಯಕ ಜೊಲು ಸುರಿಸ್ಕೊಂಡು ನೋಡೋದು, ಮತ್ತು ಇದನ್ನು ಕೈಗೆ ಹಾಕೋದು ನನಗೆ ಕೀಳು ಅಂತ ಭಾವಿಸ್ಕೊಂಡು ಹೋಗೋದು, ಅಣ್ಣ ತಂಗಿಯರು ಅವರ ಅತ್ತೆ ಹಿಂಸೆ ಕೊಡೋದು, ಈ ಥರದ್ದೆಲ್ಲ ಘೋರಾತಿ ಘೋರ. ಈಗ ಇಲ್ಲವೇ ಇಲ್ಲ ಆ ಥರದ್ದು. ಕಾರಣ ಸಮಾಜ ಬದಲಾಗಿರೋದು ಗೊತ್ತಾಗುತ್ತೆ. ಯಾವ ಸೊಸೆನಾದ್ರೂ ಅತ್ತೆ ಹಂಗೆ ರಂಪಕ್ಕಿಡೋಕ್ಕೆ ಸಾಧ್ಯವಾ? ಆಗೋಲ್ಲ. ಮತ್ತೆ ಮಿಕ್ಕ ಪದಾರ್ಥಗಳು ಎಷ್ಟು ಬೆಲೆ ಆಗಿವೆಯೋ ಅದಕ್ಕೆ ಹೋಲಿಸಿದ್ರೆ ಆಹಾರ ಪದಾರ್ಥಗಳ ಬೆಲೆ ಆ ಮಟ್ಟಕ್ಕಾಗಿಲ್ಲ. ಇವತ್ತಿಗೂ ನಮ್ಮ ದೇಶದಲ್ಲಿ ದುಂದು ಮಾಡದೆ ಬದುಕೋವನಿಗೆ ಊಟಕ್ಕೆ ತೊಂದರೆ ಇಲ್ಲ ಅನ್ನುವುದು ಸಾಮಾನ್ಯಕ್ಕೂ ಗೊತ್ತಾಗುತ್ತದೆ. ಅದು ನಮಗೆ ಫುಡ್ ಸಫಿಷಿಯನ್ಸಿ ಬಂದಿದೆ, ವಾಜಪೇಯಿ ಕಾಲದಲ್ಲೇ ಬಂದಿದ್ದು, ನೆಹರು ಕಾಲದಲ್ಲ. ಅದು ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಹೊಟ್ಟಿಗೆಲ್ಲದೆ ಸತ್ರು ಅನ್ನೋದು ವಿವೇಕಾನಂದರ ಕಾಲದಲ್ಲಿ ಎಷ್ಟಿತ್ತು ಅಷ್ಟೀಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಹಾಗಾಗಿ ನಮಗೆ ಕರುಣನ್ನು ತಾಳ್ಕೊಳ್ಳೋ ಶಕ್ತಿನೂ ಕಡಿಮೆ ಆಗಿದೆ. ಆಗ ಅಷ್ಟೂ ಒದ್ದಾಡಿಕೊಂಡು ಸತ್ಕೊಂಡು ಸುಣ್ಣವಾಗಿ ಬದುಕ್ತಾ ಇದ್ರು. ಅಯ್ಯೋ ರಾಮ, ಅದು ಯಾಕೆ ನನ್ನ ಪೂಜನೀಯರಾದಂಥ ಗುರುಗಳ ರಂಗನಾಥ್ ಶರ್ಮರದೊಂದು ಡಾಕ್ಯುಮೆಂಟ್ರಿ ಅಂತ ಮಾಡಿದ್ದಾರೆ. 54 ನಿಮಿಷದಲ್ಲಿ ಅವರು ಪಾಪ 8-10 ಸರ್ತಿ ಭೋಜನಾದಿ ವ್ಯವಸ್ಥಾ ಕಥಂ, ಅಲ್ಲಿಗೆ ಹೋಗಿ ಓದೋಣ ಅಂತಂದರೆ ಹೊಟ್ಟಿಗಿಲ್ಲ, ಇಲ್ಲಿಗೆ ಹೋಗಿ ಓದೋಣ ಅಂತಂದರೆ ಊಟ ಇಲ್ಲ ಅಂತ ಗೋಳಾಡಿದ್ದಾರೆ ಅಂದರೆ ಅವರು ಪಾಪ ಹೇಳ್ತಾ ಬಂದಿದ್ದಾರೆ. ಅದು ಇವತ್ತು ಯಾರು ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ ಅನ್ನೋ ಸ್ಥಿತಿ ಇದೆ. ಸೆಲ್ಫೋನ್ ಇಲ್ಲ ಅಂತ ಸಂಕಟ ಪಡ್ಬೋದು, ಅಂದರೆ ಊಟಕ್ಕಿಲ್ಲ ಅನ್ನುವಂಥ ಸ್ಥಿತಿ ಇಲ್ಲ. ಇಂದಿರಾ ಕ್ಯಾಂಟೀನ್ಗಳೆಲ್ಲ ಇನ್ಯಾತಕ್ಕಿರೋದು? ಮತ್ತೆ ಅಯ್ಯ ಕ್ಯಾಂಟೀನು, ಅಮ್ಮ ಕ್ಯಾಂಟೀನು, ಅಪ್ಪ ಕ್ಯಾಂಟೀನು ಎಲ್ಲ ಹೀಗೆ ಬೇಕಾದಂತೆ ಇವೆ. ಅಂತಂದರೆ ಈಗ ನಮಗೆ ಕರುಣವನ್ನು ತಾಳಿಕೊಳ್ಳುವ ಶಕ್ತಿ ಕಡಿಮೆ ಆಗಿದೆ. ಅಷ್ಟು ದುಃಖ ತಾಳದಾರವು ನಾವು. ಆ ಕಾರಣದಿಂದ ನಮ್ಮ ಕಲಾ ಮಾಧ್ಯಮಗಳು ಅದನ್ನು ಜಾಸ್ತಿ ಎಂಟರ್ಟೈನ್ ಮಾಡೋದು ಇಲ್ಲ. ಕಮರ್ಷಿಯಲ್ ಸಿನಿಮಾನ ಎಷ್ಟು ಗಂಭೀರವಾಗಿ ನೋಡ್ಬೋದು ಅಂತಂದರೆ, ನನಗೆ ಕಮರ್ಷಿಯಲ್ ಸಿನಿಮಾ ಅಂದರೆ ತುಂಬ ಗೌರವ ಇದೆ. ಯಾಕೆಂದರೆ ಸಮಾಜದ ಚಿತ್ರವನ್ನು ಅದು ತನ್ನ ದಾರಿಯಲ್ಲಿ ತುಂಬ ವಾಸ್ತವತೆಯಿಂದ ತೋರಿಸುತ್ತದೆ. ಅದು ತೋರಿಸುವಾಗ ವಾಸ್ತವ ಇಲ್ಲದೆ ಇರಬಹುದು, ಆದರೆ ಅದು ಯಾವ ಪಾಯಿಂಟ್ಸ್ ಮೇಲೆ ಎಂಫಸೈಸ್ ಮಾಡ್ತಾ ಇದೆ ಅಂತ ನೋಡಿದಾಗ ನಿಜಕ್ಕೂ ಅದ್ಭುತವಾದ ಇನ್ಸೈಟ್ಸ್ ಅಲ್ಲಿಂದ ಸಿಗ್ತಾ ಬರ್ತದೆ. ನೋಡಿದಂತೆ ಜನರ ರುಚಿ ಹೇಗಿದೆ, ಜನರ ಆಶೋತ್ತರ ಹೇಗಿದೆ ಅನ್ನೋದು ಕಮರ್ಷಿಯಲ್ ಸಿನಿಮಾ ನೋಡೋದಾಗಲೇ ಗೊತ್ತಾಗೋದು. ಆಗ ನಮಗೆ ಜನರ ಮನೋಧರ್ಮ, ಲೋಕ ಯಾವ ಕಡೆಗೆ ತಿರುಗ್ತಾ ಇದೆ ಅನ್ನೋದು ಗೊತ್ತಾಗುತ್ತದೆ. ಹೀಗಾಗಿ ಕರುಣಕ್ಕೆ ನೋಡಿದಾಗ ಅದರೊಳಗೆ ಚಟುವಟಿಕೆ ಕಡಿಮೆ ಇದೆ, ಹೆಚ್ಚಿನ ಚಟುವಟಿಕೆ ಇಲ್ಲ. ಬಲವಾದಂಥ ಭಾವ, ಇಟ್ಸ್ ಎ ವೆರಿ ಸ್ಟ್ರಾಂಗ್ ಎಮೋಷನ್, ಪ್ಯಾಥೋಸ್, ತುಂಬ ಸ್ಟ್ರಾಂಗ್ ಎಮೋಷನ್. ಆದರೆ ಅದಕ್ಕೆ ಅನುಭವ ಅಂತೀವಲ್ಲ, ಶಾರೀರಿಕವಾದ ಚಟುವಟಿಕೆಗಳು ಕಡಿಮೆ. ದುಃಖ ಇದ್ದವನು ಕುಣಿದಾಡೋಕ್ಕಾಗ ಸಾಧ್ಯವಾಗುತ್ತಾ? ಮರ ಸುತ್ತೋಕ್ಕೆ ಸಾಧ್ಯವೇ? ಬೀದಿಯೆಲ್ಲ ಓಡಾಡ್ಕೊಂಡು ಬರೋಕ್ಕೆ ಸಾಧ್ಯವ? ಆಗೋಲ್ಲ. ದುಃಖ ಪರಿಹಾರಕ್ಕೆ ಯತ್ನ ಮಾಡಿದ್ರೆ ಹಾಗೆಲ್ಲ ಆಗುತ್ತೆ. ಅಲ್ಲಲ್ಲೇ ಕೂತ್ಕೋಬೇಕು, ಎದೆ ಬಡ್ಕೋಬೇಕು, ಸಾಕು ಅನ್ಸುತ್ತೆ, ಅಸಹ್ಯವೂ ಆಗಿಬಿಡುತ್ತೆ ಎಷ್ಟೋ ಸತಿ. ಆದರೆ ಅದನ್ನು ನೋಡಿದಾಗ, ಅಂದರೆ ನಾನು ಇದನ್ನು ಶುದ್ಧ ಕಲಾಮೀಮಾಂಸಾ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಕರುಣವನ್ನು ಎಷ್ಟು ಕಾಲ ವೈವಿಧ್ಯ ಬರುವಂತೆ ಇಟ್ಕೊಳ್ಳೋಕೆ ಸಾಧ್ಯ? ನಾನು ವೈವಿಧ್ಯಪೂರ್ಣವಾಗಿ ಅಳ್ತೀನಿ ಅಂದರೆ ಅದು ಅಳು ಪ್ರಾಮಾಣಿಕ ಅಲ್ಲ ಅಂತ ಆಗ್ಬಿಡುತ್ತೆ. ಅದೇ ಶೃಂಗಾರಕ್ಕೆ
ಆ ವೈವಿಧ್ಯ ತೋರಿಸಿಕೊಂಡೆ. ಅದಕ್ಕೆ ಶೃಂಗಾರದಲ್ಲಿ ಎರಡು ಮುಖ ಇದೆ, ವಿಪ್ರಲಂಬ ಸಂಭೋಗ ಅಂತ ಎರಡಿದೆ. ವಿಪ್ರಲಂಬಕ್ಕೆ ಕರುಣಸ್ಪರ್ಶ ಇರೋದ್ರಿಂದ ಅದರಲ್ಲಿ ಇಂಟೆನ್ಸಿಟಿ ಇದೆಯೇ ಹೊರತುನುವೆ ಈ ಎಕ್ಸ್ಪ್ರೆಷನ್ನಿನ ವಿವಿಡಿಟಿ ಇಲ್ಲ. ಅರೆ ಸಂಭೋಗದಲ್ಲಿ ಇಂಟೆನ್ಸಿಟಿ ಕಡಿಮೆ ಇದ್ದರೂ ಎಕ್ಸ್ಪ್ರೆಷನ್ನಿನ ವೈವಿಧ್ಯ ಎಷ್ಟು ಚಟುವಟಿಕೆ, ಅದರಿಂದ ಹಾಗೆ ಹೀಗೆ ಎರಡನ್ನು ಬಳಸ್ಕೊಂಡು ಮಗ್ಗದ ತರಹ ಲಾಡಿ ಹೊಡ್ಕೊಂಡು ನಡೆಸ್ಕೊಳ್ಬಹುದಾದ ಅನುಕೂಲತೆ ತುಂಬ ಉಂಟು. ಇದನ್ನು ನಾವು ನೋಡ್ಕೋಬಹುದು. ಅದೇ ಥರವೇ ರೌದ್ರ. ರೌದ್ರ ಇಟ್ಸ್ ಎನ್ ಇಂಟೆನ್ಸ್ ವೆರಿ ಪವರ್ಫುಲ್ ಎಮೋಷನ್. ಅದರಿಂದ ಕ್ರೋಧ, ಅದರಿಂದ ಬರತಕ್ಕಂಥ ರಸ ರೌದ್ರ, ಅದು ತುಂಬ ದೊಡ್ಡದು. ಆದರೆ ಅಲ್ಲಿಯೂ ಚಟುವಟಿಕೆ ಕಡಿಮೆ, ಕೆಲವೇ ಅನುಭವಗಳು. ಆ ಕೆಲವೇ ಅನುಭವಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು ಅಂದರೆ ಸ್ವಲ್ಪ ಹೊತ್ತು ಬಳಸ್ಕೊಳ್ಬೇಕು, ತುಂಬ ಹೆಚ್ಚೊತ್ತು ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇದು ನಮಗೆ ಗೊತ್ತಾಗುತ್ತದೆ, ಒಂದು ಕಲಾಕೃತಿಯಲ್ಲಿ ಇವುಗಳ ಪ್ರಮಾಣ ಎಷ್ಟಿದೆ, ಎಷ್ಟು ಕಾಲ ಇದೆ ಅಂತ ನೋಡಿದಾಗ ಗೊತ್ತಾಗುತ್ತದೆ. ಆಮೇಲೆ ವೀರವನ್ನು ಹೇಳ್ತಾನೆ. ಅಥ ವೀರೋ ನಾಮ ಉತ್ತಮ ಪ್ರಕೃತಿ ಉತ್ಸಾಹಾತ್ಮಕ ಸಚ ಅಸಮ್ಮೋಹ ಅಧ್ಯವಸಾಯ ನಯ ಬಲ ಪರಾಕ್ರಮ ಶಕ್ತಿ ಪ್ರತಾಪ ಪ್ರಭಾವಾದಿಭಿ ವಿಭಾವೈ ಉತ್ಪದ್ಯತೆ ಅಂತ ವೀರ ಉತ್ತಮ ಪ್ರಕೃತಿಯದು ಅಂತ. ಈಗ ಕರುಣ, ಹಾಸ್ಯ ಇವೆಲ್ಲ ಅಧಮ ಪ್ರಕೃತಿ ಅಂತೆಲ್ಲ ಅಂದಾಗ ಯಾರು ತಮ್ಮ ಮೇಲೆ ಹತೋಟಿ ಇಲ್ಲದೆ ನಗುವಂಥವರೋ, ಮತ್ತು ದುಃಖ ಬಂದಾಗ ಕರಿಗೆ ಹೋಗ್ಬಿಟ್ಟು ಎಲ್ಲ ಆಕಾಶ ತಲೆ ಮೇಲೆ ಬಿತ್ತು ಅಂತ ಸಂಕಟ ಪಡ್ತಾರೋ ಅದು ನೀಚ ಪ್ರಕೃತಿ. ಎಂದರೆ ದೇ ಆರ್ ವೀಕರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅರ್ಥ. ಅವ್ರು ಮನುಷ್ಯರೇ, ಮನುಷ್ಯತ್ವದ ಲಕ್ಷಣವೇ ಇವೆಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸ್ಥಿತಪ್ರಜ್ಞಾ ದುಃಖೇಶು ಅನದ್ವಿಜ್ಞಮನಾಹ ಸುಖೇಶು ವಿಗತಸ್ಪೃಹ ಅಂತ. ಇವತ್ತಿಗೂ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳಿಂದ ಮೊದಲುಗೊಂಡು ದುಃಖದಲ್ಲಿ ಜರ್ಜರೀಭೂತರಾಗಬೇಡಿ, ದೃಢವಾಗಿರಿ, ನಿಂತುಕೊಳ್ಳಿ, ಪ್ರತಿರೋಧವನ್ನು ಮಾಡಿ ಅಂತೆಲ್ಲ ಹೇಳುವಲ್ಲಿ ನಮಗೆ ಕಾಣುವುದೇನು? ಉತ್ಸಾಹ ದೊಡ್ಡದು ಅಂತ. ಹಾಗಾಗಿ ಸಾಧಿಸುವಿಕೆ ಇದೆಯಲ್ಲ ಅದು ತುಂಬ ಮುಖ್ಯವಾದದ್ದು ಅಂತ. ಕರುಣ ನೇರವಾಗಿ ಪುರುಷಾರ್ಥ ಸಂಬಂಧಿಯಾದದ್ದಲ್ಲ. ಅದಕ್ಕೆ ದಯಾ ಅನ್ನುವ ಒಂದು ಡೈಮೆನ್ಷನ್ ಬಂದಾಗ ಅದು ಪುರುಷಾರ್ಥ ಸಂವಾದಿ ಆಗುತ್ತದೆ. ತನ್ನ ದುಃಖದಲ್ಲಿ ತಾನು ಕರಗಿ ಹೋಗತಕ್ಕಂಥದ್ದು ಕರುಣ ಆದರೆ, ಶೋಕವಾದರೆ, ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸುವಂತಲ್ಲಿ ದಯೆ ಬರುತ್ತದೆ. ಭರತ ಅದನ್ನು ವಿಸ್ತರಿಸಿಲ್ಲ. ಅಮರಕೋಶದಲ್ಲಿ ಕೃಪಾ ದಯಾನು ಕಂಪಾಸ್ಯ ಅಂತ ಹೇಳ್ಬಿಟ್ಟು ಕಾರುಣ್ಯಂ ಕರುಣಾ ಘೃಣ ಕೃಪಾ ದಯಾ ಅನುಕಂಪ, ಕೃಪಾ ದಯಾ ಅನುಕಂಪ ಅದು ಮೂರು ಅಲ್ಲಿ ಬೇರೆ ಬರುತ್ತೆ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಇನ್ನೊಬ್ಬರ ಕಡೆಗೆ ನಾವು ಮರುಗುವ ಡೈಮೆನ್ಷನ್ ಬಂದಾಗ ಅದಕ್ಕೆ ಒಂದು ಕನ್ಸ್ಟ್ರಕ್ಟಿವ್ ಆದ ಡೈಮೆನ್ಷನ್ ಬರುತ್ತೆ. ಆದರೆ ಹ್ಯೂಮನ್ ನೇಚರಲ್ಲಿ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಎಲ್ಲ ಇದೆ. ಅದು ಉತ್ಕೃಷ್ಟತೆಯನ್ನು ಮುಟ್ಟೋದು, ಉತ್ತಮೋತ್ತಮತೆಯನ್ನು ಪಡೆಯೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಎನ್ನುವಾಗ ಈ ದೃಷ್ಟಿಯನ್ನು ನಾವು ನೋಡಬಹುದು. ರೌದ್ರ ಕೋಪ ಯಾರಿಗೇ ಆಗಲಿ ಒಳ್ಳೆಯದಲ್ಲ, ಅವನಿಗೆ ನಷ್ಟವನ್ನು ಉಂಟು ಮಾಡುತ್ತೆ, ಪರಿಸರಕ್ಕೂ ಮಾಡುತ್ತದೆ. ಆದರೆ ಉತ್ಸಾಹ ಹಾಗಲ್ಲ. ತುಂಬ ಜನಕ್ಕೆ ರೌದ್ರ ವೀರಗಳ ವ್ಯತ್ಯಾಸ ಗೊತ್ತಿಲ್ಲ. ರೌದ್ರ ಕ್ರೋಧದ ಫಲ, ಅಸಹನೆಯ ಫಲ. ಅಂದರೆ ಇಷ್ಟಾರ್ಥ ನೆರವೇರಲಿಲ್ಲ ಅನ್ನುವ ಫ್ರಸ್ಟ್ರೇಷನ್ನು ಬಲಿಷ್ಠನಾಗಿದ್ದಾಗ ಹೇಗೆ ತೋರ್ಕೊಳ್ಳುತ್ತೆ? ಕೋಪವಾಗಿ ತೋರ್ಕೊಳ್ಳುತ್ತೆ. ಅಂದರೆ ಬಲಿಷ್ಠನ ನಿರಾಶೆ ಕ್ರೋಧವಾಗುತ್ತದೆ, ದುರ್ಬಲನ ನಿರಾಶೆ ಅಸೂಯೆ ಅಥವಾ ಕರುಣವಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು. ಅದೇ ವೀರ ಉತ್ಸಾಹ ಸ್ಥಾಯಿ ಭಾವ ಹಾಗಲ್ಲ, ಇಟ್ಸ್ ಕನ್ಸ್ಟ್ರಕ್ಟಿವ್. ಆ ಕಾರಣದಿಂದಲೇ ಪುರುಷಾರ್ಥಗಳ ಜೊತೆಯಲ್ಲಿ ರಸವನ್ನು ಸಮೀಕರಣ ಮಾಡುವ ಕೆಲಸವನ್ನು ಅಭಿನವ್ ಗುಪ್ತ ಮಾಡಿದ್ದಾನೆ. ಅವನು ಕೆಲವು ಕಡೆ ಕ್ರೋಧ ಅನ್ನುವುದು ಅದು ಅರ್ಥ ಮೊದಲಾದ ಪುರುಷಾರ್ಥಗಳಿಗೆ ಪ್ರಯೋಜನಕಾರಿಯಾಗಿ ಬರುತ್ತೆ ಅಂತಲೇ ನನಗದು ಒಪ್ಪಿಗೆ ಇಲ್ಲ. ನಾನು ಅದನ್ನು ಬರೆದು ಇದ್ದೀನಿ, ಹೇಳುವಿದ್ದೆ ಹಿಂದೆ. ಉತ್ಸಾಹವೇ ಬರುವಂಥದ್ದು ಅಂತ. ಉತ್ಸಾಹ ಸ್ಥಾಯಿ ಇದ್ದಂಥ ವೀರರಸ ಅರ್ಥಕ್ಕೆ ಮುಖ್ಯವಾದದ್ದು. ಅಂದರೆ ಉತ್ಸಾಹ ಅನ್ನುವಲ್ಲಿ ಸಮಥಿಂಗ್ ಟು ಅಕಾಂಪ್ಲಿಷ್, ಸಮಥಿಂಗ್ ಟು ಅಚೀವ್ ಅನ್ನೋ ಭಾವ ಇದೆಯಲ್ಲ, ಅದು ದೊಡ್ಡದು. ಅಲ್ಲಿ ಮತ್ತೆಲ್ಲ ಪಾಸಿಟಿವ್ ಆದಂಥ ವ್ಯಾಲ್ಯೂ ಇದೆ. ಪಾಸಿಟಿವ್ ವ್ಯಾಲ್ಯೂ ಇಲ್ಲದೆ ಇದ್ದರೆ ಕನ್ಸ್ಟ್ರಕ್ಟಿವ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಾವು ನೋಡ್ತೀವಿ. ಇದು ಉತ್ತಮ ಪುರುಷ ಅನ್ನೋದ್ರೊಳಗೇನೆ ಆ ಕನ್ಸ್ಟ್ರಕ್ಟಿವ್ ನೇಚರ್ ಯಾರಿಗೆ ಇರುತ್ತೆ ಅವರು ಉತ್ತಮರು ಅಂತ. ವೈಸ್ ವರ್ಷ ಅಂತಲೂ ಹೇಳ್ಬೋದು, ಇದ್ದವರು ಉತ್ತಮರು, ಉತ್ತಮರಲ್ಲಿ ಇದಿರುತ್ತೆ ಅಂತ. ತಾತ್ಪರ್ಯ ಅದೇ ಆಗಿದೆ. ಪ್ರಾಚೀನರಲ್ಲಿ ಏನು ಹೇಳಿದ್ದಾರೆ? ಒಳ್ಳೆಯವರಲ್ಲಿ ಇದಿರುತ್ತೆ ಅಂತ. ನಾವೇನು ಹೇಳ್ತೀವಿ? ಇದಿದ್ದವರು ಒಳ್ಳೆಯವರು ಅಂತೀವಿ. ವ್ಯತ್ಯಾಸ ಇದೆ, ಅರೆ ಕಡೆಗದು ಒಂದೇ. ಯಾಕೆಂದರೆ
ಹುಟ್ಟಿನಿಂದಲೇ ಎಲ್ಲ ತೀರ್ಮಾನವಾಗುತ್ತೆ ಅಂತ ಒಂದು ಕಾಲದಲ್ಲಿ ನಮ್ಮ ಪರಂಪರೆಯಲ್ಲಿ ಬಂತು. ಆದರೆ ಈಗ ನಾವು ಹೇಳ್ತೀವಿ ವ್ಯಕ್ತಿತ್ವದಿಂದ ಬರ್ತಕ್ಕಂಥದ್ದು ಹುಟ್ಟನ್ನೂ ಕೂಡ ವ್ಯಕ್ತಿ ಮೀರಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂತ. ಒಂದು ಕಾಲದ ಏನೋ ಈಸಿ ಟೂಲ್ ಆಫ್ ಬೈಫರ್ಕೇಷನ್, ಕಂಪಾರ್ಟ್ಮೆಂಟಲೈಸೇಷನ್ ಅಂತ ಹುಟ್ಟು ಬಂತು. ಈಗ ನಾವು ಅದನ್ನು ಇಟ್ಕೋಬೇಕಿಲ್ಲ. ಆದರೆ ಈಗಲೂ ಕೂಡ ಜೆನೆಟಿಕಲಿ ಅವರಿಗೆ ಈ ರೋಗ ಜೆನೆಟಿಕ್ ಆಗಿ ಬಂದಿದೆ, ಏನು ಮಾಡೋದು? ನಾನು ಹುಟ್ಟಿದಾಗಲಿಂದ ಆರೋಗ್ಯವಾಗಿ ಶಿಸ್ತಾಗಿ ನಡ್ಕೊಂಡಿದ್ದೀನಿ, ಯಾವುದೇ ಒಂದು ರೀತಿಯಾದ ಅನಾರೋಗ್ಯವಾದ ಅಭ್ಯಾಸ ಇಲ್ಲ, ಆದರೂ ಬಂತಲ್ಲ ಅಂದರೆ ಅಪ್ಪ ಜೆನೆಟಿಕ್ ಡಿಸಾರ್ಡರ್ ಏನೂ ಮಾಡೋಕ್ಕಾಗೋಲ್ಲ ಅಂತ. ಆದರೆ ಇನ್ನು ಕೆಲವು ವರ್ಷಗಳಾದ ಮೇಲೆ, ಇನ್ನೊಂದೆರಡು ಶತಮಾನವೇ ಆದಮೇಲೆ ಜೆನೆಟಿಕ್ ಡಿಸಾರ್ಡರ್ಸನ್ನು ಚೇಂಜ್ ಮಾಡ್ತಕ್ಕಂಥ ವೈದ್ಯಕೀಯವಾದ ಇದು ಬರ್ಬೋದು. ಆಗ ಹುಟ್ಟಿನಿಂದಲೇ ಎಲ್ಲ ಅಂತ ಹೇಳ್ಕೊಂಡಿದ್ದಾರಲ್ಲ, ನಮ್ಮಲ್ಲಿ ಸಾಂಪ್ರದಾಯಿಕರು ಅಂತ ಕೆಲವರು ಮಾಡ್ಕೊಂಡಿದ್ದಾರೆ. ಈಗಲೂ ಅದರ ಬಗ್ಗೆ ವಾದ ಮಾಡ್ತಾರೆ. ಬ್ರಾಹ್ಮಣೋ ವರ್ಣಾನಾಂ ಗುರುಹು ಅಂತ ಬಡ್ಕೊಂಡಿದ್ದೆ. ಯಾವ ಬ್ರಾಹ್ಮಣನೋ ಯಾವ ವರ್ಣವೋ ಪರಮಾತ್ಮನಿಗೆ ಗೊತ್ತು. ಅಂದರೆ ಸೈನ್ಸ್ ಬಂದು ಜೆನೆಟಿಕ್ಸನ್ನು ಬದಲಾಯಿಸ್ಬೋದಲ್ವ? ಬದಲಾಯಿಸಿದಾಗ ನಿಮ್ಮ ಥಿಯರಿ ಏನಾಗಬೇಕಾಗುತ್ತೆ? ಅದಕ್ಕೆ ಮೂಲ ಮಾನವ ಸ್ವಭಾವವನ್ನು ಇಟ್ಕೊಳ್ಳಿ, ಚಿತ್ತವೃತ್ತಿಗಳನ್ನು ಇಟ್ಕೊಳ್ಳಿ, ಅದು ಮೇಲು ಅಂತ ಭಾವಿಸುವುದು ನಾವು ಅಲಂಕಾರಾದಿಶಾಸ್ತ್ರಗಳಲ್ಲಿ ನೋಡುವಂಥದ್ದು. ಇಲ್ಲಿ ನೋಡಿದಾಗ ಉತ್ಸಾಹ ಸ್ಥಾಯಿ, ಪ್ರತ್ಯುತ್ಪನ್ನ ಮತಿತ್ವ, ತತ್ಕ್ಷಣ ಪರಿಹಾರವನ್ನು ಒದಗಿಸೋದಕ್ಕೆ ನೋಡ್ತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿ ಬೇಕು. ಉತ್ಸಾಹ ಪ್ರಕೃತಿಯವರಿಗೆ ಕಾರ್ಯಶೀಲತೆಗೆ ಒದಗಿ ಬರೋದೇನೆಂದರೆ ದಿ ಶುಡ್ ಮೇಕ್ ಇನ್ಸ್ಟಂಟೇನಿಯಸ್ ಡಿಸಿಷನ್ಸ್ ಆ್ಯಂಡ್ ದಟ್ ಶುಡ್ ಸ್ಟ್ರೈಕ್. ಬುದ್ಧಿಯ ಸ್ಫುರಣ ಇದೆಯಲ್ಲ, ಅದು ತುಂಬ ಮುಖ್ಯ. ಕೆಲವರು ಕಾರ್ಯದಕ್ಷರಾಗಿರ್ತಾರೆ. ಯಾತಕ್ಕೆ ಅಂದರೆ ಯಾವ ಸಂದರ್ಭದಲ್ಲೂ ಡಿಸಿಷನ್ ಮೇಕಿಂಗ್ ಇರುತ್ತೆ. ನಮ್ಮಲ್ಲಿ ಇವತ್ತು ತುಂಬ ಮುಖ್ಯ ಅನ್ನೋದು ರೈಟ್ ಡಿಸಿಷನ್ ಅಟ್ ದಿ ರೈಟ್ ಟೈಮ್ ವಿತ್ ನೋ ಟೈಮ್ ಗ್ಯಾಪ್, ಅದು ಬಹಳ ಮುಖ್ಯ. ತುಂಬ ದೀರ್ಘಕಾಲ ಯೋಚನೆ ಮಾಡಿದ್ರೆ ದೀರ್ಘಸೂತ್ರಿ ಅಂತಲೇ ಅಂತಾರೆ. ದೀರ್ಘಸೂತ್ರಿ ವಿನಶ್ಯತಿ. ಅಸಮೋಹ, ಮಂಕುತನ ಇಲ್ಲ. ಅಧ್ಯವಸಾಯ, ಕೃಷಿ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇವ ಕುರುನಂದನ ಅಂತ ಕೃಷ್ಣ ಹೇಳ್ತಾನಲ್ಲ. ಬಹುಶಾಖ ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಮ್ ಅಂತಲೂ ಕೃಷ್ಣ ಅದನ್ನು ಹೇಳ್ತಾನೆ. ಅಂದರೆ ಕನ್ಸ್ಟ್ರಕ್ಟಿವ್ ಆದದ್ದು ದುಡಿಮೆ, ಕ್ರಿಯಾಶೀಲತೆ ಅದು ಬಹಳ ಮುಖ್ಯ. ಮತ್ತು ನೀತಿ, ಬಲ, ಪರಾಕ್ರಮ, ಪ್ರತಾಪ, ಶಕ್ತಿ ಇವೆಲ್ಲ ಅದಕ್ಕೆ ಸೇರಿರತಕ್ಕಂಥದ್ದು. ಮತ್ತದು ಸ್ಥಿರತೆ, ಧೈರ್ಯ, ಶೌರ್ಯ, ತ್ಯಾಗ, ಚಾತುರ್ಯ ಅನ್ನುವ ಅನುಭವಗಳಿಂದ ಬರುತ್ತದೆ ಅಂತ. ಇವನ್ನ ಹೇಗೆ ವ್ಯಕ್ತೀಕರಣ ಮಾಡೋದು? ವೀರಕ್ಕೂ ಇದಕ್ಕೂ ಸುಮಾರು ಒಂದೇ ಆಗಿರುತ್ತೆ ಕೆಲವೊಂದು. ಅಂದರೆ ವೀರದಲ್ಲೂ ತೋಳು ಚಪ್ಪರಿಸ್ತಕ್ಕಂಥದ್ದು, ಒಬ್ಬರು ಹೊಡೆಯೋದು, ಒಬ್ಬರನ್ನು ಬಡಿಯೋದು, ಮುಂದಕ್ಕೆ ನುಗ್ಗೋದು ಎಲ್ಲ ಇರುತ್ತೆ. ಆದರೆ ಆ ಕ್ರೋಧ ಇದ್ದಾಗ ಬರೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಪದ್ಮಸುಬ್ರಹ್ಮಣ್ಯಂ ಅವರು ಈ ನೃತ್ಯಹಸ್ತಗಳನ್ನು ಕುರಿತು ಹೇಳ್ತಾ ಈಚೆಗೆ ಬೆಂಗಳೂರಿನಲ್ಲಿ ಅವರು ಮಾಡಿದ ಒಂದು ವರ್ಕ್ಶಾಪ್ನಲ್ಲಿ ಹೇಳಿದ್ರು, ಕೋರ್ಸ್, ಇಂಟೆನ್ಸಿಟಿ ಇದೆರಡೂ ಬೇರೆ ಬೇರೆ ಆದದ್ದು, ಆದರೆ ಒಂದು ಇನ್ನೊಂದನ್ನು ಗೈಡ್ ಮಾಡ್ತಾ ಇರುತ್ತೆ ಅಂತ. ಈಗ ಕೋರ್ಸ್ ಅಂತಂದರೆ ನಾನು ಕೈ ಚಾಚಿಬಿಟ್ಟು ಬೇಡ ಅಂತನ್ನುವಾಗ, ಸ್ವಲ್ಪ ತಾಳಿ ಅಂತನ್ನುವಾಗ ಸ್ವಲ್ಪ ತಾಳಿ ಅಂತ ಹೇಳುವಲ್ಲಿ ಆ ಕೋರ್ಸ್ ಅದೇ ಆಗಿದೆ, ಆದರೆ ಇಂಟೆನ್ಸಿಟಿ ಕಡಿಮೆ ಇದೆ. ಬೇಡ ನಿಲ್ಲಿ ಅಂತನ್ನುವಾಗ ಅದನ್ನು ಹೇಳಕ್ಕೆ ಹೋದಾಗ ಈ ತಾಳಿ ಎನ್ನುವಲ್ಲಿರ್ತಕ್ಕಂಥದ್ದಕ್ಕೂ ಬೇಡ ಬೇಡ ಅಂತನ್ನೋದಕ್ಕೂ ಆ ಇಂಟೆನ್ಸಿಟಿನ ದೊಡ್ಡ ವ್ಯತ್ಯಾಸ ಇದೆ. ಅದಕ್ಕೆ ತಕ್ಕಂತೆ ಎನರ್ಜಿ ಫ್ಲೋ ವ್ಯತ್ಯಾಸ ಇರ್ತದೆ. ಅದನ್ನು ನಾವು ನೋಡ್ಕೋಬೇಕಾಗುತ್ತದೆ. ಹೀಗೆ ರೌದ್ರದ ಎಷ್ಟೋ ಅಂಶಗಳಲ್ಲಿವೆ, ಆದರೆ ರೌದ್ರ ಸ್ಯಾನ್ಸ್ ರಾತ್, ಆ ದ್ವೇಷ, ಅಸೂಯೆ ಅದು ಇಲ್ಲ. ಉತ್ಸಾಹದಲ್ಲಿ ರೌದ್ರದ ಎಷ್ಟೋ ಎಲಿಮೆಂಟ್ಸ್ ಇವೆ, ಆದರೆ ಅದಿಲ್ಲ. ಈ ಥರದನ್ನು ನಾವು ನೋಡೋದಂತೆ ಗೊತ್ತಾಗುತ್ತದೆ. ಹಾಸ್ಯದ ಕೆಲವು ಎಲಿಮೆಂಟ್ಸ್ ಇರುತ್ತವೆ, ಆದರೆ ಹಾಸ್ಯದಲ್ಲಿರ್ತಕ್ಕಂಥ ಕೆಲವು ಮೈಗಳ್ಳತನದ ಅಂಶಗಳು ಅಲ್ಲಿರೋದಿಲ್ಲ. ಹೀಗೆ ನೋಡಿದಾಗ ಒಂದು ರಸ ಮಿಕ್ಕ ರಸಗಳಿಂದ ಎಷ್ಟು ಪಡ್ಕೊಂಡಿರುತ್ತೆ, ಎಷ್ಟು ಬಿಟ್ಟಿರುತ್ತೆ, ಅಂದರೆ ಈ ಅನುಭವಗಳು, ವ್ಯಭಿಚಾರಿ ಭಾವಗಳು ಅವು ಹೇಗಾಗುತ್ತವೆ ಅಂತ ನಮಗೆ ಗೊತ್ತಾಗ್ತಾ ಬರ್ತದೆ. ಇಲ್ಲಿ ಧೃತಿ, ಮತಿ, ಗರ್ವ, ಆವೇಗ, ಔಗ್ರ್ಯ, ಅಮರ್ಷ, ಸ್ಮೃತಿ, ರೋಮಾಂಚ ಇವೆಲ್ಲ ಸಾತ್ವಿಕ ಭಾವಗಳು ಅಂತ ಬರುತ್ತೆ ಅಂತ. ಅಂದರೆ ಗಟ್ಟಿತನ, ಧೈರ್ಯ ಅದು ಬಹಳ ಮುಖ್ಯವಾದದ್ದು. ಬುದ್ಧಿವಂತಿಕೆ, ಮತಿ ಮತ್ತು ಹೆಮ್ಮೆ, ಸೆಲ್ಫ್ ಅಸರ್ಷನ್ ಅದು ಬಹಳ ಬೇಕು. ಕಾರ್ಯಶೀಲನಾದವನಿಗೆ ತಾನು ಮಾಡುವುದು ಸರಿ ಅಂತ ಇಲ್ಲದೆ ಇದ್ದರೆ, ಟು ಬಿ ಆರ್ ನಾಟ್ ಟು ಬಿ ಅಂತಿದ್ರೆ ಏನೂ ಮಾಡೋಕ್ಕಾಗಲ್ಲ. ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ ಮಾಡಿದ್ದಕ್ಕಿಂತ ಜಾಸ್ತಿ ಸಮತ್ವ ಉಳಿಸ್ಕೊಂಡವನು ಅವನ ಸ್ನೇಹಿತ ಹೊರೇಶಿಯೋ. ಅವನಿಗೆ ಸ್ಟೇಕ್ಸ್ ಇರಲಿಲ್ಲ, ಅದರಿಂದ ಹಾಗೆ ಮಾಡ್ದ ಅಂತಲೂ ಒಂದು ವಾದ ಇದೆ. ಏನೇ ಇದ್ದರೂ ತಾತ್ಪರ್ಯತಃ ನೋಡಿದಾಗ ಕೆಲಸ ಮಾಡಬೇಕಾದ್ರೆ ತಪ್ಪೋ ಸರಿನೋ ನುಗ್ಗಬೇಕಾಗುತ್ತದೆ. ಆ ಮಟ್ಟದ್ದೇ ಉತ್ಸಾಹ. ಮತ್ತು ಒಂದಷ್ಟು ರೈಚಿಯಸ್ ಆ್ಯಂಗರ್ ಅಂತೀವಲ್ಲ, ಅದು ಅಮರ್ಷ ಬೇಕಾಗುತ್ತದೆ. ಈ ಥರದ್ದೆಲ್ಲ ಉಂಟು. ಹೀಗೆ ಆ ವಿವರಗಳನ್ನು ಕೊಡ್ತಾ ಬರ್ತಾನೆ.
ಆದರೆ ಈ ಉತ್ಸಾಹವನ್ನು ಕೂಡ ನಾವು ವಿಸ್ತಾರವಾದ ನೇಪಥ್ಯದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಹೊರತು ಒಂದು ಸ್ವಲ್ಪದರೊಳಗೆ ವೈವಿಧ್ಯವನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಉತ್ಸಾಹ ಒಂದು ಕಥೆಯನ್ನು ಅಪೇಕ್ಷೆ ಪಡುತ್ತದೆ, ಆದರೆ ಶೃಂಗಾರ ಒಂದು ಸಂದರ್ಭವನ್ನು ಇಟ್ಕೊಂಡು ಮಾಡುತ್ತದೆ. ಶೃಂಗಾರಕ್ಕೆ ಒಂದು ಸಿಚುಯೇಷನ್ ಸಾಕು, ವೀರಕ್ಕೆ ಒಂದು ಸ್ಟೋರಿನೇ ಬೇಕು. ಅದರಿಂದಲೇ ವೀರ ನೋಡಿದಾಗ ಗೊತ್ತಾಗುತ್ತೆ ಪುರುಷಾರ್ಥಗಳ ಪೈಕಿ ಧರ್ಮಾರ್ಥಗಳಿಗಿರ್ತಕ್ಕಂಥ ರಸ. ಅರ್ಥ ಅಂದರೆ ಸಾಧಿಸಬೇಕು, ಮಾಡಬೇಕಾದದ್ದು. ಕಾಮ ಅಂದರೆ ಎಂಜಾಯ್ಮೆಂಟ್, ಸಿದ್ಧವಾದದ್ದನ್ನು ಆಸ್ವಾದ ಮಾಡೋದು. ಊಟ ಮಾಡುವುದು ಶೃಂಗಾರ ಅಂತಾದರೆ ಅಡುಗೆ ಮಾಡುವುದು ವೀರ ಅಂತಂತ ಇಟ್ಕೊಳ್ಳಿ. ಅಡುಗೆ ಮಾಡೋದಕ್ಕೆ ಎಷ್ಟೆಲ್ಲ ಪರಿಕರ ಬೇಕು, ಎಷ್ಟೆಲ್ಲ ಪಾತ್ರೆ ಬೇಕು, ಊಟ ಮಾಡೋದಕ್ಕೆ ಒಂದು ತಟ್ಟೆ ಸಾಕು. ನೀವು ಲಂಚ್ ಬಾಕ್ಸಲ್ಲಿ ಒಂದು ಹಾಕ್ಕೊಂಡು ಬಂದುಬಿಡ್ತೀರಾ, 3 ಲೋಕದ ಪದಾರ್ಥಗಳನ್ನು ಒಂದು ಡಬ್ಬಿನಲ್ಲಿ ತಂದುಕೊಂಡು ಬಿಡ್ತೀರಾ. ಆದರೆ ಆ ಪದಾರ್ಥಗಳನ್ನು ಮಾಡೋದಕ್ಕೆ ಒಂದು ದೊಡ್ಡ ಅಡುಗೆ ಮನೆ ಬೇಕಾಗಿರುತ್ತದೆ. ಇಷ್ಟು ಪರಿಕರ ಬೇಕಲ್ವಾ? ಆ ಕಾರಣದಿಂದಲೇ ವೀರಕ್ಕೆ ದೊಡ್ಡ ನೇಪಥ್ಯ ಬೇಕಾಗುತ್ತದೆ, ತುಂಬ ವಿಸ್ತೃತಿ ಬೇಕು. ಅದು ಶೃಂಗಾರಕ್ಕೆ ಬೇಕಾಗಲ್ಲ. ಆ ಕಾರಣದಿಂದಲೇ ನೋಡಿ, ನಮ್ಮಲ್ಲಿ ಮುಕ್ತಕಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ಶೃಂಗಾರ ಪ್ರಾಧಾನ್ಯವೇ ಜಾಸ್ತಿ ಇದೆ, ವೀರ ಪ್ರಾಧಾನ್ಯದ್ದಿಲ್ಲ. ನಮಗೆ ಹೇಳಿದ್ರೆ ಮುಟ್ಟೋದೇನೇ ಇಲ್ಲ. ಕಾರಣ ಒಂದು ಸೌಟು, ಒಂದು ತಟ್ಟೆ, ಒಂದು ಲೋಟ, ಒಂದು ಬಾಂಡ್ಲಿ ತಂದಿಟ್ಬಿಟ್ಟಿದ್ರು ಅಡುಗೆ ಮನೆ ಊಹೆ ಮಾಡ್ಕೊಂಡ್ರೆ ಅಗತ್ಯ ಇಲ್ಲ. ಅದೇ ಒಂದು ಸಿಹಿ ತುಂಡನ್ನು ತಂದು ಕೊಟ್ಬಿಟ್ಟಾಗ ಅದನ್ನು ತಿನ್ನು ಅಂದರೆ ತಿಂದೇವು ನಾವು. ಅಂದರೆ ಭೋಗಕ್ಕೆ ನಮಗೆ ಒಂದು ಸಾಕಾಗುತ್ತೆ. ಏಕೆಂದರೆ ಇಟ್ ಈಸ್ ಕನ್ಸಾಲಿಡೇಷನ್ ಆಫ್ ಸೋ ಮೆನಿ ಥಿಂಗ್ಸ್, ಇಟ್ ಇಸ್ ಎಂಡ್ ಪ್ರಾಡಕ್ಟ್. ಆದರೆ ಅದರ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬ ವಿಸ್ತೃತವಾದದ್ದು. ಇದನ್ನು ನಾವು ನೋಡಬೇಕಾಗುತ್ತೆ. ಆ ಕಾರಣದಿಂದಲೇ ನಮ್ಮ ಡಾನ್ಸರ್ಸು ವೀರವನ್ನು ನಿರೂಪಣೆ ಮಾಡೋದಕ್ಕೆ ಕೈ ಹಾಕದೇ ಇದ್ದರೆ ಒಳ್ಳೆಯದು. ಹಾಗೆ ಮಾಡಬೇಕು ಅಂದರೆ ಅವರು ಡ್ರಾಮಾ ಮಾಡಬೇಕು. ಇನ್ನೂ ಉತ್ತಮ ಅಂದರೆ ಸಿನಿಮಾ ಮಾಡಬೇಕು. ಯಾಕೆಂದರೆ ಸಿನಿಮಾಗಿರುವ ಸೌಲಭ್ಯ ಕಥೆಯನ್ನು ಹ್ಯಾಂಡಲ್ ಮಾಡೋಷ್ಟು ನಾಟಕಕ್ಕೂ ಕಡಿಮೆ. ನಾಟಕದಲ್ಲಿ ವಾಚಿಕ ಜಾಸ್ತಿ ಬೇಕು, ಸಿನಿಮಾ ಆ್ಯಕ್ಚುಲೈಸ್ ಮಾಡುತ್ತೆ ಎಲ್ಲವನ್ನ. ನಾಟಕ ಮಾತಿನ ಮೂಲಕ ತೋರಿಸುತ್ತದೆ. ಡಾನ್ಸ್ ಎಮೋಷನ್ಸಲ್ಲಿ ಹಿಡಿದಿಟ್ಕೊಳ್ಬೇಕು. ಎಮೋಷನ್ಸ್ಗೆ ಪರಿಕರಗಳನ್ನು ಅವಲಂಬಿಸೋಕ್ಕಾಗಲ್ಲ. ನೀವು ದೊಡ್ಡ ಕಥೆಯನ್ನು ಮಾತಿಲ್ಲದೆ ಮಾಡ್ತೀವಿ ಅಂತಂದರೆ ಯಾವ ಹಸ್ತ ಮಾಡಿದ್ರೋ ಏನೋ ಪರಮಾತ್ಮನಿಗೆ ಗೊತ್ತು ಅಂತಾಗುತ್ತೆ. ಕಥಕಳಿ ನೋಡ್ದಂಗೆ ಇರುತ್ತೆ. ಅವ್ರು ಎಲ್ಲಕ್ಕೂ ಹಸ್ತಾ ಇದೆ, ಅದು ಯಾವುದೂ ಅರ್ಥವಾಗೋಲ್ಲ. ಒಡವೆ ಇದ್ದು ಬಡವೆ ಅಂತ ಉತ್ತರ ಕನ್ನಡದ ಒಂದು ಗಾದೆ, ಉತ್ತರ ಕರ್ನಾಟಕದ್ದು. ಅದೇ ಥರವೇ ಕಥಕಳಿ. ದುರ್ವಾಸನೆ, ಸುವಾಸನೆ, ಸಿಹಿ, ಖಾರ, ಹುಳಿ, ನೀನು ಈಗ ಅಲ್ಲಿ ಬರ್ತೀಯ ಅನ್ನುವಲ್ಲಿ ಎಲ್ಲ ವಿಭಕ್ತಿಗಳಿಗೆ, ಎಲ್ಲ ವಚನಗಳಿಗೂ ಕೂಡ ಅಲ್ಲಿ ಹಸ್ತಗಳಿವೆ. ಅದು ನೋಡಿದಾಗ ಕಿವಿ ಕೇಳದೇ ಇದ್ದವರು, ಮೂಗರು, ಇವರಿಗೆ ಪಾಪ ದೃಶ್ಯದ ಮೂಲಕವಾಗಿ ಸುದ್ದಿಯನ್ನು ಸಂವಹನ ಮಾಡೋದಾಗುತ್ತಲ್ಲ, ಆ ರೀತಿಯಾದ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದೀವ ಅಂತ ಅನಿಸ್ಬಿಡುತ್ತೆ ಅಷ್ಟೇ. ಯಾರನ್ನೂ ನಾನು ಹಳೀತಾ ಇಲ್ಲ, ಅದರ ಲಕ್ಷಣ ಅವಲಕ್ಷಣ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ಅಂದರೆ ತಮ್ಮ ಕಲಾ ಮಾಧ್ಯಮವನ್ನು ಅನನ್ಯವಾಗಿ ಬೆಳೆಸ್ಕೊಳ್ತೀವಿ ಅಂತಂದರೆ ಜೇಡ್ರ ಹುಳಿನ ಥರ ಬಲೆಯನ್ನು ನೇಯಬೇಕೇ ಹೊರತು ಜೇನು ಹುಳಿನ ಥರ ಮಕರಂದವನ್ನು ತಗೊಂಡು ಬಂದು ಜೇನನ್ನು ನಿರ್ಮಾಣ ಮಾಡೋಕ್ಕಾಗೋಲ್ಲ. ವಾಚಿಕವನ್ನು, ಆಹಾರ್ಯವನ್ನು ತುಂಬ ಬೆಳೆಸ್ಕೊಂಡ್ರೆ ಡಾನ್ಸ್ ಹೋಗಿ ಡ್ರಾಮಾ ಆಗುತ್ತೆ, ಡ್ರಾಮಾ ಹೋಗಿ ಸಿನಿಮಾ ಆಗುತ್ತೆ. ತಪ್ಪಲ್ಲ, ನಾವು ಎಲ್ಲಿ ಸಲ್ಲಬೇಕು ಅಂತ ನೋಡ್ಕೋಬೇಕು. ಅದು ಬಹಳ ಮುಖ್ಯ. ಈ ಕಾರಣದಿಂದಲೇ ಅಭಿಜಾತ ಕಲೆ ಅಂತ ನೋಡಿದಾಗ, ನರ್ತನ ಅಂತ ನೋಡಿದಾಗ ನಾವು ಶೃಂಗಾರಕ್ಕೆ ಹೆಚ್ಚು ಒತ್ತು ಕೊಡುವುದು ಅನಿವಾರ್ಯ ಆಗುತ್ತೆ. ಉತ್ಕಟವಾದ ಸನ್ನಿವೇಶಗಳನ್ನು ನೋಡ್ಕೊಳ್ಬೇಕು. ಪ್ರಸಿದ್ಧ ಕಥೆ ತಗೊಂಡಾಗ ನಿಮಗೆ ಕಥೆಯನ್ನು ಹೇಳುವ ಶ್ರಮ ಇರೋದಿಲ್ಲ. ಇದೆಲ್ಲ ಹಿಂದೆಯೇ ಎಷ್ಟೋ ಬಾರಿ ವಿವರಿಸಿದ್ದೀನಿ. ಆಮೇಲೆ ನಾವು ಭಯಾನಕಕ್ಕೆ ಬರೋಣ. ಅಥ ಭಯಾನಕೋ ನಾಮ ಭಯಸ್ಥಾಯಿ ಭಾವಾತ್ಮಕ ಸಚ ವಿಕೃತ ರಸವತ್ವ ವಿಕೃತ ರವ ಸತ್ವ ದರ್ಶನ ಶಿವೋಲೂಕ ತ್ರಾಸ ಉದ್ವೇಗ ಶೂನ್ಯತಾ ಶೂನ್ಯತಾಗಾರ ಅರಣ್ಯ ಗಮನ ಸ್ವಸ್ವಜನವಧ ಬಂಧ ದರ್ಶನ ಶ್ರುತಿಕಥಾದಿಭಿ ವಿಭಾವೈ ಉತ್ಪದ್ಯತೆ ಅಂತ. ಭಯಾನಕದಲ್ಲಿ ಸ್ಥಾಯಿಭಾವ ಭಯ. ಇಲ್ಲಿ ನೋಡಿ, ಭಯ ಮತ್ತು ಭಯಾನಕಕ್ಕೆ ಹೆಚ್ಚಿನ ಶಾಬ್ದಿಕವಾದ ಸಾಮ್ಯ ಇದೆ. ವರ್ಬಲಿ ದೇ ಆರ್ ಸೋ ಸಿಮಿಲರ್, ಸೇಮ್ ಸೌಂಡ್ಸ್ ಅಲ್ಲಿ ಉಂಟು. ಆ ಕಾರಣದಿಂದಲೇ ಇವುಗಳಲ್ಲಿ ಲೋಕಕ್ಕೂ ಕಲೆಗೂ ಅಂತ ವ್ಯತ್ಯಾಸ ಇಲ್ಲ. ಇದು ಸ್ವಲ್ಪ ನಾವು ಗಮನಿಸಬೇಕಾದಂಥದ್ದು. ಮತ್ತು ಇದು ಹೇಗಾಗ್ಬೋದು? ವಿಕೃತ ಶಬ್ದ, ಭಯಾನಕವಾದ ಜಂತುಗಳ ದರ್ಶನ, ನರಿ, ಗೂಬೆ, ಅದನ್ನೂ ಕೂಡ ಹೇಳ್ತಾ ಬರ್ತಾನೆ. ಪಿಶಾಚಗಳು, ಭೂತ ಪ್ರೇತಗಳು, ಸ್ಮಶಾನ, ಅರಣ್ಯ, ಮತ್ತು ಹಾಂಟೆಡ್ ಹೌಸಸ್ ಅಂತಾರಲ್ಲ, ಯಾರೂ ವಾಸ ಮಾಡದೇ ಇರುವಂಥ ಮನೆ, ಕಾಡು. ಮತ್ತು
ಇನ್ಯಾವುದಾದ್ರು ತೊಂದರೆಗಳನ್ನು ಕೇಳಿದ್ದು, ಅನಿಷ್ಟವಾದದ್ದನ್ನು ಕೇಳಿದಾಗ ನಮಗುಂಟಾಗುವಂಥ ಭಯ, ಶೋಕದ ಹತ್ತಿರ ಇಲ್ಲೂ ಬರುತ್ತೆ. ಶೋಕ ನಷ್ಟವಾಯಿತು ಅಂತ ಗೊತ್ತಾಗುವಂಥ ಒಂದು ಡೈಮೆನ್ಷನ್ ಆದರೆ, ನಷ್ಟವಾದದ್ದಿಂದ ಪಡುವ ಸಂಕಟ ಆದರೆ, ಭಯ ಅದರ ಇನ್ನೊಂದು ಮುಖ, ನಷ್ಟವಾಗುತ್ತೇನೋ, ನಷ್ಟವಾಗೋಯ್ತಲ್ಲ, ನನಗೇನು ಇಲ್ಲವಲ್ಲ ಅನ್ನುವ ಆಂಗ್ಸೈಟಿ. ಅಂದರೆ ನಾನು ಶೋಕಕ್ಕೆ ತುತ್ತಾಗ್ತೀನಿ ಅನ್ನೋ ಭಾವ ಭಯ. ಅದನ್ನು ನಾವು ನೋಡ್ತೀವಿ. ಅಂದರೆ ಭಯ ಎಂಡ್ಸಿನ ಶೋಕ ಅಂತ ಗೊತ್ತಾಗುತ್ತೆ. ಇದನ್ನು ನಾವು ನೋಡಬಹುದು. ಅದರಿಂದಲೇ ಶೋಕಕ್ಕಿರುವಷ್ಟು ಆ ಡೆಪ್ತು ಭಯಕ್ಕೆ ಕೆಲವೊಮ್ಮೆ ಬರೋಲ್ಲ. ಯಾಕೆಂದರೆ ತತ್ಕ್ಷಣ ಅಲ್ಲಿಗೆ ಹೋಗ್ಬಿಡುತ್ತೆ. ಹತ್ತತ್ರ ಇವೆ, ಒಂದೊಂದನ್ನು ಆಯಾ ಚೌಕಟ್ಟಲ್ಲಿಟ್ಟು ನೋಡಬೇಕಲ್ವ. ಹಾಗೆ ಸಾಧ್ಯ ಇದೆ ಅನ್ನೋದ್ರಿಂದಲೇ ಅದಕ್ಕೊಂದು ರಸತ್ವ ಕೂಡ ಬಂದಿರುವಂಥದ್ದು. ಆಮೇಲೆ ನಡುಗುವ ಕೈಕಾಲುಗಳು, ಗಡಗಡ ನಡುಗೋದು, ಬೆವರೋದು, ಬಾಯಿ ಒಣಗೋದು, ಮುಖ ಬಿಳಿಸ್ಕೊಳ್ತಕ್ಕಂಥದ್ದು, ಧ್ವನಿ ವಿಕಾರವಾಗುವುದು, ಆಮೇಲೆ ಮೂರ್ಛೆಯೇ ಬರತಕ್ಕಂಥದ್ದು, ಇನ್ನೇನೋ ಭ್ರಾಂತಿಗಳು ಉಂಟಾಗುವುದು, ಮತ್ತು ಸಾವೇ ಬಂದ್ಬಿಡುತ್ತೆ ಅನ್ನುವಂಥದ್ದು, ಭಯಕ್ಕೆ ಸತ್ತೇ ಹೋಗ್ತಾರಲ್ಲ, ಅವೆಲ್ಲ ಕೂಡ ಇಲ್ಲಿ ಸಾತ್ವಿಕ ಭಾವಗಳಾಗಿ ಅನುಭಾವಗಳಾಗಿ ಬರ್ತವೆ ಅಂತ. ಆಮೇಲೆ ಅದನ್ನು ಹೇಗೆ ಕೈಕಾಲಾಡಿಸುವ ಮೂಲಕವಾಗಿ ಕಣ್ಣನ್ನು ಮುಚ್ಕೊಳ್ಳೋದು, ಕಿವಿನ ಮುಚ್ಚಿಕೊಳ್ಳುವಂಥದ್ದು, ಮೈಯನ್ನು ಹಿಂಜಿಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಚಟುವಟಿಕೆಗಳಿಂದ ಅನುಭವಗಳಿಂದ ತೋರಿಸ್ಬೋದು ಅಂತ. ದೈಹಿಕವಾಗಿ ನಾವು ಯಾವುದನ್ನೆಲ್ಲ ವ್ಯಕ್ತೀಕರಣ ಮಾಡ್ತೀವಿ ಅದು ಅನುಭವ ಅಂತ ಅನಿಸ್ಕೊಳ್ಳುತ್ತೆ, ಬಾಡಿಲಿ ರಿಯಾಕ್ಷನ್ಸ್ ಅಂತ. ಇನ್ನು ಬೀಭತ್ಸವನ್ನು ಹೇಳ್ತಾನೆ. ಅತ ಬೀಭತ್ಸೋ ನಾಮ ಜುಗುಪ್ಸಾ ಸ್ಥಾಯಿ ಭಾವಾತ್ಮಕ. ಜುಗುಪ್ಸೆ, ಜುಗುಪ್ಸಾ ಶಬ್ದವೇ ತುಂಬ ಚೆನ್ನಾಗಿದೆ. ಗುಪ್ತುಮಿಚ್ಛ ಜುಗುಪ್ಸ, ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನೋ ಬಯಕೆ, ನಮ್ಮನ್ನು ನಾವು ಐಸೋಲೇಟ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಮುಚ್ಚಿಕೊಳ್ಬೇಕು ಅನ್ನುವಂಥ ಬಯಕೆ ಜುಗುಪ್ಸ ಅಂತ. ಅದರಿಂದ ಬಂದದ್ದು ಬೀಭತ್ಸ. ಅಂದರೆ ವಿ ವಾಂಟ್ ಟು ಕೀಪ್ ಅವರ್ ಸೆಲ್ಸ್ ಅವೇ ಫ್ರಮ್ ಎ ಸಿಚುಯೇಷನ್ ಅಂದಾಗ ಅದು ಬೀಭತ್ಸ. ನಮಗೆ ಆಗ್ತಾ ಇಲ್ಲ, ಕೆಟ್ಟ ದೃಶ್ಯ ನೋಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಯಾವುದೋ ನಾಯಿ ಮೇಲೆ ಲಾರಿ ಹೋಗ್ಬಿಟ್ಟಿದೆ, ನೋಡೋಕ್ಕಾಗೋಲ್ಲ ಅಂತ ಕಣ್ಣು ಮುಚ್ಕೊಳ್ತೀವಲ್ಲ, ಅಂದರೆ ನಮ್ಮ ನೋಟವನ್ನು ನಾವು ಕಾಪಾಡ್ಕೊಳ್ಳೋಕೆ ನೋಡ್ತೀವಿ ಆ ಘೋರ ದೃಶ್ಯದಿಂದ. ಅದು ಹಾಗೆ ಯಾವುದೋ ದುರ್ವಾಸನೆ ಬರ್ತಾ ಇದೆ, ಮೂಗು ಮುಚ್ಕೊಳ್ತೀವಿ, ನಮ್ಮ ಘ್ರಾಣೇಂದ್ರಿಯವನ್ನು ಅದರಿಂದ ಕಾಪಾಡ್ಕೊಳ್ಳೋಕೆ ನೋಡ್ತಾ ಇದ್ದೀವಿ, ಗುಪ್ತು ಮಿಚ್ಛ. ಹೀಗೆ ಆ ಜುಗುಪ್ಸೆ ಅದರಿಂದ ಬಂದದ್ದು ಬೀಭತ್ಸ ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ಹೇಯವಾದದ್ದು, ಅದು ಎರಡೂ ಕೂಡ ಸನ್ನಂತ ರೂಪಗಳಲ್ಲೇ ಬರತಕ್ಕಂಥ ಶಬ್ದ, ತುಂಬ ಸ್ವಾರಸ್ಯಕಾರಿಯಾಗಿದೆ. ಅಲ್ಲಿ ಅಹೃದ್ಯವಾದದ್ದು, ಅನಿಷ್ಟವಾದದ್ದು, ಅಸುಂದರವಾದದ್ದು, ಅಹೃದ್ಯ, ಅಪ್ರಶಸ್ತ, ಅಪ್ರಿಯ ಆದದ್ದು ಎಲ್ಲದರಿಂದ ಶ್ರವಣ, ದರ್ಶನ, ಉದ್ವೇಜನ ಎಲ್ಲ ಆಗತಕ್ಕಂಥದ್ದು. ನನಗೆ ಒಮ್ಮೆ ಇದನ್ನು ರೇವತಿ ನರಸಿಂಹನ್ ಅವರು, ಪ್ರಸಿದ್ಧರಾದ ನಾಟ್ಯಾಚಾರ್ಯೆ, ಅವರು ರಂಗಸ್ಥಳದ ಮೇಲೆ ಡೆಮಾನ್ಸ್ಟ್ರೇಷನ್ ಆಗಿ ತೋರಿಸಿದ್ದು ಜ್ಞಾಪಕ ಬರುತ್ತದೆ. ಸಾಮಾನ್ಯವಾಗಿ ನಾವು ಬೀಭತ್ಸ ಅಂತಂದರೆ ಯಾವುದೋ ಕಣ್ಣಿಗೆ ಸಂಬಂಧಪಟ್ಟಿದ್ದನ್ನೇ ಹೆಚ್ಚಾಗಿ ತೋರಿಸೋದಾಗುತ್ತೆ. ಅವರು ಆವತ್ತು ಒಬ್ಬ ಟೀಟೋಟ್ಲರ್ನ ಬಲವಂತವಾಗಿ ಕುಡಿಸಿದಾಗ ಅವನು ಹೇಗೆ ಒದ್ದಾಡ್ತಾನೆ ಅದನ್ನು ಮಾಡಿ ತೋರಿಸಿದ್ರು. ಈ ಅಸಾಮಾನ್ಯವಾಗಿತ್ತು. ಅವನು ಮೂಗು ಮುಚ್ಕೊಳ್ಳೋದು, ಅದು ಬೇಡ ಅಂತ ಅನ್ನೋದು, ಹೊಟ್ಟೆ ತೊಳಸುತ್ತೆ ಅಂತ ಅನ್ನೋದು, ವಾಂತಿ ಬರುತ್ತೆ ಅನ್ನೋ ಥರ ಮಾಡೋದು, ಅದನ್ನೆಲ್ಲ ಅದ್ಭುತವಾಗಿ ಮಾಡಿ ತೋರಿಸಿದ್ರು. ಅಂದರೆ ಈ ಒಂದು ಡೈಮೆನ್ಷನ್ ಇದೆ ಅಂತ ನಮಗೆ ಗೊತ್ತು. ಅಸಹ್ಯಕ್ಕೆ ಇದೂ ಒಂದು ಡೈಮೆನ್ಷನ್ ಇದೆ ಅಂತ. ಸಾಮಾನ್ಯವಾಗಿ ನಾವು ಕಣ್ಣಿಂದೋ ಮತ್ತೊಂದೋ ಈ ಥರದ್ದೇ ಯೋಚನೆ ಮಾಡ್ತಾ ಇರ್ತೀವಿ. ಯಾಕೆಂದರೆ ತಕ್ಷಣ ಒದಗಿ ಬರ್ತಕ್ಕಂಥ ಎರಡು ದೊಡ್ಡ ಇಂದ್ರಿಯಗಳು ಕಣ್ಣು, ಕಿವಿಗಳು ಅಂತ. ಆದರೆ ಬೀಭತ್ಸಕ್ಕೆ ಮೂಗು, ನಾಲಿಗೆ ಹೇಗೆ ಆ ಅನಿಷ್ಟ ಅನ್ನೋದನ್ನು ಮೂರ್ತವಾಗಿ ತೋರಿಸೋದಕ್ಕೆ ಇಲ್ಲಿ ಹೆಚ್ಚಿನ ಸಾಧ್ಯತೆ ಇದೆ ಅಂತ. ಅಂದರೆ ಪ್ರತಿಭಾಶಾಲಿ ಆದವರು ಯಾವ್ಯಾವ ರೂಪದಲ್ಲೆಲ್ಲ ನೋಡಬಹುದು ಅನ್ನೋದಕ್ಕೆ ನನಗೆ ಅವತ್ತು ಬಹಳ ಒಳ್ಳೆಯ ಪಾಠವಾಯಿತು. ಆಮೇಲೆ ಅದೇ ಸರ್ವಾಂಗ ಸಂಕೋಚ, ಮುಖ ವ್ಯಾಕೋಚನ, ಮುಖ ಕುಗ್ಗಿಸ್ಕೊಳ್ತಕ್ಕಂಥದ್ದು, ಉಗಿಯುವುದು, ಸರ್ವಾಂಗ ಸಂಹಾರ, ಮುಖ ವಿಕೂಣನ, ಉಲ್ಲೇಖನ, ನಿಷ್ಠೀವನ, ಕ್ಯಾಕರ್ಸ್ ಉಗಿತಕ್ಕ ಹೊಟ್ಟೆ ತೊಳಸ್ಕೊಂಡು ಬರ್ತಾ ಇದೆ ಅಂತ ಆ ಥರದ್ದೆಲ್ಲ ಮಾಡುವಂಥದ್ದು. ಇವೆಲ್ಲದರಿಂದಾಗಿ ಅಭಿನಯಿಸಬೇಕು ಅಂತ ಹೀಗೆ ಹೇಳ್ತಾ ಬರ್ತಾನೆ. ಅಲ್ಲದೆ ಹೇಳ್ತಾ ಬರ್ತಾನೆ, ಅನಭಿಮತ ದರ್ಶನೇನ, ಇಷ್ಟವಿಲ್ಲದನ್ನು ನೋಡಿದ್ರಿಂದ ಗಂಧ, ರಸ, ಸ್ಪರ್ಶ, ಶಬ್ದದೋಷಿಶ್ಚ, ಪಂಚೇಂದ್ರಿಯಗಳಿಗೆ ಯಾವುದು ಬೇಡವಾಗುತ್ತೋ ಅದೆಲ್ಲ. ನಮಗೆ ಯಾರನ್ನೂ ಮುಟ್ಟಿಸ್ಕೊಳ್ಬೇಕು ಅಂತಿಲ್ಲ. ಮಡಿವಂತರು ಮಡಿ ಮಡಿ ಅಂತ ಹಾರ್ಕೊಂಡು ಹೋದಾಗ ಅದು ಅವರು ತೋರಿಸ್ತಾ ಇರೋ ಬೀಭತ್ಸವೇ ಆಗಿದೆ. ಅಂದರೆ ಇನ್ನೊಂದು ಬೇಡ, ಮುಟ್ಟಿದ್ರೆ ಎಲ್ಲ ಆಗುತ್ತೋ ಅಂತ. ಅದೇ ನೋಡಿ, ಬೆಂಕಿನ ಮುಟ್ಟೋಕೆ ಹೋದಾಗ ಅಲ್ಲಿ ಭಯ ಇದೆ, ಅಲ್ಲಿ ಬೀಭತ್ಸ ಅಲ್ಲ. ಬೆಂಕಿಗಿಂತ ಶುದ್ಧಿ ಯಾವುದೂ ಇಲ್ಲ. ಆದರೆ ಬೆಂಕಿಯಿಂದ ನಾವು ವ್ಯವಹಾರದಲ್ಲಿ ಭಯ ತೋರಿಸ್ತೀವಿ. ಅದೇ ಇನ್ನು ಯಾವುದೋ ನಮಗೆ ಬೇಡದ್ದು
ಏನೋ ನಮಗೆ ಅಂಟುಕೊಳ್ಳುತ್ತೆ, ಯಾವುದೋ ಒಂದು ಕೊಳೆ ಬಟ್ಟೆ ನಮ್ಮ ಮೇಲೆ ಬೀಳುತ್ತೆ ಅಂತ, ಇನ್ಯಾವುದೋ ಒಂದು ಕೊಚ್ಚೆ ನೀರು ಬೀಳುತ್ತೆ ಅಂದಾಗ ನಾವು ಅದು ಸೋಂಕದೆ ಹೇಗೆ ಹೋಗಬೇಕು ಅಂತ ಅಂದ್ಕೋತೀವಲ್ಲ. ಈಗ ಮಳೆ ನೀರಿಂದ ಒದ್ದೆ ಆಗ್ತೀವಿ ಅನ್ನೋವಾಗ ಅಲ್ಲಿರ್ತಕ್ಕಂಥ ಸಂಕೋಚ ಬೇರೆ, ಕೊಚ್ಚೆ ನೀರಿಂದ ಒದ್ದೆ ಆಗ್ತೀವಿ ಅನ್ನೋವಾಗ ಇರೋದು ಬೇರೆ. ಅದನ್ನು ತೋರ್ಪಡಿಸುವಲ್ಲಿ ನಿಮಗೆ ಮಳೆಯೂ ಬೀಳ್ತಾ ಇರೋದಿಲ್ಲ, ಕೊಚ್ಚೆಯೂ ಕಾಣ್ತಾ ಇರೋದಿಲ್ಲ. ರಂಗಸ್ಥಳದಲ್ಲಿ ತೋರಿಸ್ಬೇಕಾದಾಗ ಅನುಭವಗಳು ಹೇಗೆ ಬಳಕೆ ಆಗಬೇಕು, ಯಾವ್ಯಾವ ರೀತಿ ಮುಖವಿಕಾರಗಳನ್ನು ಮಾಡಬೇಕು. ಆ ನೀರು ಚಳಿ ನೀರು ಥಂಡಿ ಬಿದ್ದಾಗ ಮೈ ಒಂದು ರೀತಿಯ ಗಡಗಡೆ ನಡುಗುತ್ತದೆ. ಆ ನಡುಗುವಲ್ಲಿ ಒಂದು ಉಲ್ಲಾಸ ಇರುತ್ತೆ. ಆ ಸೂಕ್ಷ್ಮ ವ್ಯತ್ಯಾಸಗಳನ್ನು ಕಾಣಿಸ್ಕೊಳ್ಬೇಕು. ಅಂದರೆ ನೀರಲ್ಲಿ ನಿಮಜ್ಜನ ಮೂಗಿಡ್ಕೊಂಡು ಮುಳುಗುವುದನ್ನ ಕೊಚ್ಚೆ ನೀರು ಯಾವುದು ಗಂಗೆ ನೀರು ಯಾವುದು ಅಂತ ತೋರಿಸೋದಕ್ಕೆ ಎಷ್ಟು ವ್ಯತ್ಯಾಸ ಆಗಿ, ಗಂಗೆಯೇ ಕೊಚ್ಚೆ ಆಗ್ತಾ ಇದೆ, ಅದು ಬೇರೆ ಸಂಗತಿ. ಆ ವ್ಯತ್ಯಾಸವನ್ನು ತೋರಿಸುವಲ್ಲಿ ಕಲಾವಿದರು ಎಷ್ಟು ಕಾಣಿಸಿಕೊಳ್ಳಬಹುದು. ಇದು ಬಲ ನಮ್ಮ ನರ್ತನಾದಿ ಅಭಿಜಾತ ಕಲೆಗಳಿಗೆ, ಕ್ಲಾಸಿಕಲ್ ಆರ್ಟ್ಸ್ಗಿರೋದು. ನಿಮಗೆ ಸಿನಿಮಾದಲ್ಲಿ ಬೇಕೇ ಇಲ್ಲ. ಆ ಅಂದರೆ ಆಹಾರ್ಯ ಅಭಿನಯವೇ ತೋರಿಸುತ್ತೆ. ಆಹಾರ್ಯ ಅಂದರೆ ಸ್ಟೇಜ್ ಸೆಟ್ಟಿಂಗ್ಸು, ಪ್ರಾಪ್ಸು ಎಲ್ಲ ಇರುತ್ತೆ. ಅಂದರೆ ಜಡವಸ್ತುಗಳ ಮೂಲಕವಾಗಿ ನೀವು ಮಾಡಬಲ್ಲದನ್ನು ಮಾಡುವಾಗ ನೀವು ಅಂಥದ್ದನ್ನು ರಂಗಸ್ಥಳದ ಮೇಲೆ ಅದಿಲ್ಲದೆಯೇ ತೋರಿಸಬೇಕು ಅಂದರೆ ಚೈತನ್ಯದಿಂದಲೇ ಜಡವನ್ನು ತೋರಿಸಬೇಕಾಗಿದೆ. ಅಂದರೆ ಅದೆಷ್ಟು ಸತ್ವಾಶ್ರಿತವಾದದ್ದು, ಆತ್ಮಾಶ್ರಿತವಾದದ್ದು ಕಲೆ ಅಂತ ಅನ್ನೋದು ಗೊತ್ತಾಗ್ತಾ ಬರ್ತದೆ. ಆಮೇಲೆ ಅದ್ಭುತ ರಸ, ಅಥಾದ್ಭುತೋ ನಾಮ ವಿಸ್ಮಯ ಸ್ಥಾಯಿ ಭಾವಾತ್ಮಕ. ವಿಸ್ಮಯ ಈ ಶಬ್ದವೂ ತುಂಬ ಸ್ವಾರಸ್ಯ. ಸ್ಮಯ ಅಂದರೆ ಹೆಮ್ಮೆ. ಹೆಮ್ಮೆ ಇಲ್ಲದೆ ಇರತಕ್ಕಂಥದ್ದು, ಅಹಂಕಾರ ಹೋಗುವುದೇ ಅದ್ಭುತದ ಮೂಲ. ವಿಗತಃ ಸ್ಮಯ ವಿಸ್ಮಯ ಅಂತ. ಅಂದರೆ ಆ ವಿಶೇಷವಾದಂಥ ಗರ್ವ ಉಂಟಾದಾಗ ಅದ್ಭುತ ಅಂದರೆ ನಾವು ಸೋಲಬೇಕಲ್ವ. ನಾವಾಗಿ ನಾವು ವಾಲಂಟಿಯರಾಗಿ ಸೋಲ್ತಕ್ಕಂಥದ್ರೊಳಗೆ ಅದ್ಭುತ ಇದೆ. ಬಲವಂತವಾಗಿ ಸೋತಾಗ ಕರುಣ ಬಂದುಬಿಡುತ್ತೆ. ನಮ್ಮಿಚ್ಛೆಯಂತೆ ನಾವು ಸೋತಾಗ ಅಲ್ಲಿ ಬೆರಗು ಉಂಟಾಗಿರ್ತದೆ. ನಾವು ಇಲ್ಲ, ಅದು ಮೈಮರೆತ ಆದಾಗ ಶೃಂಗಾರವೋ ಶಾಂತವೋ ಏನೋ ಆಗುತ್ತದೆ. ಆ ಅದ್ಭುತಕ್ಕೆ ಏನೆಲ್ಲ ಡೈಮೆನ್ಷನ್ಸ್ ಇದೆ ಅನ್ನೋದು ಎಕ್ಸ್ಟ್ರಾರ್ಡಿನರಿ ಆದದ್ದು. ಆದರೆ ವಾಲಂಟರಿಲಿ ನಾವು ಸೋತಿದ್ದೀವಿ ಅನ್ನೋದು ಬಹಳ ಮುಖ್ಯ. ಸೋಲನ್ನು ಎಂಜಾಯ್ ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ಆ ಡೈಮೆನ್ಷನ್ಗೆ ಹೋದಾಗ ಶೃಂಗಾರ ಬರೋಕ್ಕೆ ಶುರು ಆಗುತ್ತೆ. ಇಷ್ಟಪಟ್ಟು ಆತ್ಮೀಯರಲ್ಲಿ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದ್ಬಿಡುತ್ತೆ. ಅದು ಮತ್ತು ಉನ್ನತ ಸ್ಥಿತಿಗೆ ಹೋದರೆ ಶಾಂತವಾಗ್ತಾ ಬರುತ್ತೆ. ಆ ಸೋಲನ್ನು ಒಪ್ಪಿಕೊಳ್ಳುವ ಸ್ಥಿತಿ ಇದೆಯಲ್ಲ, ಅಲ್ಲಿ ಬಾಯಿ ಕಳ್ಕೊಳ್ಳೋದು ಅಂತ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಹೇಳ್ತಾರೆ. ಬಾಯಿ ಬಿಟ್ಟುಕೊಂಡು ನೋಡ್ತಾ ಇರ್ತಕ್ಕಂಥದ್ದು ಆ ಹಂತಕ್ಕೆ ಬರ್ತದೆ. ಸಚ ದಿವ್ಯ ಜನ ದರ್ಶನ ಈಪ್ಸಿತ ಮನೋರಥ ಅವಾಪ್ತಿ ಉಪವನ ದೇವಕುಲಾಭಿಗಮನ ಇವೆಲ್ಲದರಿಂದ ಬರುತ್ತದೆ. ಇಂದ್ರಜಾಲ ಮಹೇಂದ್ರಜಾಲಾದಿಗಳಿಂದ ಎಲ್ಲ ಬರ್ತದೆ. ಅದನ್ನು ಅಭಿನಯಿಸೋದು ಹೇಗೆ? ವಿಸ್ತಾರವಾಗಿ ಕಣ್ಣನ್ನು, ನಯನ ವಿಸ್ತಾರ, ಅನಿಮೇಷ, ರೆಪ್ಪೆ ಎವೇಕದೆ ರೆಪ್ಪೆ ಹಾಕದೆ ನೋಡ್ತಕ್ಕಂಥದ್ದು, ಅನಿಮೇಷ ಪ್ರೇಕ್ಷಣ, ರೋಮಾಂಚ, ಅಶ್ರು, ಸ್ವೇದ, ಹರ್ಷ, ಸಾಧುವಾದ ಆಹಾ ಆಹಾ ಅಂತನ್ನುವಂಥದ್ದು ಅವುಗಳಿಂದಾಗಿ. ಆಮೇಲೆ ಮತ್ತೆ ಇದಕ್ಕಾಗಿ ನಾನು ಏನೂ ಕೊಟ್ಟು ಬಿಡ್ತೀನಿ ಅಂತನ್ನೋ ಭಾವ, ಇಂಥ ದಿವ್ಯವಾದದ್ದು ಇನ್ನೇನು ಇಲ್ಲ ಇದರ ಮುಂದೆ, ನಾನು ಎಲ್ಲ ಬಿಟ್ಬಿಡ್ತೀನಿ ಅಂತನ್ನೋದು. ಮೂಗಿನ ಮೇಲೆ ಬೆರಳಿಟ್ಕೊಳ್ತಕ್ಕಂಥದ್ದು, ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅಂತಕ್ಕಂಥದ್ದು, ಬಾಯಿ ತೆರೆಯುವಂಥದ್ದು, ಇವುಗಳಿಂದ ಎಲ್ಲ ಅಭಿನಯಿಸಬೇಕು ಅಂತ ಬಹಳ ಅದ್ಭುತವಾಗಿ ಮಾಡಿದ್ದಾನೆ ಈ ವಿವರಗಳನ್ನು. ಆಮೇಲೆ ಆನಂದಾತಿರೇಕದಿಂದ ಪಕ್ಕದಲ್ಲಿ ಅಕ್ಕಪಕ್ಕ ಇದ್ದವ್ರ ಮೈ ಮೇಲೆ ಬಿದ್ದು ನೋಡಿ ನೋಡಿ ಅಂತ ತೋರಿಸ್ತಕ್ಕಂಥದ್ದು, ಇವೆಲ್ಲ ಮಾಡಬಹುದು ಅಂತ ಹೇಳ್ಬಿಟ್ಟು ಅಂತಾನೆ. ಸ್ಪರ್ಶಗ್ರಹೋಲ್ಲುಕಸನೈಹಿ ಹಾಹಾಕಾರೈಶ್ಚ ಸಾಧುವಾದೈಶ್ಚ ವೇಪತು ಗದ್ಗದ ವಚನೈಹಿ. ತಬ್ಬಿಬ್ಬಾಗಿ ಗಂಟ್ಲು ಹಿಡ್ಕೊಂಡು ಹೋಗಿ ಏನು ದಿವ್ಯವಾದದ್ದನ್ನು ನೋಡ್ತಿದ್ದೀವಿ, ಅನುಭವಿಸ್ತಿದ್ದೀವಿ ಅಂತ ಮಾಡುವಂಥದ್ದು. ಹೀಗೆಲ್ಲ ಮಾಡುವ ಮೂಲಕವಾಗಿ ಅದ್ಭುತವನ್ನು ತರಬಹುದು ಅಂತ ಹೇಳ್ತಾ ಹೋಗ್ತಾನೆ. ಇವುಗಳ ವ್ಯಾಪ್ತಿ ಕಡಿಮೆ. ಅದ್ಭುತ ಒಂದು ಕ್ಷಣ ಇರುತ್ತೆ, ಆಮೇಲೆ ಅದು ಇಳಿದು ಬಿಡುತ್ತೆ. ಹಾಗಾಗಿ ಇವು ಸಹಸಾ ದೀಪ್ತ ಅಂತ ಹೇಳಬಹುದು. ಇನ್ಸ್ಟಂಟೇನಿಯಸ್ ಆಗಿ ಅವುಗಳ ಫ್ಲ್ಯಾಶ್ ಪಾಯಿಂಟು, ಫೈರ್ ಪಾಯಿಂಟು ಬಹಳ ಬೇಗ ಬರುತ್ತೆ. ಇದರಿಂದನೇ ಇವನ್ನ ಒಂದು ಮೊಮೆಂಟಲ್ಲಿ ಅರೆಸ್ಟ್ ಮಾಡ್ಬೋದು, ಆದರೆ ವಿಸ್ತಾರ ಮಾಡೋಕ್ಕೂ ಆಗೋಲ್ಲ. ಕ್ರಮವಾಗಿ ವಿಸ್ಮಯ ಆಗುತ್ತೆ ಅಂತಂದರೆ ಆಗೋದಿಲ್ಲ. ಅದೇ ಹಾಸ್ಯದಲ್ಲಿ ಅಹಂಕಾರ ವರ್ಧನೆಯೇ ಹಾಸ್ಯದ ಲಕ್ಷಣ, ಅಹಂಕಾರ ಖಂಡನೆಯೇ ವಿಸ್ಮಯದ ಲಕ್ಷಣ. ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಾನು ಬುದ್ಧಿವಂತ ಅಂದಾಗ ಹಾಸ್ಯ ಬರುತ್ತೆ, ನನಗಿದು ಗೊತ್ತಿರಲಿಲ್ಲ ಅಂದಾಗ ವಿಸ್ಮಯ ಉಂಟಾಗುತ್ತೆ. ನನಗಿದು ಗೊತ್ತಿರಲಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಕಾರಣ ಆದಾಗ ಕರುಣ ಬರ್ಬೋದು.
ಅದು ಇರಿಟೇಷನ್ಗೆ ಕಾರಣ ಆದಾಗ ರೌದ್ರ ಬರ್ಬೋದು. ಅಂದರೆ ಎಷ್ಟು ಬೇರೆ ಬೇರೆ ರೀತಿಯಲ್ಲಿ ರಸಗಳು ಬೇರೆ ಬೇರೆಯಾಗಿ ಬದಲಾಗ್ತಾ ಇರ್ತವೆ ಅಂತ ಗೊತ್ತಾಗುತ್ತೆ. ತುಂಬ ಅಸಾಮಾನ್ಯವಾದ ಪ್ರಕ್ರಿಯೆ. ಇದನ್ನು ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಕೂಡ ಇಷ್ಟು ಚೆನ್ನಾಗಿ ಬೆಳೆಸಲಿಲ್ಲ, ಇಷ್ಟು ವಿವರವಾಗಿ ನೋಡಲಿಲ್ಲ ಅನ್ನೋದು ನಮ್ಮ ಪರಂಪರೆಯ ಬಗ್ಗೆ ನಾವು ತಾಳಬಹುದಾದ ಪ್ರಾಮಾಣಿಕವಾದ ಹೆಮ್ಮೆ. ನಾಳೆ ಇನ್ನೂ ಹೆಚ್ಚಿನ ವಿವರ ನೋಡೋಣ. ನಮಸ್ಕಾರ.